ನಮಸ್ಕಾರ ಎಲ್ರಿಗೂ. ಸೊ ಈ ಸೀರೀಸಲ್ಲಿ ನಾವು ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ನ ನಾವು ನೋಡ್ಕೊತಾ ಇರೋಣ. ಸೊ ಇದರಲ್ಲಿ ನಾವು 2022 ಜುಲೈ ಇಂದ ಹಿಡಿದ್ಬಿಟ್ಟು 2024 ಜುಲೈವರೆಗೂ ಬಂದಿರುವಂಥದ್ದು ಕರ್ನಾಟಕ ಸ್ಪೆಸಿಫಿಕ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಎಲ್ಲದನ್ನೂ ಕೂಡ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ಕೊತಾ ಇರೋಣ. ಸೊ ಇದೆಲ್ಲ ಎಕ್ಸಾಮ್ಸ್ಗೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ, ಅದಂತೂ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಇವಾಗ ಇದರಲ್ಲಿ ಫಸ್ಟ್ ಒನ್ ನಾವು ನೋಡ್ಕೋಬೇಕಾಗಿರುವಂಥದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಅವಾರ್ಡ್ಸ್. ಸೊ ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಏನಿದೆಯಲ್ಲ, ಇದನ್ನು ಸ್ಟಾರ್ಟ್ ಮಾಡಿರೋಂಥದ್ದೇ 2022 ಅಲ್ಲಿ. ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ 5 lakh rupees ಕ್ಯಾಶ್ ಕೊಟ್ಟಿರ್ತಾರೆ. ಅದಾದಮೇಲೆ ಒಂದು ಪ್ಲ್ಯಾಕು ಕೂಡ ಕೊಟ್ಟಿರ್ತಾರೆ, ಒಂಥರ ಮೂಮೆಂಟು ಥರ, ಅದನ್ನು ಕೂಡ ಇದರಲ್ಲಿ ಸಬ್ಮಿಟ್ ಮಾಡಿರ್ತಾರೆ. ಸೊ 2022 ಅಲ್ಲಿ ಫಸ್ಟ್ ಎಡಿಷನಲ್ಲಿ ಯಾರ್ಯಾರು ವಿನ್ ಆಗಿದ್ರು ಅದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಇದರಲ್ಲಿ 2022 ಅಲ್ಲಿ 3 ಜನರಿಗೆ ಅವಾರ್ಡ್ ಕೊಟ್ಟಿದ್ದರು. ಸೊ ಅವ್ರು ಬಂದ್ಬಿಟ್ಟು SM ಕೃಷ್ಣ ಅವರು, ನೆಕ್ಸ್ಟು NR ನಾರಾಯಣಮೂರ್ತಿ. ಸೊ ಇದರಲ್ಲಿ ನೀವೇನು ಮಾಡಿ ಅಂತಂದರೆ, ನೀವು ಕೂಡ ನಾನು ಯಾವ ಟೈಪ್ ಬರಿತಾ ಇದ್ದೀನಲ್ಲ ಹಂಗೆ ನೀವು ಕೂಡ ನೋಟ್ಸ್ ಮಾಡ್ಕೊತಾರಿ. ಇದು ಲಾಸ್ಟಲ್ಲಿ ನಾನು ಕೂಡ ಸ್ಕ್ರೀನ್ಶಾಟ್ ತೊಗೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೋಟ್ಸ್ ಅವೈಲೇಬಿಲಿಟಿ ಅಷ್ಟೊಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಜೊತೆಗೇ ನೋಟ್ಸ್ ಮಾಡ್ತಾ ಹೋಗ್ತಾಯಿರಿ. ಸೊ ಮತ್ತು ಪ್ರಕಾಶ್ ಪಾಡುಕೋಣೆ. ಸೊ ಅವರು 2022 ಅಲ್ಲಿ ವಿನ್ ಆಗಿದ್ದರು. ಸೊ ಈಗ ನಾವು 2023 ಅಲ್ಲಿ ಯಾರ್ಯಾರು ವಿನ್ ಆಗಿದ್ರು ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಅವರ ಫೀಲ್ಡ್ಸು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನಿಖಿಲ್ ಕಾಮತ್. ಸೊ ನಿಖಿಲ್ ಕಾಮತ್ ಅವರು ಯಾವ ಫೀಲ್ಡಿಗೆ ರಿಲೇಟೆಡು ಅಂತಂದರೆ, ನಮಗೆ ಈ ಝೆರೋದಾ ಇದೆಯಲ್ಲ, ಸೊ ಝೆರೋದಾ ಅಂತಂದರೆ ಸ್ಟಾಕ್ಸ್ ರಿಲೇಟೆಡ್ ಏನು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಆ ಝೆರೋದಾ ಫೌಂಡರ್ ಬಂದ್ಬಿಟ್ಟು ನಿಖಿಲ್ ಕಾಮತ್ ಅವರು. ನೆಕ್ಸ್ಟು ಅದಿತಿ ಅಶೋಕ್ ಅವರು. ಸೊ ಅದಿತಿ ಅಶೋಕ್ ಅವರ ಹೆಸರು ನಮ್ಗೆ ಯೂಶ್ವಲಾಗಿ ಎಕ್ಸಾಮಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ರಿಲೇಟೆಡ್ ಇಲ್ಲ ಪೇರ್ಸ್ ರಿಲೇಟೆಡ್ ಕ್ವೆಶನ್ ಏನಿರುತ್ತಲ್ಲ ಅದರಲ್ಲಿ ಕೇಳಿರ್ಬೋದು. ಸೊ ಇವ್ರು ಬಂದ್ಬಿಟ್ಟು ಗಾಲ್ಫರು. ಸೊ ಸ್ಪೋರ್ಟ್ಸ್ ರಿಲೇಟೆಡ್ ಕ್ವೆಶನಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಜಯದೇವ ಇನ್ಸ್ಟಿಟ್ಯೂಟ್ ಏನಿದೆಯಲ್ಲ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ. ಸೊ ಆ ಇನ್ಸ್ಟಿಟ್ಯೂಟಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಸೊ 2022 ಇಂದ ನಾವು ಸ್ಟಾರ್ಟ್ ಮಾಡ್ಕೊತಿರೋಂಥದ್ದು ಜುಲೈಯಲ್ಲಿ. ಸೊ 2022 ಅಲ್ಲಿ ನಮಗೆ ಚೀಫ್ ಮಿನಿಸ್ಟರ್ ಬಂದ್ಬಿಟ್ಟು ಈ ಟೈಮಿಂದ ಬಸವರಾಜ ಬೊಮ್ಮಾಯಿ ಅವರು ಇದ್ದಿರುವಂಥದ್ದು. ನೆಕ್ಸ್ಟು ನಾವು ಕೆಂಪೇಗೌಡ ಅವ್ರ ಬಗ್ಗೆ ಪಾಯಿಂಟ್ಸ್ ನೋಡ್ಕೋಬೇಕು ಅಂತಂದರೆ, ಅವರಿಗೆ ಏನಂತ ಕರಿತಾಯಿದ್ರು? ಸೊ ಅವರಿಗೆ ನಾಡಪ್ರಭು ಅಂತ ಹೆಸರಿತ್ತು. ಸೊ ನಾಡಪ್ರಭು ಅಂತ ಒಂದು ಬಿರುದಿತ್ತು ಅವ್ರಿಗೆ, ನಾಡಪ್ರಭು. ಸೊ ಯಾವ ಡೈನಸ್ಟಿಗೆ ರಿಲೇಟೆಡ್ ಅಥವಾ ಯಾವ ಎಂಪೈರ್ಗೆ ರಿಲೇಟೆಡು? ಇವ್ರು ಬಂದ್ಬಿಟ್ಟು ವಿಜಯನಗರ ಎಂಪೈರು. ಸೊ ಯಾವ ಟೈಮ್ ಫ್ರೇಮಲ್ಲಿ ಬಂದಿದ್ದು ಅಂತಂದರೆ ನಮಗೆ 16th ಸೆಂಚುರಿ. ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ನೋಡ್ಕೊಳ್ಳೋಣ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ EV ಮಿತ್ರ ಅಂತ. ಸೊ ಇದು ನಮಗೆ ಯೂಶ್ವಲಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಟೇಟ್ ರಿಲೇಟೆಡಲ್ಲಿ ಕೇಳ್ಬೋದು ಈ ಕ್ವೆಶನು. ಬಟ್ ಇಲ್ಲ ಅಂತಂದ್ರೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂತಂದರೆ ಇದು ಸಸ್ಟೈನಬಲ್ ರೀತಿಯಲ್ಲಿ ಇರುವಂಥದ್ದು ಟಾಪಿಕ್ ಆಗಿರೋದ್ರಿಂದ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಯಾರು ಡೆವಲಪ್ ಮಾಡಿರುವಂಥದ್ದು ಅಂತಂದರೆ, ಇದನ್ನು ಡೆವಲಪ್ ಮಾಡಿರುವಂಥದ್ದು ಬೆಸ್ಕಾಮ್. ಯಾವುದಕ್ಕೋಸ್ಕರ ಅಂತಂದರೆ, ಈ ಚಾರ್ಜಿಂಗ್ ಸ್ಟೇಷನ್ಸ್ಗಳಿರ್ತಾವಲ್ಲ ಬೆಂಗಳೂರಲ್ಲಿ. ಸೊ ಬೆಂಗಳೂರಲ್ಲಿ ಏನು EV ವೆಹಿಕಲ್ಸ್ಗಳಿಗೆ ಚಾರ್ಜಿಂಗ್ ಸ್ಟೇಷನ್ಸ್ಗಳಿರ್ತವೆ, ಅವುಗಳಿಗೆ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಯೂಸ್ ಮಾಡ್ಕೊತಾ ಇರೋವಂಥದ್ದು. ಯಾವುದು? EV ಮಿತ್ರ ಅಂತ ಹೇಳ್ಬಿಟ್ಟು. ಸೊ EV ಮಿತ್ರ ಇದು ಮೊಬೈಲ್ ಅಪ್ಲಿಕೇಶನ್ನು. ಸೊ ಇದನ್ನು ಡೆವಲಪ್ ಮಾಡಿರುವಂಥದ್ದು ನಮಗೆ ಬೆಸ್ಕಾಮು. ಸೊ ಇದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳ ಯೂಸರ್ಸ್ ಏನಿರ್ತಾರಲ್ಲ, ಅವ್ರು ಅಡ್ವಾನ್ಸಲ್ಲೇ ಸ್ಲಾಟ್ಸ್ಗಳನ್ನ ಬುಕ್ಕಿಂಗ್ ಮಾಡ್ಕೊಂಡಿರ್ಬೋದು. ಸೊ ಇದು 2022 ಅಲ್ಲಿ ನಂಬರ್ ಆಫ್ ಚಾರ್ಜಿಂಗ್ ಸ್ಟೇಷನ್ಸು ಆ ಟೈಮಲ್ಲಿ 136 ಚಾರ್ಜಿಂಗ್ ಸ್ಟೇಷನ್ಸ್ ಇಟ್ಟಿದ್ರು. 136 ಚಾರ್ಜಿಂಗ್ ಸ್ಟೇಷನ್ಸ್ ಇಟ್ಕೊಂಡಿದ್ರು. ಇವಾಗ ಜಾಸ್ತಿ ಆಗಿರುತ್ತೆ ಆಬ್ವಿಯಸ್ಲಿ. ಸೊ ಅವಾಗ ಏಮ್ ಅವ್ರದ್ದು ಇನ್ನೂ 152 ಚಾರ್ಜಿಂಗ್ ಸ್ಟೇಷನ್ಸ್ಗಳು ತರಬೇಕು ಅಂತ ಹೇಳ್ಬಿಟ್ಟು ಒಂದು ಏಮ್ ಅವರು ಇಟ್ಕೊಂಡಿದ್ರು. ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಯಾದು ಫಸ್ಟ್ ಫ್ರ್ಯಾಕ್ಷನಲಿ ಓನ್ಡ್ ಸೋಲಾರ್ ಪವರ್ ಪ್ಲ್ಯಾಂಟ್. ಸೊ ಇದರಲ್ಲಿ ನಮಗೇನು ಗೊತ್ತಾಗ್ತಾ ಇದೆ ಅಂತಂದರೆ, ಸೋಲಾರ್ ಪವರ್ ಪ್ಲ್ಯಾಂಟ್ ಒಂದಿದೆ, ಅದು ಫ್ರ್ಯಾಕ್ಷನಲಿ ಓನರ್ಶಿಪ್ ಅದರದ್ದು ಫ್ರ್ಯಾಕ್ಷನಲ್ಲಿ ಇರೋವಂಥದ್ದು ಅಂತಂದರೆ ಕಂಪ್ಲೀಟಾಗಿ ಒಬ್ಬರೇ ಓನರ್ ಇರಲ್ಲ, ಅದಕ್ಕೆ ತುಂಬ ಫ್ರ್ಯಾಕ್ಷನ್ಸ್ಗಳಲ್ಲಿ ಓನರು ಇರ್ತಾರೆ ಅಂತ. ಯಾವ ಥರ ಅಂತಂದರೆ, ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಇದೆ, PYSE ಅಂತ. PYSE ಏನಿದು? ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾಟ್ಫಾರ್ಮ್. ಸೊ ಇದೇನು ಮಾಡುತ್ತೆ ಅಂತಂದರೆ, ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಲೇಟೆಡ್ ಏನು ನಮಗೆ ಇನ್ವೆಸ್ಟ್ಮೆಂಟ್ಗಳಿರುತ್ತಲ್ಲ, ಗ್ರೀನ್ ಇನ್ವೆಸ್ಟ್ಮೆಂಟ್ಗಳು, ಇಲ್ಲಾಂತಂದರೆ ಸೋಷಲ್ಲಿ ಇಂಪ್ಯಾಕ್ಟ್ ಆಗುವಂಥ ಪ್ರಾಜೆಕ್ಟ್ಸ್ಗಳು, ಅದಕ್ಕೆ ಇನ್ವೆಸ್ಟ್ಮೆಂಟ್ನ
ಪಡ್ಕೊಳ್ಳೋವಂಥ ಪ್ಲ್ಯಾಟ್ಫಾರ್ಮ್ ಇದು. ಸೊ ನಾವು ಕೂಡ ಹೋಗ್ಬಿಟ್ಟು ಬೇಕಾದರೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿರ್ಬೋದು. ಸೊ ಇವರು ಮಾಡ್ಕೊಂಡಿರುವಂಥದ್ದು ಫಸ್ಟ್ ಪ್ರಾಜೆಕ್ಟ್ ಇದು ಕರ್ನಾಟಕದಲ್ಲಿ. ಸೊ ಫಸ್ಟ್ ಪ್ರಾಜೆಕ್ಟ್ ಇದು ಕರ್ನಾಟಕದಲ್ಲಿ ಸೋಲಾರ್ ಪವರ್ ಪ್ಲ್ಯಾಂಟ್ ಮಾಡ್ಕೊಂಡಿರುವಂಥದ್ದು. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟು ಅವ್ರು ಆ ಟೈಮಲ್ಲಿ 26 crore ಹಾಕಿದ್ರಂತೆ. ಸೊ ಇದರಿಂದ 26 crore ಇತ್ತು. ಸೊ ಈಗ ಪ್ರತಿಯೊಬ್ಬರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ, ಅದಕ್ಕೋಸ್ಕರ ಅದನ್ನು ಫ್ರ್ಯಾಕ್ಷನಲಿ ಓನ್ಡ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ಸೊ ಇದರಲ್ಲಿ ಪ್ರತಿಯೊಬ್ಬರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 25,000 rupees ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಸೊ ಇದು ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಆ್ಯಾವ್ರೇಜ್ ಒಬ್ಬ ಇನ್ವೆಸ್ಟರ್ಗೆ ಟಿಕೆಟ್ ಸೈಜು ಅಂತಂದರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 25,000 ಇಟ್ಟಿರ್ತಾರೆ. ಸೊ ಅವರೆಲ್ಲ ಸೇರಿಕೊಂಡು ಮಾಡ್ಕೊಂಡಿರೋಂಥದ್ದು ಪ್ರಾಜೆಕ್ಟ್ ಇದು. ಸೊ ಆಲ್ಮೋಸ್ಟು 600+ ಇನ್ವೆಸ್ಟರ್ಸ್ ಇದರಲ್ಲಿ ಇದ್ದಾರೆ ಅಂತ ಆಗ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಸೋಲಾರ್ ಪವರ್ನ ಜನ್ರೇಟ್ ಮಾಡಿರ್ತಾರೆ, ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಸ್ಗಳಿಗೆ ಇದನ್ನು ಸಪ್ಲೈ ಮಾಡ್ತಾ ಇರ್ತಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತಂದರೆ ಕರ್ನಾಟಕದಲ್ಲಿ ಇರುವಂಥದ್ದು. ನೆಕ್ಸ್ಟ್ ನಮಗೆ ಕರ್ನಾಟಕ ಎಂಪ್ಲಾಯ್ಮೆಂಟ್ ಪಾಲಿಸಿ 2022-2025. ಸೊ ಈಗಲೂ ಕೂಡ ಇದು ವ್ಯಾಲಿಡ್ ಇರೋವಂಥದ್ರಿಂದ ಇದ್ರ ಬಗ್ಗೆನೂ ಕೂಡ ನಾವು ನೋಡ್ಕೊಳ್ಳೋಣ. ಸೊ ಆ ಟೈಮಲ್ಲಿ ಚೀಫ್ ಮಿನಿಸ್ಟರ್ ಯಾರಿದ್ರು ಅಂತಂದರೆ, ಆ ಟೈಮಲ್ಲಿ ಚೀಫ್ ಮಿನಿಸ್ಟರ್ ಬಂದ್ಬಿಟ್ಟು ಬಸವರಾಜ ಬೊಮ್ಮಾಯಿ ಅವರು ಇದ್ದಿರುವಂಥದ್ದು. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾರ ಟರ್ಮ್ ಅಂತ ಆಗ್ಬಿಟ್ಟು ಕೂಡ ಕೇಳ್ತಾ ಇರ್ತಾರೆ. ಸೊ ಚೀಫ್ ಮಿನಿಸ್ಟರ್ಸ್ಗಳ ಕ್ರೊನಾಲಜಿನೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಚೀಫ್ ಮಿನಿಸ್ಟರ್ಸ್ ಮತ್ತು ಗವರ್ನರ್ಸ್ಗಳ ಕ್ರೊನಾಲಜಿ. ಸೊ ಇದರಲ್ಲಿ ಸ್ಕೀಮೇ ಹೇಳ್ತಾ ಇರೋಂಗೆ, ಇದು ಪಾಲಿಸಿನೇ ಹೇಳ್ತಾ ಇರೋಂಗೆ ಜಾಬ್ ಕ್ರಿಯೇಷನ್ ಇಲ್ಲ ಜಾಬ್ ಜನ್ರೇಷನ್ನು ತರಬೇಕು ಅಂತ ಹೇಳ್ಬಿಟ್ಟು ಯಾವ ಥರ ಮಾಡ್ಕೊತಾ ಇದ್ರು ಅಂತಂದರೆ, ಈಗ ಇದರಲ್ಲಿ ಎಕ್ಸಾಂಪಲ್ಲು ಮೀಡಿಯಮ್ ಸ್ಕೇಲ್ ನೋಡ್ಕೊಳೋಣ. ನಾವು ಒಂದು ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿ ಇದೆ ಅಂತ ಅಂದ್ಕೊಳೋಣ. ಸೊ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ 20 ಎಂಪ್ಲಾಯರ್ಸ್ ಇದ್ದಾರೆ. 20 ಎಂಪ್ಲಾಯರ್ಸ್ ಅಲ್ಲ, 20 ಎಂಪ್ಲಾಯೀಸು ವರ್ಕಿಂಗಲ್ಲಿದ್ದಾರೆ. ಸೊ ಅಕಸ್ಮಾತ್ ಇವ್ರು ಏನಾದರೂ +7 ಎಂಪ್ಲಾಯೀಸ್ನ ಜಾಸ್ತಿ ಮಾಡಿಕೊಂಡ್ರೆ ಇವರಿಗೆ ಅಡಿಷ್ನಲ್ ಕ್ಯಾಪಿಟಲ್ ರೇಸ್ ಮಾಡ್ಕೊಳ್ಳೋದಕ್ಕೆ ಅಡಿಷ್ನಲ್ ಕ್ಯಾಪಿಟಲು +10 crore ಅಷ್ಟು ವ್ಯಾಲಿಡಿಟಿ ಕೊಡ್ತಾ ಇರುತ್ತೆ. ಸೊ ಗೊತ್ತಾಯ್ತಲ್ಲ ನಿಮಗೆ. ಸೊ ಈಗೇನು ಅದು ಮೀಡಿಯಮ್ ಸ್ಕೇಲಿಂದು ಒಂದು ಇಂಡಸ್ಟ್ರಿ. ಅದು ಮಿನಿಮಮ್ ಎಂಪ್ಲಾಯ್ಮೆಂಟ್ ಅವರಲ್ಲಿ ಇರುವಂಥದ್ದು 20. ಬಟ್ ಅವ್ರು ಅಕಸ್ಮಾತ್ ಏನಾದರೂ ನಾವು ಇನ್ನೂ 7 ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಆವಾಗ ಗೌರ್ಮೆಂಟು ಈ ಪಾಲಿಸಿ ಅಂಡರಲ್ಲಿ ಅವ್ರಿಗೆ ಇನ್ನು ಅಡಿಷ್ನಲ್ ಇನ್ವೆಸ್ಟ್ಮೆಂಟು 10 ಕೋಟಿವರೆಗೂ ಕೂಡ ಜನ್ರೇಟ್ ಮಾಡ್ಕೋಬೋದು ಅಂತ ಆಗ್ಬಿಟ್ಟು ಹೇಳ್ತಾ ಇರುತ್ತೆ. ಸೊ ಈ ಥರ ಇರುವಂಥದ್ದು. ಸೊ ಇದಾದಮೇಲೆ ನಾವು ನೋಡಬೇಕು ಅಂತಂದರೆ ನಮಗೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸು. ಸೊ ಮಿನಿಮಮ್ ಜಾಬ್ ರಿಕ್ವೈರ್ಮೆಂಟು, ಈಗ ಎಕ್ಸಾಂಪಲ್ಲು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಮಿನಿಮಮ್ ಜಾಬ್ ರಿಕ್ವೈರ್ಮೆಂಟು ಇದು 50 ಇರ್ತಾಯಿತ್ತು. ಸೊ ಮುಂಚೆ ಇದ್ದಿದ್ದು 50 ಎಂಪ್ಲಾಯೀಸು. ಸೊ ಇದು ಬಿಫೋರು. ಸೊ ನಿಮಗೆ ಅಕಸ್ಮಾತ್ ನೋಟ್ಸ್ ಏನಾದ್ರು ಅರ್ಥ ಆಗ್ತಿಲ್ಲ ಅಂತಂದರೆ, ಸೊ ನಾವು ಯಾವ ಥರ ಡಿಸ್ಕಷನ್ ಮಾಡ್ತಾಯಿದ್ದೀವಿ ಅದೇ ಥರ ನಿಮ್ಮದು ಕೂಡ ನೋಟ್ಸ್ ಮಾಡ್ಕೊತಾ ಇರಿ. ಸೊ ಇದರಿಂದ 60 ಎಂಪ್ಲಾಯೀಸಿಗೆ ಇದನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ಸೊ ಅವಾಗ ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಅಡಿಷ್ನಲ್ ಕ್ಯಾಪಿಟಲಿಗೆ ಅವ್ರಿಗೂ ಕೂಡ ಪರ್ಮಿಟ್ ಮಾಡ್ತಾರೆ. ಸೊ 20ಇಂದ ಇನ್ನು ಇರೋವಂಥದ್ದು 20ಇಂದ +7 ಮಾಡ್ಕೊಳ್ಳೋವಂಥದ್ದು, 50ಇಂದ 60ಗೆ ಮಾಡ್ಕೊಳ್ಳೋವಂಥದ್ದು. ಮತ್ತು ಈಗ ಅಲ್ಟ್ರಾ ಮೆಗಾ ಯೂನಿಟ್ಸ್ ಇರ್ತಾವಲ್ಲ, ಸೊ ಅಲ್ಟ್ರಾ ಮೆಗಾ ಇಂಡಸ್ಟ್ರೀಸು, ಸೊ ಅವುಗಳಿಗೆ ಮಿನಿಮಮ್ ಇದ್ದಿದ್ದು ಮುಂಚೆ 400 ಇತ್ತು. ಬಟ್ ಈಗ ಅದನ್ನು ಇನ್ಕ್ರೀಸ್ ಮಾಡಿಕೊಂಡು 510 ಮಾಡ್ಕೋಬೇಕು ಅಂತ ಆಗ್ಬಿಟ್ಟು. ಸೊ ಇದನ್ನು ಆಫ್ಟರ್ ಅಂತ ಬರೆದಿರ್ತೀನಿ. ಅಂತಂದರೆ ಇರುವಂಥ ಇಂಡಸ್ಟ್ರೀಸ್ಗಳಲ್ಲೇ ಅವರಿಗೆ ಅಡಿಷ್ನಲ್ ಇನ್ಸೆಂಟಿವ್ಸ್ ಕೊಡ್ತಾ ಅವ್ರಿಗೇ ಹೇಳ್ಬಿಡುವಂಥದ್ದು, ನೀವು ಜಾಬ್ ಕ್ರಿಯೇಷನ್ನು ಇನ್ನು ಜಾಸ್ತಿ ಮಾಡಿ, ನಿಮ್ಮಲ್ಲೇ ಜಾಸ್ತಿ ಮಾಡಿ, ನಿಮಗೆ ಬೇಕಾಗಿರುವಂಥದ್ದು ಬೆನಿಫಿಟ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಆಗ್ಬಿಟ್ಟು ಗೌರ್ಮೆಂಟ್ ಮಾಡಿರೋವಂಥದ್ದು. ಸೊ ಕರ್ನಾಟಕ ಎಂಪ್ಲಾಯ್ಮೆಂಟ್ ಪಾಲಿಸಿ 2022ಇಂದ 2025. ಇದರಲ್ಲಿ ಈ ಸ್ಕೀಮ್ ಯಾವ ಥರ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಜಾಸ್ತಿ ಮಾಡುವಂಥದ್ದು ಇದೆಯಲ್ಲ, ಅದನ್ನು ನೆನ್ಪಿಟ್ಕೊಂಡಿರಿ, ಅದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ನೆಕ್ಸ್ಟು ಇಂಡಿಯಾದು ಫಸ್ಟ್ ಬ್ರೈನ್ ಹೆಲ್ತ್ ಕ್ಲಿನಿಕ್ಕು ಎಲ್ಲಿ ಲಾಂಚ್ ಮಾಡಿರೋವಂಥದ್ದು ಅಂತಂದರೆ, ಇದು ಬೆಂಗಳೂರಲ್ಲಿ ಲಾಂಚ್ ಮಾಡಿರೋವಂಥದ್ದು. ಇಂಪಾರ್ಟೆಂಟ್ ಇರುತ್ತೆ ಇದು. ಸೊ ಬೆಂಗಳೂರಲ್ಲಿ ಎಲ್ಲಿ ಅಂತಂದರೆ, ಇದು ನಮಗೆ ಜಯನಗರ ಜನರಲ್ ಹಾಸ್ಪಿಟ್ಲ್ ಇದೆಯಲ್ಲ, ಜಯನಗರ ಜನರಲ್ ಹಾಸ್ಪಿಟಲ್, ಅಲ್ಲಿ ಇದನ್ನು ಲಾಂಚ್ ಮಾಡಿರುವಂಥದ್ದು. ಸೊ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಯಾಕಂತಂದರೆ ಎಕ್ಸ್ಕ್ಲೂಸಿವ್ ಬ್ರೈನ್ ಹೆಲ್ತ್ ಕ್ಲಿನಿಕ್ ಇರುವಂಥದ್ದು. ಸೊ ಇದರಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಕರ್ನಾಟಕದ್ದು ಒಂದು ಪಾಲಿಸಿ ಇದೆ, ಹೆಲ್ತ್ ಪಾಲಿಸಿಯಲ್ಲಿ KA ಕರ್ನಾಟಕ BHI ಅಂತ. ಕರ್ನಾಟಕ BHI ಅಂತಂದ್ರೆ ಏನು? ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಂತ. ಬ್ರೈನ್ ಹೆಲ್ತ್ ಇನಿಷಿಯೇಟಿವ್, ಕರ್ನಾಟಕದ್ದು ಬ್ರೈನ್ ಹೆಲ್ತ್ ಇನಿಷಿಯೇಟಿವ್. ಸೊ ಯಾವುದಕ್ಕೋಸ್ಕರ ಇರುವಂಥದ್ದು ಇದು ಇನಿಷಿಯೇಟಿವ್ ಅಂತ ಕೇಳಿದ್ರೆ, ನಮಗೆ ಟ್ರೈನಿಂಗ್ ಮಾಡಬೇಕು, ಡಾಕ್ಟರ್ಸ್ಗೆ ಟ್ರೈನಿಂಗ್ ಮಾಡಬೇಕು, ಆಯಿತಾ? ಸ್ಪೆಸಿಫಿಕ್ಕಾಗಿ ಈ ಕೀವರ್ಡ್ಸೇ ನಾವು ನೆನ್ಪಿಟ್ಕೊಂಡಿರ್ಬೇಕು. ಟ್ರೈನಿಂಗ್ ಡಾಕ್ಟರ್ಸು.
ಸೊ ಯಾವುದು ರಿಲೇಟೆಡು ಅಂತಂದರೆ ಬ್ರೈನ್ ಹೆಲ್ತ್ ಇಶ್ಯೂಸ್ ರಿಲೇಟೆಡು ಡಾಕ್ಟರ್ಸ್ಗಳಿಗೆ ಇನ್ನೂ ಸ್ವಲ್ಪ ಟ್ರೈನಿಂಗ್ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋಂಥದ್ದು ಇದು ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್. ಸೊ ಈ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಂಡರಲ್ಲೇ ನಮಗೆ ಇದು ಇಂಡಿಯಾದು ಫಸ್ಟ್ ಬ್ರೈನ್ ಹೆಲ್ತ್ ಕ್ಲಿನಿಕ್ನ ಇದನ್ನು ಇನಾಗ್ರೇಟ್ ಮಾಡ್ಕೊಂಡಿರೋಂಥದ್ದು. ಸೊ ಅದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಸೊ ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಇರುತ್ತಲ್ಲ, ಸೊ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ಗಳ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ನ್ಯೂರೋಲಾಜಿಕಲ್ ಡಿಸ್ಆರ್ಡರ್ಸ್ನ ಇವರು ಇದರಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಂದರೆ ಡಯಾಗ್ನೋಸು ಕೂಡ ಮಾಡ್ತಾರೆ, ಟ್ರೀಟು ಮಾಡ್ತಾರೆ, ಅದಾದಮೇಲೆ ಫಾಲೋಅಪ್ಪು ಕೂಡ ಮಾಡ್ತಾರೆ ಪೇಷಂಟ್ಸ್ಗಳಿಗೆ. ಸೊ ಕಾಮನ್ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸಿಗೆ ಇದರಲ್ಲಿ ನೋಡ್ಕೊತಾ ಇರ್ತಾರೆ. ಸೊ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ KABHI ಅಂತಂದ್ರೆ ಏನು, ಇದು ಕರ್ನಾಟಕದ್ದು ಬ್ರೈನ್ ಹೆಲ್ತ್ ಇನಿಷಿಯೇಟಿವ್. ಈ ಕೀವರ್ಡ್ ಅಂತೂ ನೆನ್ಪಿಟ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಕರ್ನಾಟಕ ರತ್ನ. ಸೊ ಕರ್ನಾಟಕ ರತ್ನ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಅದನ್ನು ಪಾಸ್ಥುಮಸ್ಲಿ ಕೊಟ್ಟಿರುವಂಥದ್ದು. ಪಾಸ್ಥುಮಸ್ಲಿ ಅಂತಂದ್ರೆ ಏನು, ತೀರ್ಕೊಂಡ ಮೇಲೆ ಕೊಟ್ಟಿರುವಂಥದ್ದು. ಅದನ್ನು ಯಾರಿಗೆ ಅಂತಂದರೆ ಅಪ್ಪು ಅವ್ರಿಗೆ. ಈಗ ಇದರಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ನಮಗೇನು ಅಂತಂದರೆ ಯಾವತ್ತಿನ ದಿನ ಅದನ್ನು ಕನ್ಫರ್ಮ್ ಮಾಡಿರೋವಂಥದ್ದು ಅಂತ. ಅದನ್ನು November 1, 2022 ಅವತ್ತು. ಯಾಕೆಂತಂದರೆ ಅವತ್ತು ಕನ್ನಡ ರಾಜ್ಯೋತ್ಸವ ಅಲ್ಲ, ಸೊ ಸ್ಟೇಟ್ ಫಾರ್ಮೇಷನ್ ಡೇ ಅಂತ ಆಗ್ಬಿಟ್ಟು ಅವತ್ತು ಕೊಟ್ಟಿರುವಂಥದ್ದು. ಸೊ ಎಷ್ಟನೇ ಕರ್ನಾಟಕ ರತ್ನ ಅವಾರ್ಡ್ ಇದು ಅಂತಂದರೆ ಇದು 10th ಕರ್ನಾಟಕ ರತ್ನ ಅವಾರ್ಡ್. ಇದರಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರಿಗಿಂತ ಮುಂಚೆ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅದನ್ನು ಒಂದ್ಸರಿ ನೋಡ್ಕೊಳ್ಳೋಣ. ಸೊ ಇದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ವೀರೇಂದ್ರ ಹೆಗಡೆ ಅವ್ರಿಗೆ ಸೋಷಲ್ ಸರ್ವಿಸಲ್ಲಿ, ಅದಕ್ಕಿಂತ ಮುಂಚೆ ನಮಗೆ ಜವಾರೇಗೌಡ ಅವ್ರಿಗೆ ಎಜುಕೇಷನ್ ಮತ್ತು ಲಿಟ್ರೇಚರಲ್ಲಿ, ಅದಕ್ಕಿಂತ ಮುಂಚೆ ಶಿವಕುಮಾರ್ ಸ್ವಾಮೀಜಿ ಅವ್ರಿಗೆ ಕೊಟ್ಟಿದ್ದರು ಸೋಷಲ್ ಸರ್ವಿಸಲ್ಲಿ, ಅದಕ್ಕಿಂತ ಮುಂಚೆ ಭೀಮಸೇನ್ ಜೋಶಿ ಅವ್ರಿಗೆ. ಸೊ ಅಕಸ್ಮಾತ್ ನಮ್ಗೆ ಅರೇಂಜ್ ಮಾಡೋಕ್ಕೆ ಕೊಡಬೇಕು ಅಂತಂದರೆ ಸೊ 2007, 8, 9 ಮತ್ತು 12 ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 2022 ಅಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇದು ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಇದನ್ನೊಂದು ಸ್ಕ್ರೀನ್ಶಾಟ್ ಏನಾದ್ರು ತೊಗೊತೀರಾ ಅಂತಂದರೆ ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಭೀಮಸೇನ್ ಜೋಶಿ, ಅದಾದಮೇಲೆ ಶಿವಕುಮಾರ್ ಸ್ವಾಮೀಜಿಯವರು, ಜವಾರೇಗೌಡ ಅವರು, ಅದಾದಮೇಲೆ ವೀರೇಂದ್ರ ಹೆಗಡೆ ಅವರು. ಸೊ ಪುನೀತ್ ರಾಜ್ಕುಮಾರ್ ಅವ್ರಿಗಿಂತ ಮುಂಚೆ ವೀರೇಂದ್ರ ಹೆಗಡೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿದ್ರೆ ಮಿಕ್ಕಿದ ಅಟ್ಲೀಸ್ಟ್ ಸ್ವಲ್ಪ ಈಸಿ ಆಗಿರುತ್ತೆ ನಮಗೆ. ನೆಕ್ಸ್ಟು ಈ ಅಮೃತ್ ಕ್ರೀಡಾ ದತ್ತು. ಸೊ ಈ ಅಮೃತ್ ಕ್ರೀಡಾ ದತ್ತು ಸ್ಕೀಮು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ನಮ್ಗೆ ನೋಡಿ ಅಮೃತ್ ಅಂತ ಹೇಳಿ ಕೊಟ್ಟಿರುವಂಥದ್ರಿಂದ ಇದರಲ್ಲಿ 75 ವರ್ಡು ನಮಗೆ 75 ನಂಬರು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇದರಲ್ಲಿ ಏನು ಮಾಡಿದ್ರು ಅಂತಂದರೆ ಈಗೇನು ನಮಗೆ ಪ್ಯಾರಿಸ್ ಒಲಿಂಪಿಕ್ಸ್ ಇದೆಯಲ್ಲ, ಸೊ ಪ್ಯಾರಿಸ್ ಒಲಿಂಪಿಕ್ಸಿಗೆ ಕರ್ನಾಟಕದಿಂದ ರೆಡಿ ಆಗ್ತಿರುವಂಥ ಸ್ಪೋರ್ಟ್ಸ್ ಪರ್ಸನ್ ಇದ್ರಲ್ಲ, ಅದರಲ್ಲಿ 75 ಸ್ಪೋರ್ಟ್ಸ್ ಪರ್ಸನ್ನ ಇದರಲ್ಲಿ 75 ಸ್ಪೋರ್ಟ್ಸ್ ಪರ್ಸನ್ಸ್ನ ಇವರು ಕಂಪ್ಲೀಟಾಗಿ ಅವರಿಗೆ ಬೇಕಾಗಿರುವಂಥ ಫೆಸಿಲಿಟೀಸ್ ಎಲ್ಲದು ಕೂಡ ಪ್ರೊವೈಡ್ ಮಾಡಬೇಕು ಅಂತ. ಯಾಕೆಂತಂದರೆ 2024 ಒಲಿಂಪಿಕ್ಸಲ್ಲಿ 2024 ಪ್ಯಾರಿಸ್ ಒಲಿಂಪಿಕ್ಸಿಗೆ ಅವರು ಕಳಿಸಿದಾಗ ಅವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಪೊಟೆನ್ಷಿಯಲ್ ಇರುತ್ತೆ, ಅವ್ರಿಗೆ ಬೇಕಾಗಿರುವಂಥ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ರೆ ಮೆಡಲ್ಸ್ ತೊಗೊಂಡು ಬರ್ತಾರೆ ಅಂತ ಆಗ್ಬಿಟ್ಟು ಇದರಲ್ಲಿ ಮಾಡ್ಕೊಂಡಿರುವಂಥದ್ದು. ಸೊ ಇದು ಅಮೃತ್ ಕ್ರೀಡಾ ದತ್ತು ಸ್ಕೀಮ್ ಅಂತ ಆಗ್ಬಿಟ್ಟು. ಸೊ ಅಮೃತ್ ಕ್ರೀಡಾ ದತ್ತು ಅಂತ ಬಂದುಬಿಟ್ರೆ ನಮಗೆ ಪ್ಯಾರಾ ಒಲಿಂಪಿಕ್ಸ್ ರಿಲೇಟೆಡು ಪ್ರಿಪರೇಷನು 75 ಸ್ಪೋರ್ಟ್ಸ್ ಪರ್ಸನ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಈಗ ಈ ಸ್ಕೀಮ್ ಅಂಡರಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು ಯಾರ್ಯಾರು ನಮಗೆ ಸ್ಪೋರ್ಟ್ಸ್ ಪರ್ಸನ್ ಇದ್ರಲ್ಲ ಅವ್ರ ಜೊತೆಗೆ ಮತ್ತು ಕಾಮನ್ವೆಲ್ತ್ ಗೇಮ್ಸಲ್ಲೂ ಕೂಡ ಏನು ಕಂಡಕ್ಟ್ ಆಗಿರುವಂಥದ್ದು ಗೇಮ್ಸ್ ಇತ್ತಲ್ಲ, ಸೊ ಅದರಲ್ಲೂ ಕೂಡ ಯಾರ್ಯಾರು ಮೆಡಲಿಸ್ಟ್ ವಿನ್ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಫೆಲಿಸಿಟೇಟ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿದರು ಚೀಫ್ ಮಿನಿಸ್ಟರ್ ಆ ಟೈಮಲ್ಲಿ. ಸೊ ಏನು ಹೇಳಿದರು ಅಂತಂದರೆ 2% ರಿಸರ್ವೇಷನ್ ಯಾರಿಗೆ, ಸ್ಪೋರ್ಟ್ಸ್ ಪರ್ಸನ್ ಅವ್ರಿಗೆ ಈಗಾಗಲೇ ಇದೆ, ಬಟ್ ಇದು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇಲ್ಲ. ಸೊ 2% ರಿಸರ್ವೇಷನು ಸ್ಪೋರ್ಟ್ಸ್ ಪರ್ಸನ್ಸ್ ಅವ್ರಿಗೆ ಇರುವಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ. ಸೊ ಈ ಸರಿ ಏನು ಅನೌನ್ಸ್ ಮಾಡಿದ್ರು ಅಂತಂದರೆ ಫೆಲಿಸಿಟೇಟ್ ಮಾಡುವಂಥ ಟೈಮಲ್ಲಿ ಸೊ ಇದನ್ನು ಎಕ್ಸ್ಟೆಂಡೆಡ್ ಟು ಆಲ್ ಡಿಪಾರ್ಟ್ಮೆಂಟ್ಸ್. ಸೊ ಅದಕ್ಕೋಸ್ಕರ ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಸೊ ಇವಾಗ ನಾವು ಇದರಲ್ಲಿ ನೋಡ್ಕೊತಾ ಇರ್ಬೇಕಾದ್ರೆ ಕಾಮನ್ವೆಲ್ತ್ ಗೇಮ್ಸ್ ಅಂತಲೂ ಕೂಡ ನಾವು ನೋಡ್ಕೊಂಡ್ವಿ ಅಲ್ಲ. ಸೊ ಕಾಮನ್ವೆಲ್ತ್ ಗೇಮ್ಸು ಎಲ್ಲಿ ಕಂಡಕ್ಟ್ ಆಗಿತ್ತು ಇದು, ಸೊ ಇದು ಬಂದ್ಬಿಟ್ಟು UK ಬರ್ಮಿಂಗ್ಹ್ಯಾಮಲ್ಲಿ ಕಂಡಕ್ಟ್ ಆಗಿತ್ತು. ಸೊ ಯೂಶಲಿ ನಮಗೆ ಡೈರೆಕ್ಟಾಗಿ ಲೊಕೇಶನ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಕಾಮನ್ವೆಲ್ತ್ ಗೇಮ್ಸು ಬರ್ಮಿಂಗ್ಹ್ಯಾಮ್ UK ಅಲ್ಲಿ ಕಂಡಕ್ಟ್ ಆಗಿತ್ತು. 75 ಸ್ಪೋರ್ಟ್ಸ್ ಪರ್ಸನ್ನು ಅಮೃತ್ ಕ್ರೀಡಾ ದತ್ತು ಸ್ಕೀಮು ಇದು 2024 ಪ್ಯಾರಿಸ್ ಒಲಿಂಪಿಕ್ಸ್ ರಿಲೇಟೆಡ್. ನೆಕ್ಸ್ಟು ನಮಗೆ ಇಂಡಿಯಾ ಕ್ಲೀನ್ ಏರ್ ಸಮಿಟ್. ಸೊ ಇದು ಎಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ರು ಇದನ್ನು ಅಂತಂದರೆ ಇದನ್ನು ಬೆಂಗಳೂರಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದು. ಬೆಂಗಳೂರು ಥೀಮ್ ಏನಿತ್ತು ಆ ಟೈಮಲ್ಲಿ ಇದರದ್ದು ಅಂತಂದರೆ
ಸೊ ಥೀಮ್ ಬಂದ್ಬಿಟ್ಟು ದ ರೈಟ್ ಟು ಲೈಫ್, ಸಿಟಿಸನ್ಸ್ ಆಟ್ ದ ಸೆಂಟರ್ ಆಫ್ ಸೈನ್ಸ್ ಅಂತ. ಸೊ ಥೀಮು ನೆನ್ಪಿಟ್ಕೊಂಡಿರಿ. ಲೊಕೇಶನ್ ಇಂಡಿಯಾ ಕ್ಲೀನ್ ಏರ್ ಸಮಿಟ್ ಎಲ್ಲಿ ನಡೆದಿತ್ತು 2022 ಅಲ್ಲಿ. ಆರ್ಗನೈಸ್ ಯಾರು ಮಾಡಿದ್ರು ಅದನ್ನು ನೋಡ್ಕೊಂಡಿರೋಣ ಅಷ್ಟೇ ನಾವು. ಸೊ ಇದು ಆರ್ಗನೈಸ್ ಮಾಡಿರುವಂಥದ್ದು ನಮಗೆ ಸೆಂಟರ್ ಫಾರ್ ಏರ್ ಪೊಲ್ಯೂಷನ್ ಸ್ಟಡೀಸ್ ಮತ್ತು ಸೆಂಟರ್ ಫಾರ್ ಸ್ಟಡಿ ಆಫ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಪಾಲಿಸಿ ಅಂತ. ಸೊ ಇಂಪಾರ್ಟೆಂಟ್ ಆಗುವಂಥದ್ದು ನಮಗೆ ಲೊಕೇಶನ್ ಮತ್ತು ಥೀಮ್ ಆಗಿರುತ್ತೆ. 2022 ಜೊತೆಗೆ 2023 ಕೂಡ ಇದು ಸಮಿಟ್ಟು ಬೆಂಗಳೂರಲ್ಲೇ ನಡೆದಿರುವಂಥದ್ದು. 2023 ಕೂಡ ಬೆಂಗಳೂರಲ್ಲೇ ನಡೆದಿತ್ತು, 2022 ಕೂಡ ಬೆಂಗಳೂರಲ್ಲೇ ನಡೆದಿತ್ತು. ಸೊ ಇದು ಏರ್ ಪೊಲ್ಯೂಷನ್ ರಿಲೇಟೆಡ್ ಇರೋವಂಥದ್ರಿಂದ ಇದರ ಥೀಮು ಕೂಡ ನಮಗೆ ಈಸಿ ಆಗುತ್ತೆ ನೆನ್ಪಿಟ್ಕೊಳ್ಳೋದಕ್ಕೆ. 2023 ಥೀಮು ಪ್ರಯಾರಿಟೈಸಿಂಗ್ ಕ್ಲೀನ್ ಏರ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆ್ಯಂಡ್ ಮಿಷನ್ ಲೈಫ್ ಅಂತ. ಸೊ ನಮ್ಗೆ ಎರಡೇ ಪಾಯಿಂಟ್ ಇಂಪಾರ್ಟೆಂಟ್ ಇರುವಂಥದ್ದು, ಒಂದು ಬೆಂಗಳೂರಲ್ಲಿ ನಡೆದಿರುವಂಥದ್ದು, ಇನ್ನೊಂದು ಥೀಮಲ್ಲಿ ಕ್ಲೀನ್ ಏರ್ ಅಂತ ಇದೆಯಲ್ಲ, ಇಂಡಿಯಾ ಕ್ಲೀನ್ ಏರ್ ಸಮಿಟ್ ಅಂತ ಇದೆ. ಸೊ ಅದಕ್ಕೋಸ್ಕರ ಥೀಮಲ್ಲೂ ಕೂಡ ನಮಗೆ ಕ್ಲೀನ್ ಏರ್ ಅಂತ ಇದೆ ನೋಡಿ. ಸೊ ಆ ಥರ ನಮಗೆ ಒಂದು ಶಾರ್ಟ್ಕಟಲ್ಲಿ ನೆನ್ಪಿಟ್ಕೊಂಡಿರ್ಬೋದು. ನೆಕ್ಸ್ಟು ನಮಗೆ ಕಾವೇರಿ ಕಾಲಿಂಗ್ ಅಂತ. ಸೊ ಕಾವೇರಿ ಕಾಲಿಂಗು ಮೋಸ್ಟ್ ಇಂಪಾರ್ಟೆಂಟಾಗಿ ಏನಿರುತ್ತೆ ಅಂತಂದರೆ ಕಾವೇರಿ ರಿಲೇಟೆಡು ಅವೇರ್ನೆಸ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ ಇದರಲ್ಲಿ ಕರ್ನಾಟಕ ಗೌರ್ಮೆಂಟ್ ಏನಿದೆಯಲ್ಲ, ಸೊ ಅವರು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಯಾವ ಆರ್ಗನೈಸೇಷನ್ ಜೊತೆಗೆ ಅಂತ ಕೇಳ್ತಾರೆ. ಇದು ಬಂದ್ಬಿಟ್ಟು ನಮಗೆ ಈಶಾ ಔಟ್ರೀಚ್ ಅಂತ. ನಮ್ಗೆ ಗೊತ್ತಿರುತ್ತೆ ಸುಮಾರು ಸರಿ ಆನ್ಸರು ಈಶಾ ಫೌಂಡೇಶನ್ನೇ. ಯಾಕಂತಂದರೆ ಸದ್ಗುರು ಅವರು ಈ ಟೈಮಲ್ಲಿ ರೈಡ್ ಮಾಡ್ತಾ ಇರ್ತಾರೆ, ಎಲ್ಲಿ ನಮಗೆ ಕಾವೇರಿ ಫ್ಲೋ ಆಗ್ತಾ ಇರುತ್ತೆ ಆ ಎಲ್ಲ ಡಿಸ್ಟ್ರಿಕ್ಟ್ಸ್ಗಳಲ್ಲೂ ಕೂಡ ಅವರು ರೈಡ್ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ನಮಗೆ ಆಪ್ಷನ್ಸಲ್ಲಿ ಕೇಳ್ತಾ ಇರೋಂಥ ಟೈಮಲ್ಲಿ ಈಶಾ ಔಟ್ರೀಚು, ಈಶಾ ಕಾವೇರಿ, ಈ ಥರ ಈಶಾ ಬೇರೆ ಏನಾದ್ರು ಕೇಳಿದ್ರೆ ಆ ಟೈಮಲ್ಲಿ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈಶಾ ಔಟ್ರೀಚ್ ಅಂತಲೇ ನೆನ್ಪಿಟ್ಕೊಂಡಿರಿ. ಸೊ ಈ ಟೈಮಲ್ಲಿ ಸದ್ಗುರು ಅವರು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಅವರು ರೈಡ್ ಮಾಡ್ತಾ ಇರ್ತಾರೆ. ಇದು ರಿಲೇಟೆಡು ಅಂತಂದರೆ ನಮಗೆ ಕಾವೇರಿ ರಿಲೇಟೆಡ್ ಅವೇರ್ನೆಸ್ನ ಇವರು ಮಲ್ಟಿಪ್ಲೈ ಮಾಡ್ತಾ ಇರ್ತಾರೆ, ಬೇರೆ ಕಡೆ ಎಲ್ಲದೂ ಕೂಡ ಅವೇರ್ನೆಸ್ನ ರೀಚ್ ಮಾಡಿಸ್ತಾ ಇರ್ತಾರೆ. ಸೊ ಇದ್ರ ಜೊತೆ ಕರ್ನಾಟಕ ಗೌರ್ಮೆಂಟು ಟೈಅಪ್ ಮಾಡ್ಕೊಂಡಿರೋಂಥದ್ದು ಏನಕ್ಕೆ ಅಂತಂದರೆ ಆಗ್ರೋ ಫಾರೆಸ್ಟ್ರಿ ರಿಲೇಟೆಡ್ ನಮ್ಮ ಸ್ಕೀಮ್ಸ್ಗಳು ಕೂಡ ಏನಿದಾವಲ್ಲ ಅವನ್ನೆಲ್ಲದನ್ನೂ ಕೂಡ ಕಾವೇರಿ ಬೇಸಿನ್ ಇರುವಂಥ ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ ಕೂಡ ನಮಗೆ ಪ್ರಮೋಷನ್ ಮಾಡಬೇಕು ಅಂತ. ಸೊ ಇದರಲ್ಲಿ ನಮಗೆ ಬರುವಂಥದ್ದು ಏನಾಗುತ್ತೆ, ಕಾವೇರಿ ಡಿಸ್ಟ್ರಿಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಯಾವ್ಯಾವ ಡಿಸ್ಟ್ರಿಕ್ಟ್ಸ್ಗಳಿಂದ ಕಾವೇರಿ ಹರಿಯುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಯಾವ್ದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ನಾವು ಬಂದ್ಬಿಟ್ಟು ನಮಗೆ ಮೈಸೂರು. ಸೊ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಕೊಡಗು, ಯಾಕಂತಂದರೆ ಒರಿಜಿನೇಟೇ ಅಲ್ಲಾಗೋಂಥದ್ದಲ್ಲ. ಸೊ ಅದಕ್ಕೆ ಕೊಡಗು. ನೆಕ್ಸ್ಟು ನಮಗೆ ಮೈಸೂರು, ಅದಾದಮೇಲೆ ಮಂಡ್ಯ. ಯಾವುದಾದ್ರೂ ಅಕಸ್ಮಾತ್ ಏನಾದರೂ ಬೈ ಮಿಸ್ಟೇಕ್ ಏನಾದ್ರು ಬರೆದಿದ್ದು ಇಲ್ಲ ಅಂತಂದರೆ ಅಡಿಷ್ನಲ್ ಏನಾದ್ರು ಸ್ಕಿಪ್ ಏನಾದ್ರು ಮಾಡಿರೋಂಥದ್ದಿದ್ದರೆ ನೀವು ಕಮೆಂಟ್ ಮಾಡ್ಕೊಂಡಿರಿ, ಅಂತಂದರೆ ಬೇರೆಯವರು ಕನ್ಫ್ಯೂಸ್ ಆಗುವಂಥದ್ದು ಇರಲ್ಲ. ಸೊ ಇದು ಕೊಡಗು, ಮೈಸೂರು, ಅದಾದಮೇಲೆ ಮಂಡ್ಯ, ಅದಾದಮೇಲೆ ನಮಗೆ ಬೆಂಗಳೂರು ರೂರಲ್ಲು, ಚಾಮರಾಜನಗರ. ಸೊ ಚಾಮರಾಜನಗರ. ನೆಕ್ಸ್ಟು ನಮಗೆ ಚಿಕ್ಕಮಗಳೂರು, ಅದಾದಮೇಲೆ ಹಾಸನ, ರಾಮನಗರ ಮತ್ತು ತುಮಕೂರು. ಸೊ ಇದರಲ್ಲಿ ಯಾವುದಾದ್ರೂ ಏನಾದರೂ ಡಿಲೀಟ್ ಮಾಡಬೇಕು ಇಲ್ಲ ಅಂತಂದರೆ ಇನ್ಕ್ಲೂಡ್ ಮಾಡಬೇಕು ಅಂತಂದರೆ ಕಮೆಂಟ್ ಮಾಡಿಕೊಟ್ಟಿರಿ. ಸೊ ಇದು ಆನ್ಲೈನ್ ಕೊಟ್ಟಿರೋಂಥದ್ದು ಇನ್ಫಾರ್ಮೇಷನ್ ಬಂದ್ಬಿಟ್ಟು ಇದಿತ್ತು. ಸೊ ಅದಕ್ಕೋಸ್ಕರ ಈಗ ಕೊಡಗು, ಮೈಸೂರು, ಮಂಡ್ಯ, ಬೆಂಗಳೂರು ರೂರಲ್ಲು, ಅದಾದಮೇಲೆ ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ, ರಾಮನಗರ ಮತ್ತು ತುಮಕೂರು. ನೆಕ್ಸ್ಟು ಕಾವೇರಿ ರಿವರ್ ರಿಲೇಟೆಡ್ಡು ಕೆಲವೊಂದು ಪಾಯಿಂಟ್ಸ್ನ ನಾವು ನೋಡ್ಕೊಂಡಿರೋಣ. ಫಸ್ಟ್ ಇದು ಎಲ್ಲಿ ಒರಿಜಿನೇಟ್ ಆಗುವಂಥದ್ದು ಅಂತಂದರೆ ನಮಗೆ ತಳಕಾವೇರಿ. ಸೊ ಎಲ್ಲಿ ಯಾವ ರೇಂಜಲ್ಲಿ ಅಂತಂದರೆ ಇದು ನಮಗೆ ಬ್ರಹ್ಮಗಿರಿ ರೇಂಜು. ಸೊ ಯಾವ ಡಿಸ್ಟ್ರಿಕ್ಟು ಅಂತ ಹೇಳಿ ನಾವು ನೋಡ್ಕೊಂಡಿದ್ವಿ, ನಾವು ಕೊಡಗು ಅಥವಾ ಕೂರ್ಗ್ ಡಿಸ್ಟ್ರಿಕ್ಟು. ಸೊ ಇಲ್ಲಿ ವಿಲೇಜ್ ಯಾವುದು ಬರುತ್ತೆ, ಅಂತಂದರೆ ಇಲ್ಲಿ ಚಿರಂಗಾಳ. ಸೊ ಚಿರಂಗಾಳ ವಿಲೇಜು ಕೊಡಗು ಅಲ್ಲಿ ಇರುವಂಥದ್ದು ಕಡೆ ಇದು ಪ್ರಾಪರಾಗಿ ನಮಗೆ ಒರಿಜಿನೇಟ್ ಆಗುವಂಥದ್ದು. ಸೊ ಎಲಿವೇಶನ್ ಎಷ್ಟು ಹೈಟಲ್ಲಿ ಇರುವಂಥದ್ದು ಅಂತಂದರೆ 1341 ಕಿಲೋಮೀಟರ್ಸ್ ಅಲ್ಲಿ ಒರಿಜಿನೇಟ್ ಆಗುವಂಥದ್ದು ತಲಕಾವೇರಿಯಲ್ಲಿ, ಆಯಿತಾ. ಟೋಟಲ್ ಲೆಂತ್ ರಿವರಿಂದು ಎಷ್ಟಿದೆ, ಟೋಟಲ್ ಲೆಂತು ನಿಯರ್ಲಿ ನಮಗೆ 800 ಕಿಲೋಮೀಟರ್ಸ್ ಇದೆ, ನಿಯರ್ಲಿ 800 ಕಿಲೋಮೀಟರ್ಸ್ ಇರುವಂಥದ್ದು.
ಸೊ ಇದೇನು ಮಾಡುತ್ತೆ ಅಂತಂದರೆ ಇದು ಎಂಡ್ ಆಗುವಂಥದ್ದು ನಮಗೆ, ಅಥವಾ ನಮಗೆ ಏನು ನಮಗೆ ಡೆಲ್ಟಾ ಫಾರ್ಮ್ ಮಾಡುತ್ತಲ್ಲ. ಸೊ ಈಗ ಡೆಲ್ಟಾ ಅಂತಂದರೆ ಏನು? ಸೊ ಡೆಲ್ಟಾ ರಿಲೇಟೆಡ್ ಒಂದು ಪಾಯಿಂಟ್ ಹೇಳ್ತೀನಿ ನೋಡಿ. ನಮಗೆ ಆ್ಯಕ್ಚುಲಾಗಿ ಇಂಡಿಯಾ ಈ ಟೈಪ್ ಇದೆಯಲ್ಲ, ಸೊ ನಮಗೆ ಈಸ್ಟಲ್ಲಿ ಯಾವುದಾದ್ರೂ ರಿವರು ಫ್ಲೋ ಆಗಿ ಬೇ ಆಫ್ ಬೆಂಗಾಲಿಗೆ ಸೇರ್ತಾ ಇದೆ ಅಂತ ಅಂದ್ಕೊಳ್ಳಿ. ಬೇ ಆಫ್ ಬೆಂಗಾಲಿಗೆ ಸೇರ್ತಾ ಇದೆ ಅಂತಂದರೆ ಅದು ಯೂಶ್ವಲಾಗಿ ಡೆಲ್ಟಾ ಫಾರ್ಮ್ ಮಾಡುತ್ತೆ. ಎಕ್ಸಾಂಪಲು ನಾವು ಇಲ್ಲಿ ಗಂಗಾ ಬ್ರಹ್ಮಪುತ್ರ ಅದು ಡೆಲ್ಟಾ ಇದೆಯಲ್ಲ, ಸುಂದರ್ಬನ್ಸು ಈ ಥರದ್ದು. ಬಟ್ ಈ ಕಡೆ ವೆಸ್ಟ್ ಕಡೆಗೆ ನಮಗೆ ವೆಸ್ಟರ್ನ್ ಘಾಟ್ಸ್ ಕಡೆಗೆ ಡೆಲ್ಟಾ ಫಾರ್ಮ್ ಮಾಡಲ್ಲ. ಯಾಕೆಂತಂದರೆ ಇಲ್ಲಿ ಎಲಿವೇಶನೇ ತುಂಬ ಜಾಸ್ತಿ ಇದೆ, ಪ್ಲಸ್ ಸುಮಾರು ಒಳಗಡೆಯಿಂದ ಜಾಸ್ತಿ ಫೋರ್ಸಲ್ಲಿ ಇಲ್ಲಿ ಸಖತ್ ಜಾಸ್ತಿ ಫೋರ್ಸಲ್ಲಿ ಬೀಳ್ತಾ ಇರುತ್ತೆ, ಸಖತ್ ಸ್ಟೀಪ್ ಆಗಿರೋವಂಥದ್ರಿಂದ ಈ ಕಡೆ ನಮಗೆ ವೆಸ್ಟ್ ಸೈಡು ಜಾಸ್ತಿ ವಾಟರ್ ಫಾಲ್ಸ್ ನೋಡೋಕ್ಕೆ ಸಿಗುತ್ತೆ. ಬಟ್ ನಮಗೆ ಈಸ್ಟ್ ಸೈಡು ಈಸಿಯಾಗಿ ಫ್ಲೋ ಇರೋವಂಥದ್ರಿಂದ ಈಸ್ಟ್ ಸೈಡ್ ನಮ್ಗೆ ಏನಾಗುತ್ತೆ ಅಂತಂದರೆ ಡೆಲ್ಟಾ ಫಾರ್ಮ್ ಆಗುತ್ತೆ. ಈ ಎಕ್ಸಾಂಪಲ್ ರಿವರ್ ಈ ಥರ ಹರಿತಾ ಇತ್ತು, ಸೊ ಬೇರೆ ಬೇರೆ ರಿವರೆಲ್ಲ ಜಾಯ್ನ್ ಆಗಿ ಸ್ಮೂತಾಗಿ ಈ ಥರ ಡೆಲ್ಟಾ ಫಾರ್ಮ್ ಆಗುತ್ತೆ. ಸೊ ಆ ಥರದ್ದು ನಮಗೆ ಕಾವೇರಿ ಏನು ಡೆಲ್ಟಾ ಫಾರ್ಮ್ ಮಾಡುತ್ತಲ್ಲ, ಸೊ ಕಾವೇರಿ ಏನು ಡೆಲ್ಟಾ ಫಾರ್ಮ್ ಮಾಡುತ್ತಲ್ಲ, ಇದನ್ನು ನಾವೇನಂತ ಕರಿತೀವಿ? ಗಾರ್ಡನ್ ಆಫ್ ಸೌತ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಒಂದು ನಿಮಿಷ, ಸೊ ಇದನ್ನು ಇರೇಸ್ ಮಾಡಿಬಿಡ್ತೀನಿ ನಾನು ಫಸ್ಟು. ಸೊ ಕಾವೇರಿ ಏನು ಡೆಲ್ಟಾ ಫಾರ್ಮ್ ಮಾಡುತ್ತೆ, ಈ ಕಾವೇರಿ ಡೆಲ್ಟಾ ಫಾರ್ಮ್ ಮಾಡೋವಂಥದ್ದನ್ನ ನಾವು ಗಾರ್ಡನ್ ಆಫ್ ಸದರ್ನ್ ಇಂಡಿಯಾ ಅಂತ ಕರಿತೀವಿ. ಸದರ್ನ್ ಇಂಡಿಯಾ. ಸೊ ಹಾಗಂತಂದರೆ ಎಲ್ಲಿ ಫಾರ್ಮ್ ಮಾಡೋವಂಥದ್ದು ಇದು? ಸೊ ಯಾವ ರೀಜನಲ್ಲಿ ಫಾರ್ಮ್ ಮಾಡೋವಂಥದ್ದು? ಸೊ ಇದು ಬಂದ್ಬಿಟ್ಟು ನಮಗೆ ಕಡಲ್ಲೂರ್. ಸೊ CUDD. ಸೊ ಅವ್ರದ್ದು ವರ್ಡ್ಸ್ ನಮ್ಗೆ ಅಷ್ಟೊಂದು ಕರೆಕ್ಟಾಗಿ ಬರೋಲ್ಲ. ಸೊ ಕಡಲ್ಲೂರ್ ತಮಿಳ್ನಾಡಲ್ಲಿ. ಸೊ ಇದು ಏನು ಮಾಡುತ್ತೆ ಅಂತಂದರೆ ಬೇರೆ ಬೇರೆ ಡಿಸ್ಟ್ರಿಬ್ಯೂಟರೀಸ್ಗಳಲ್ಲಿ ಡಿವೈಡ್ ಆಗಿಬಿಟ್ಟು ಒಂದು ಡೆಲ್ಟಾ ಫಾರ್ಮ್ ಮಾಡುತ್ತೆ. ಅದನ್ನು ಗಾರ್ಡನ್ ಆಫ್ ಸದರ್ನ್ ಇಂಡಿಯಾ ಅಂತ ಆಗ್ಬಿಟ್ಟು ನಾವು ಕರಿತೀವಿ. ಸೊ ಇದು ಯಾವ ಯಾವ ಸ್ಟೇಟ್ಸ್ಗಳಲ್ಲಿ ಹರಿಯುತ್ತೆ ಇದು ಅಂತಂದರೆ ಅದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಕರ್ನಾಟಕ ಅಂತೂ ನಮ್ಗೆ ಗೊತ್ತು. ಅದಾದಮೇಲೆ ತಮಿಳ್ನಾಡಿಗೂ ಹೋಗುತ್ತೆ, ಅದಾದಮೇಲೆ ಕೇರಳನೂ ಹೋಗುತ್ತೆ, ಅದಾದಮೇಲೆ ಒಂದೇ ಯೂನಿಯನ್ ಟೆರಿಟರಿ ಹೋಗುವಂಥದ್ದು ಯಾವುದು ಅಂತಂದರೆ ಅದು ಪುದುಚೇರಿ. ಒಂದೇ ಯೂನಿಯನ್ ಟೆರಿಟರಿ ಹೋಗುವಂಥದ್ದು ಪುದುಚೇರಿ. ನೆಕ್ಸ್ಟು ನಮಗೆ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸು, ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಎಸ್ಪೆಷಲಿ ಕಾವೇರಿ ರಿವರ್ ರಿಲೇಟೆಡು. ಸೊ ಇದು ನಮಗೆ ಲೆಫ್ಟ್ ಬ್ಯಾಂಕ್, ಇವೆಲ್ಲ ಏನು ಲೆಫ್ಟ್ ಬ್ಯಾಂಕ್ ರೈಟ್ ಬ್ಯಾಂಕ್ ಅಂತಂದರೆ, ಎಕ್ಸಾಂಪಲ್ಲು ನೀರು ಈ ಥರ ಹರಿತಾ ಇದೆ ಅಂತ ಅಂದ್ಕೊಳ್ಳಿ. ಸೊ ನಾವು ಈ ಕಡೆ ಮುಖ ಮಾಡ್ಕೊಂಡಿದ್ದೀವಿ. ಸೊ ಯಾವುದು ನಮಗೆ ಲೆಫ್ಟ್ ಸೈಡಲ್ಲಿ ಜಾಯಿನ್ ಆಗುತ್ತೆ ಅದನ್ನು ಲೆಫ್ಟ್ ಬ್ಯಾಂಕ್ ಅಂತ ಕರಿತೀವಿ. ರೈಟ್ ಸೈಡಲ್ಲಿ ಯಾವುದು ಜಾಯಿನ್ ಆಗುತ್ತೆ ನಮಗೆ ಅದನ್ನು ರೈಟ್ ಬ್ಯಾಂಕ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಇದು ನಮಗೆ ಲೆಫ್ಟ್ ಬ್ಯಾಂಕ್ ಮತ್ತು ರೈಟ್ ಬ್ಯಾಂಕ್ ಇರುವಂಥದ್ದು. ಸೊ ಲೆಫ್ಟ್ ಸೈಡಿಂದ ಯಾವುದೇ ಜಾಯಿನ್ ಆಗುತ್ತೆ, ರೈಟ್ ಸೈಡಿಂದ ಯಾವುದೇ ಜಾಯಿನ್ ಆಗುತ್ತೆ ಅಂತ ಆಗ್ಬಿಟ್ಟು. ಸೊ ಲೆಫ್ಟ್ ಬ್ಯಾಂಕಲ್ಲಿ ನಮ್ಗೆ ಬರುವಂಥದ್ದು ನಮಗೆ ಹಾರಂಗಿ, ಅದಾದಮೇಲೆ ಹೇಮಾವತಿ, ಶಿಂಷ, ಅರ್ಕಾವತಿ. ನೆಕ್ಸ್ಟ್ ನಾವು ರೈಟ್ ಬ್ಯಾಂಕಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಬಂದ್ಬಿಟ್ಟು ನಮಗೆ ಲಕ್ಷ್ಮಣ್ ತೀರ್ಥ, ಕಬಣಿ, ಅದಾದಮೇಲೆ ನಮಗೆ ಸುವರ್ಣವತಿ, ಅದಾದಮೇಲೆ ಭವಾನಿ, ಅದಾದಮೇಲೆ ನಮಗೆ ನಾಯಿಲ್, ಅದಾದಮೇಲೆ ಅಮರಾವತಿ. ಸೊ ಇದು NO ಆಯಿತಾ. ಸೊ ಇದು ಲಕ್ಷ್ಮಣ್ ತೀರ್ಥ, ಕಬನಿ, ಅದಾದಮೇಲೆ ಸುವರ್ಣವತಿ, ಭವಾನಿ, ನಾಯಲ್ ಮತ್ತು ಅಮರಾವತಿ. ಸೊ ಲೆಫ್ಟ್ ಬ್ಯಾಂಕಲ್ಲಿ ನಮಗೆ ಹಾರಂಗಿ, ಹೇಮಾವತಿ, ಶಿಂಷ ಮತ್ತು ಅರ್ಕಾವತಿ ನೆನ್ಪಿಟ್ಕೊಂಡ್ಬಿಟ್ರೆ ಬೇರೆ ಯಾವ್ದು ಕೇಳಿದ್ರು ಕೂಡ ಅದು ಯೂಶ್ವಲಿ ನಮಗೆ ರೈಟಲ್ಲಿ ಇರೋವಂಥದ್ದು ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಇದೇನು ಮಾಡುತ್ತೆ ಅಂತಂದರೆ ಇದು 2 ಬ್ರಾಂಚಾಗಿ ಏನು ಡಿವೈಡ್ ಆಗುತ್ತಲ್ಲ, ಸೊ ಅದರಲ್ಲಿ ಮೇಕೆದಾಟು ಒಂದು ಇದು ನಮಗೆ ಒಂದು ಗಾರ್ಜು ಕೂಡ ಫಾರ್ಮ್ ಮಾಡುತ್ತೆ. ಸೊ ಮೇಕೆದಾಟು ಪ್ರಾಜೆಕ್ಟು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ನ್ಯೂಸಲ್ಲಿ ಇರುತ್ತೆ ನಮಗೆ. ಸೊ ಅದಾದಮೇಲೆ ನಾವು ನೋಡಬೇಕು ಅಂತಂದರೆ ಹೊಗೇನಕಲ್ ಫಾಲ್ಸು ಕೂಡ ಫಾರ್ಮ್ ಮಾಡುತ್ತೆ. ಸೊ ಇದು ಯಾವಾಗ ಮೆಟ್ಟೂರು ರಿಸರ್ವಾಯರ್ ಎಂಟರ್ ಆಗುವಂಥ ಟೈಮಲ್ಲಿ ಅಲ್ಲಿ ಹೊಗೇನಕಲ್ ಫಾಲ್ಸು ಕೂಡ ಇದು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಇಷ್ಟು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ಕಾವೇರಿ ರಿವರ್ ರಿಲೇಟೆಡು. ಬಟ್ ರಿವರ್ಸ್ ರಿಲೇಟೆಡ್ ನಾವು ಡಿಸ್ಕಸ್ ಮಾಡ್ತಿರೋಂಥ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಡಿಸ್ಕಸ್ ಮಾಡ್ಕೊತಾ ಇರ್ಬೋದು. ಬಟ್ ಇಷ್ಟಂತೂ ನೆನ್ಪಿಟ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಇರುತ್ತೆ, ಎಸ್ಪೆಷಲಿ ಲೆಫ್ಟ್ ಬ್ಯಾಂಕ್ ಮತ್ತು ರೈಟ್ ಬ್ಯಾಂಕ್. ಮತ್ತು ಇಲ್ಲಿ ಕೊಟ್ಟಿರೋಂಥ ಡಿಸ್ಟ್ರಿಕ್ಸ್ಗಳಲ್ಲಿ ಯಾವುದಾದ್ರು ತೆಗಿಬೇಕು, ಜಾಯಿನ್ ಮಾಡಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೆಕ್ಸ್ಟು ಇಂಡಿಯಾದು ಫಸ್ಟ್ 3D ಪ್ರಿಂಟೆಡ್ ಪೋಸ್ಟ್ ಆಫೀಸು ಎಲ್ಲಿ ಬರೋವಂಥದ್ದು ಅಂತಂದರೆ, ಎಲ್ಲಿ ಇನ್ಸ್ಟಾಲ್ ಮಾಡಿರೋವಂಥದ್ದು ಅಂತಂದರೆ ಹಳಸೂರು, ಬೆಂಗಳೂರು. ಸೊ ಹಳಸೂರಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಿರೋವಂಥದ್ದು. ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು ಪಾಯಿಂಟ್ ಏನು ಅಂತಂದರೆ ಇದನ್ನು ಯಾರು ಇನ್ಸ್ಟಾಲ್ ಮಾಡಿರೋವಂಥದ್ದು ಅಂತ, L&T ಕಂಪನಿ ಇದನ್ನು ಇನ್ಸ್ಟಾಲೇಷನ್ ಮಾಡಿರೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರು ಇನ್ಸ್ಟಾಲೇಷನ್ ಮಾಡಿದ್ರು ಅಂತಂದರೆ L&T ಕಂಪನಿ.
ಸೊ L&T ಕಂಪನಿ ಇವಾಗ ಸದ್ಯಕ್ಕೆ ಇರುವಂಥದ್ದು ಓನ್ಲಿ ಕಂಪನಿ ಇದು. ಸೊ ಓನ್ಲಿ ಕಂಪನಿ ಇದು ಕನ್ಸ್ಟ್ರಕ್ಷನಲ್ಲಿ ಇಂಡಿಯಾದಲ್ಲಿ, ಓನ್ಲಿ ಕಂಪನಿ ಇಂಡಿಯಾದಲ್ಲಿ 3D ಪ್ರಿಂಟಿಂಗ್ ಟೆಕ್ನಾಲಜಿ, ಕನ್ಸ್ಟ್ರಕ್ಷನ್ಗೋಸ್ಕರ 3D ಪ್ರಿಂಟಿಂಗ್ ಟೆಕ್ನಾಲಜಿ ಇದು ಯೂಸ್ ಮಾಡ್ತಿರೋವಂಥದ್ದು ಓನ್ಲಿ ಕಂಪನಿ ಆಗಿದ್ದು L&T. ಸೊ ಇದು L&T ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬೆನಿಫಿಟ್ ಏನು ಇದರಲ್ಲಿ ಅಂತಂದರೆ, ಫಸ್ಟ್ ಒನ್ನು ಬೇಗ ಕನ್ಸ್ಟ್ರಕ್ಷನ್ ಆಗೋಗ್ಬಿಡುತ್ತೆ. ಅದಾದಮೇಲೆ ಕಾಸ್ಟು ಕೂಡ ಸಖತ್ ಕಮ್ಮಿ ಬೀಳುತ್ತೆ. ಸೊ ಆಲ್ಮೋಸ್ಟ್ ನಮಗೆ 25% ಅಷ್ಟು ಕಾಸ್ಟಲ್ಲೇ ಇದನ್ನು ಕಟ್ಕೊಂಡಿರ್ಬೋದು. ಯಾಕಂತಂದರೆ 3D ಆಗಿ ಪ್ರಿಂಟ್ ಆಗ್ತಾ ಇರುತ್ತೆ ಅಷ್ಟೇ ಅಲ್ಲಿ. ಸೊ ಅಲ್ಲಿ ಕೊಟ್ಟ ಮೇಲೆ ಅದೇನಾಗುತ್ತೆ, ಎಕ್ಸಾಂಪಲು ಈ ರೀಜನಲ್ಲಿ ನಮಗೆ 3D ಇದು ಆಫೀಸು ಪ್ರಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಸೊ ಈ ರೀಜನಲ್ಲಿ ಸೊ ಅದೇನಾಗುತ್ತೆ ಅಂತಂದರೆ ಲೇಯರ್ ಬೈ ಲೇಯರು ಇಲ್ಲಿ ಇಡ್ತಾ ಹೋಗ್ತಾ ಇರುತ್ತೆ. ಸೊ ಮೇಲ್ಗಡೆ ಒಂದು ಲೇಯರು, ಅದ್ರ ಮೇಲ್ಗಡೆ ಒಂದು ಲೇಯರು. ಸೊ ಒಂಥರ ನಮಗೆ ಬರ್ಗರ್ ಯಾವ ಟೈಪ್ ಮಾಡ್ತಾರಲ್ಲ, ಸೊ ಆ ಟೈಪು ಒಂದೊಂದೇ ಲೇಯರ್ ಕನ್ಸ್ಟ್ರಕ್ಷನ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಆ ಥರದ್ದು ಫಸ್ಟ್ 3D ಪ್ರಿಂಟೆಡ್ ಪೋಸ್ಟ್ ಆಫೀಸ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಇರೋವಂಥದ್ದು. ಸೊ ಇದು ಫಸ್ಟ್ ಇರೋವಂಥದ್ದೆಲ್ಲ ಏನೇನಿರುತ್ತಲ್ಲ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಈಗಾಗಲೇ ಕರ್ನಾಟಕ ಗೌರ್ಮೆಂಟು ಕೊಟ್ಟಿರೋವಂಥದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಅವಾರ್ಡ್ಸ್ನ ನಾವು ನೋಡ್ಕೊಂಡಿದ್ವಿ. ಸೊ ಅದನ್ನು ಕೂಡ ಫಸ್ಟ್ ಕೊಟ್ಟಿರೋವಂಥದ್ದು 2022 ಇಂಡಿಯಾದು ಫಸ್ಟ್ ಫ್ರ್ಯಾಕ್ಷನಲಿ ಓನ್ಡ್ ಸೋಲಾರ್ ಪವರ್ ಪ್ಲ್ಯಾಂಟು ಕೂಡ ನಮಗೆ ಬೆಂಗಳೂರಲ್ಲಿ ಇರುವಂಥದ್ದು. ಇಂಡಿಯಾದು ಫಸ್ಟ್ ಬ್ರೈನ್ ಹೆಲ್ತ್ ಕ್ಲಿನಿಕ್ಕು ಕೂಡ KBHI ಅಂತಂದರೆ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಂಡರಲ್ಲಿ ಬೆಂಗಳೂರಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು. ಅದಾದಮೇಲೆ ನಾವು ನೋಡ್ಕೊಂಡಿರೋವಂಥದ್ದು ಇದು ಇಂಡಿಯಾದು ಫಸ್ಟು 3D ಪ್ರಿಂಟೆಡ್ಡು ಪೋಸ್ಟ್ ಆಫೀಸು. ಸೊ ಇಷ್ಟು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಮಗೆ ಆ್ಯಕ್ಚುಲಿ ಇಷ್ಟಿಷ್ಟೇ ಇಂಪಾರ್ಟೆಂಟ್ ಇರುತ್ತೆ, ಯಾಕಂತಂದರೆ ಡೈರೆಕ್ಟಾಗಿ ಕ್ವೆಶನ್ಸ್ ಕೇಳ್ತಿರ್ತಾರೆ. ಸೊ ಅದ್ರ ರಿಲೇಟೆಡು ಸ್ಪೆಸಿಫಿಕ್ ಪಾಯಿಂಟ್ ಬೇಕಾಗಿರುತ್ತೆ. ಈಗ ನೋಡಿ 3D ಪ್ರಿಂಟೆಡ್ ಆಫೀಸು ಸುಮಾರು ಜನರಿಗೆ ನಮಗೆ ಬೆಂಗಳೂರು ಅಂತ ಹೇಳ್ಬಿಟ್ಟು ನಾವು ರೆಕಗ್ನೈಸ್ ಮಾಡಿದ್ರು ಯಾವ ಕಂಪನಿ ಕಟ್ಟಿರ್ಬೋದು ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ವೆಂಚೂರೈಸ್ ಅಂತ. ಸೊ ವೆಂಚರ್ ಅಂತ ಇರುತ್ತಲ್ಲ, ಸೊ ಆ ಹೆಸರು ಮೇಲೆ ಆ ವರ್ಡ್ ಮೇಲೇ ಮಾಡ್ಕೊಂಡಿರೋಂಥದ್ದು. ಸೊ ಇದರಲ್ಲಿ ಬ್ಯಾಕ್ಗ್ರೌಂಡ್ ಏನು ಅಂತಂದರೆ, ನಮಗೆ 2022 ಏನು ಇನ್ವೆಸ್ಟ್ ಕರ್ನಾಟಕ ನಡೆದಿತ್ತಲ್ಲ, ಸೊ 2022 ಇನ್ವೆಸ್ಟ್ ಕರ್ನಾಟಕ ಅಂತ ನಡೆದಿತ್ತು. ಸೊ ಈ ಇನ್ವೆಸ್ಟ್ ಕರ್ನಾಟಕ ನಡೆದಿದ್ದು ನಮಗೆ ಯಾವಾಗ, ನವಂಬರ್ 2022 ನಡೆದಿತ್ತು. ಸೊ ಇದೊಂದು ಗ್ಲೋಬಲ್ ಇನ್ವೆಸ್ಟರ್ ಮೀಟು, ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಇದು ಮೀಟ್ ಇದು. ಸೊ ಆಲ್ ಓವರ್ ಇಂಡಿಯಾನು ಕೂಡ ಸಖತ್ ಫೇಮಸ್ ಇರುವಂಥದ್ದು. ಸೊ ಇದರಲ್ಲಿ ಒಂದು ಗ್ಲೋಬಲ್ ಕಂಪ್ಲೀಟ್ ವರ್ಲ್ಡ್ ರಿಲೇಟೆಡ್ಡೇ ನಮಗೆ ಒಂದು ಸ್ಟಾರ್ಟಪ್ ಚಾಲೆಂಜ್ ಮಾಡಿದ್ರು. ಆ ಚಾಲೆಂಜ್ ಹೆಸರೇ ನಮಗೆ ವೆಂಚೂರೈಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಇದನ್ನು ಲಾಂಚ್ ಮಾಡಿದ್ದು ನಮಗೆ ಯಾರು ಅಂತಂದರೆ ಕರ್ನಾಟಕ ಗೌರ್ಮೆಂಟು. ಸೊ ಏನು ಮಾಡಿದ್ರು ಇದರಲ್ಲಿ ಅಂತಂದರೆ, ಇದರಲ್ಲಿ ಕ್ಯಾಶ್ ಪ್ರೈಸ್ ಇಟ್ಟಿದ್ರು. ಕ್ಯಾಶ್ ಪ್ರೈಸು ಅಷ್ಟೇ ಸಿಕ್ಕಾಪಟ್ಟೆ ಜಾಸ್ತಿನೇ ಇಟ್ಟಿದ್ರು ಇವರು. ಯಾಕಂತಂದರೆ ಆಲ್ಮೋಸ್ಟು $1,00,000 ಕ್ಯಾಶ್ ಪ್ರೈಸ್ ಇಟ್ಟಿರೋವಂಥದ್ದು ಇದರಲ್ಲಿ ವಿನ್ನರ್ಸಿಗೆ. ಸೊ ಅದಕ್ಕೆ ಈ ಕ್ಯಾಶ್ ಪ್ರೈಸ್ ಅಮೌಂಟ್ ಜಾಸ್ತಿ ಇರೋವಂಥದ್ರಿಂದ ಇದನ್ನು ನೆನ್ಪಿಟ್ಕೊಂಡಿರಿ. ಸೊ ಇದು ಯಾರಿಗೆ ಕೊಡ್ತಾಯಿತ್ತು ಕ್ಯಾಶ್ ಪ್ರೈಸು ಅಂತಂದರೆ, ಸೊ ಇದು ಹೊಸ ಸ್ಟಾರ್ಟಪ್ಸ್ಗಳಿಗೆ, ಯಾಕಂತಂದರೆ ಸ್ಟಾರ್ಟಪ್ ರಿಲೇಟೆಡೇ ಚಾಲೆಂಜ್ ಅಲ್ಲ. ಬಟ್ ಯಾವ ರಿಲೇಟೆಡ್ ಸ್ಟಾರ್ಟಪ್ಪು ಅಂತಂದರೆ ಮ್ಯಾನುಫ್ಯಾಕ್ಚರಿಂಗು ಮತ್ತು ಸಸ್ಟೈನಬಿಲಿಟಿ ರಿಲೇಟೆಡ್ಡು ಸ್ಟಾರ್ಟಪ್ಸು. ಸೊ ಅದಕ್ಕೋಸ್ಕರ ಮಾಡಿರೋವಂಥದ್ದು ಇದು. ಸೊ ಇದರಲ್ಲಿ ಅವ್ರಿಗೆ ರಿವಾರ್ಡ್ ಮಾಡಿ ಸಪೋರ್ಟ್ ಮಾಡಬೇಕು ಸ್ಟಾರ್ಟಪ್ಸು ಮ್ಯಾನುಫ್ಯಾಕ್ಚರಿಂಗಲ್ಲಿ ಮತ್ತು ಸಸ್ಟೈನಬಿಲಿಟಿ ರಿಲೇಟೆಡ್ ಏನು ಸ್ಟಾರ್ಟಪ್ಸ್ ಇರುತ್ತಲ್ಲ. ಸಸ್ಟೈನಬಿಲಿಟಿ ಅಂತಂದರೆ ಏನು ನೆನ್ಪಿಟ್ಕೊಂಡಿರಿ, ಎನ್ವೈರ್ಮೆಂಟಿಗೆ ಸಪೋರ್ಟ್ ಮಾಡುವಂಥದ್ದು ಸ್ಟಾರ್ಟಪ್. ಎಕ್ಸಾಂಪಲು ಎಫಿಷಿಯನ್ಸಿ ಜಾಸ್ತಿ ಮಾಡುವಂಥದ್ದು. ಈಗ ಎಕ್ಸಾಂಪಲ್ ಫ್ಯೂಲ್ ಎಫಿಷಿಯನ್ಸಿ ಜಾಸ್ತಿ ಮಾಡುವಂಥದ್ದು, ಅದು ಒಳ್ಳೆ ಸ್ಟಾರ್ಟಪ್ ಇರುತ್ತೆ. ಇಲ್ಲಾಂತಂದರೆ ರಿನ್ಯೂವಲ್ ಎನರ್ಜಿ ಯೂಸ್ ಮಾಡ್ಕೊಳ್ಳೋಂಥದ್ದು, ಅದು ಕೂಡ ಸ್ಟಾರ್ಟಪ್ ಇರುತ್ತೆ. ಕಾರ್ಬನ್ನ ಕ್ಯಾಪ್ಚರ್ ಮಾಡುವಂಥದ್ದು, ಅದು ಕೂಡ ಸ್ಟಾರ್ಟಪ್ ಇರುತ್ತೆ. ಸೊ ಒಟ್ಟಿನಲ್ಲಿ ಎನ್ವೈರ್ಮೆಂಟಿಗೆ ಒಳ್ಳೆಯದಾಗುವಂಥದ್ದು ಸ್ಟಾರ್ಟಪ್ಸ್ ಏನಿರುತ್ತಲ್ಲ, ಇಲ್ಲಾಂತಂದರೆ ಐಡಿಯಾ ಏನಿರುತ್ತಲ್ಲ, ಅದಕ್ಕೆ ನಾವು ಸಸ್ಟೈನಬಿಲಿಟಿ ಅಂತ ಹೇಳ್ಬಿಟ್ಟು ಕರಿಬೋದು. ಅವು ಮತ್ತು ಮ್ಯಾನುಫ್ಯಾಕ್ಚರಿಂಗ್, ಅದರ ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋಂಥ ಸೆಕ್ಟರ್ಸ್ಗಳಲ್ಲಿ ಒಂದು ಚಾಲೆಂಜ್ ಮಾಡ್ಕೊತಾ ಇದ್ರು. ಸೊ ಅದಕ್ಕೆ ವೆಂಚೂರೈಸ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ರು. ಅದನ್ನು ಕರ್ನಾಟಕ ಗೌರ್ಮೆಂಟೇ ಲಾಂಚ್ ಮಾಡಿತ್ತು. ಯಾವಾಗ ಅಂತಂದರೆ ಇನ್ವೆಸ್ಟ್ ಕರ್ನಾಟಕ 2022 ಇನ್ವೆಸ್ಟರ್ಸ್ ಮೀಟ್, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಏನಿತ್ತಲ್ಲ, ಆ ಟೈಮಲ್ಲಿ ಲಾಂಚ್ ಮಾಡಿದ್ದು. ಆವಾಗಲೂ ಕೂಡ ಚೀಫ್ ಮಿನಿಸ್ಟರು ಬಸವರಾಜ ಬೊಮ್ಮಾಯಿ ಅವರೇ ಆಗಿದ್ದರು. ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋವಂಥದ್ದು ನಮಗೆ ಪುಣ್ಯಕೋಟಿ ದತ್ತು ಯೋಜನೆ ಅಂತ ಹೇಳ್ಬಿಟ್ಟು. ಸೊ ಪುಣ್ಯಕೋಟಿ ಅಂತ ಹೇಳಿ ಬಂದ ತಕ್ಷಣ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು ಕೌ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ. ಬಟ್ ಇದು ತುಂಬ ಡಿಫ್ರೆಂಟ್ ಆಗಿರೋಂಥ ಸ್ಕೀಮು. ಸೊ ಅದಕ್ಕೆ ಫಸ್ಟ್ ಆಫ್ ಕೈಂಡ್ ಸ್ಕೀಮ್ ಇದು ಇಡೀ ಇಂಡಿಯಾದಲ್ಲಿ. ಇದರಲ್ಲಿ ಏನು ಅಂತಂದರೆ, ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡುವಂಥದ್ದು. ಯಾವುದ್ರ ರಿಲೇಟೆಡು ಅಂತಂದರೆ ಕೌ ಅಡಾಪ್ಷನ್ ರಿಲೇಟೆಡು, ಆಯಿತಾ. ಕೌ ಅಡಾಪ್ಷನ್ ರಿಲೇಟೆಡು. ಸೊ 2 ಏಮ್ ಇದರಲ್ಲಿ. ಒಂದು ಕೌ ಅಡಾಪ್ಷನ್ನು,
ಇನ್ನೊಂದು ಬಂದ್ಬಿಟ್ಟು ಗೋಶಾಲೆಗಳು. ಸೊ ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ, ಸೊ ಈಗ ನಮಗೆ ನಾರ್ಮಲಾಗಿ 2022 ಏನು ಲಾಂಚ್ ಮಾಡಿದ್ದಾರೆ ಇದನ್ನು, ಸೊ ಇಂಡಿವಿಜುವಲ್ ಆಗಿರಲಿ ಅಥವಾ ಆರ್ಗನೈಸೇಷನ್ಗಳಾಗಿರಲಿ, ಇವ್ರೇನು ಮಾಡ್ಬೋದು ಅಂತಂದರೆ ಒಂದು ಕೌನ ಅಡಾಪ್ಟ್ ಮಾಡ್ಕೊಬೋದು. ಅಡಾಪ್ಟ್ ಮಾಡ್ಕೊಳ್ಳೋದು ಅಂತಂದರೆ ಅವರು ಅದನ್ನು ತೊಗೊಂಡು ಬರೋ ಥರ ಏನಿರಲ್ಲ. ಸೊ ಅವರೇನು ಜಸ್ಟ್ ಇಯರ್ಲಿ ಅವರು 11,000 ರುಪೀಸ್ ಅವರು ಪೇ ಮಾಡಿದ್ರೆ 11,000 ರುಪೀಸ್ ಅವ್ರು ಪೇ ಮಾಡಿದ್ರೆ, ಸೊ ಅದರದ್ದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಗೌರ್ಮೆಂಟು ತೊಗೊಂಡಿರುತ್ತೆ. ಸೊ ಒಂಥರ ಅದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಕೌ ಅಡಾಪ್ಷನ್ ರಿಲೇಟೆಡು. ಅದ್ರ ಜೊತೆಗೆ ಗೋಶಾಲೆಗಳನ್ನು ಕೂಡ ಸೆಟಪ್ ಮಾಡಬೇಕು ಕಂಪ್ಲೀಟ್ ಕರ್ನಾಟಕದಲ್ಲಿ ಅಂತ ಹೇಳಿ. ಸೊ ನ್ಯೂಸಲ್ಲಿ ಯಾಕಿತ್ತಪ್ಪ ಇದು ಅಂತಂದರೆ, ಸೊ ನಮಗೆ ಸುದೀಪ್ ಇದ್ದಾರಲ್ಲ, ಸೊ ಕಿಚ್ಚ ಸುದೀಪ್, ಸೊ ಇವರು ಇದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಇವ್ರನ್ನ ಕರ್ನಾಟಕ ಗೌರ್ಮೆಂಟು ಅಪಾಯಿಂಟ್ ಮಾಡ್ಕೊಂಡಿದೆ. ಸೊ ಏನೇನು ನೋಡ್ಕೊಂಡ್ವಿ ನಾವು, ಕಿಚ್ಚ ಸುದೀಪ್ ಅವರು ಇದಕ್ಕೆ ಬ್ರ್ಯಾಂಡ್ ಅಂಬಾಸಡರು. ಸೊ ಇಂಡಿವಿಜುವಲ್ಸ್ ಅಥವಾ ನಮಗೆ ಆರ್ಗನೈಸೇಷನ್ಸು ಕೌನ ಅಡಾಪ್ಟ್ ಮಾಡ್ಕೊಬೋದು. 11,000 ರುಪೀಸ್ ಪರ್ ಇಯರ್, ಟೋಟಲಲ್ಲಿ 11,000 ರುಪೀಸ್ ಪರ್ ಇಯರ್ ಅವರು ಪೇಮೆಂಟ್ ಮಾಡ್ಕೊಬೇಕಾಗಿರುತ್ತೆ. ಸೊ ಅವೇರ್ನೆಸ್ಸು ಇದು ರಿಲೇಟೆಡ್ಡು ಕ್ರಿಯೇಟ್ ಮಾಡಿರೋಂಥದ್ದು ಒಂದು ಸ್ಕೀಮ್ ಅಂತ ಹೇಳ್ಬೋದು. ಇದಕ್ಕೆ ಕೌ ಅಡಾಪ್ಷನ್ ಮತ್ತು ಗೋಶಾಲೆನ ಸೆಟಪ್ ಮಾಡಬೇಕು ಅಕ್ರಾಸ್ ಕರ್ನಾಟಕ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ರೇರ್ ಡಿಸೀಸಸ್ ಅಂತ. ಸೊ ಏನಾಗಿತ್ತು ಅಂತಂದರೆ, ಸೊ ಚೀಫ್ ಮಿನಿಸ್ಟರು ಬಸವರಾಜ ಬೊಮ್ಮಾಯಿ ಅವರು SC/ST ಪೇಷಂಟ್ಸ್ ಏನಿರ್ತಾರಲ್ಲ, SC/ST ಪೇಷಂಟ್ಸು ಅವರಲ್ಲಿ ಇರೋಂಥ ರೇರ್ ಡಿಸೀಸ್ಗಳ ಟ್ರೀಟ್ಮೆಂಟಿಗೆ ಸೊ ಇವರು ಮಾನಿಟರಿ ಬೆನಿಫಿಟ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅಂತಂದರೆ ಮಾನಿಟರಿ ಏಡ್ ಪ್ರೊವೈಡ್ ಮಾಡ್ತೀವಿ ಅಂತ. ಬೆನಿಫಿಟ್ಸ್ ಆಗಲ್ಲ ಅದು, ಸೊ ಆ್ಯಕ್ಚುಲಿ ಮಾನಿಟರಿ ಏಡ್ ಆಗುತ್ತೆ. ಸೊ ಇದ್ರ ರಿಲೇಟೆಡ್ ಕೆಲವೊಂದು ಪಾಯಿಂಟ್ಸ್ ನಾವು ನೋಡ್ಕೊಂಡಿರಬೇಕು. ಸೊ ಫಸ್ಟ್ ಆಫ್ ಆಲ್ ನಮಗೆ ರೇರ್ ಡಿಸೀಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ರೇರ್ ಡಿಸೀಸ್ ಅಂತಂದರೆ ಹೆಸರೇ ಹೇಳ್ತಾ ಇರೋಂಗೆ ತುಂಬ ರೇರ್ ಆಗಿ ಬರುವಂಥ ಡಿಸೀಸ್ ಇದು. ಸೊ ಇದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳಿದೆ ಡೆಫಿನಿಷನ್ ಅಂತಂದರೆ, ಒಬ್ಬರಿಗೆ 1,000 ಪಾಪ್ಯುಲೇಷನಲ್ಲಿ ಒಬ್ಬರಿಗೆ ಅಷ್ಟೇ ಇರೋವಂಥ ಡಿಸೀಸ್ ಅದು. ಸೊ ಅದಕ್ಕೆ ರೇರ್ ಡಿಸೀಸ್ ಅಂತ ಹೇಳ್ಬಿಟ್ಟು ಇವರು ಕನ್ಸಿಡರ್ ಮಾಡ್ಕೊಂಡಿರ್ತಾರೆ. ಸೊ ಆಫನ್ ಡೆಲಿಬ್ರೇಟಿಂಗ್ ಲೈಫ್ ಲಾಂಗ್ ಕಂಡೀಷನ್ ವಿತ್ ದ ಪ್ರಿವಿಲೆನ್ಸ್ ಆಫ್ 1 or less per 1,000 ಪಾಪ್ಯುಲೇಷನ್ ಅಂತ. ಸೊ ಅವರಲ್ಲಿ ಬರುವಂಥದ್ದಕ್ಕೆ ರೇರ್ ಡಿಸೀಸ್ ಅಂತ ಹೇಳ್ಬಿಟ್ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ. ಇಂಡಿಯಾ ಯಾವ ಥರ ರೇರ್ ಡಿಸೀಸ್ನ ಕನ್ಸಿಡರ್ ಮಾಡುತ್ತೆ ಅಂತಂದರೆ, ಸೊ ಇದೇ 5,000 ಜನರಲ್ಲಿ ಒಬ್ಬರಿಗೆ ಅಕಸ್ಮಾತ್ ಏನಾದ್ರು ಆ ಥರ ಲೈಫ್ ಲಾಂಗ್ ಇಲ್ಲೆಸ್ ಥರ ಏನಾದ್ರು ಡಿಸೀಸ್ ಬರ್ತಾಯಿದ್ರೆ ಅದನ್ನು ರೇರ್ ಡಿಸೀಸ್ ಅಂತ ಹೇಳ್ಬಿಟ್ಟು ಇಂಡಿಯಾ ಕನ್ಸಿಡರ್ ಮಾಡುತ್ತೆ. ಅಂತಂದರೆ ಪ್ರಾಪರಾಗಿ ಒಂದು ಸ್ಟ್ಯಾಂಡರ್ಡ್ ಡೆಫಿನೇಷನ್ ಅಂತ ಇಲ್ಲ, ಬಟ್ ಆರ್ಗನೈಸೇಷನ್ ಆಫ್ ರೇರ್ ಡಿಸೀಸಸ್ ಇಂಡಿಯಾ ಅಂತ ಏನಿದೆಯಲ್ಲ, ಸೊ ಅದು ಈ ಥರ ಕ್ಯಾಟಗರೈಸ್ ಮಾಡ್ಕೊಂಡಿರೋಂಥದ್ದು 1 in 5,000ಗೆ ಬರುವಂಥದ್ದಕ್ಕೆ. ಸೊ ಈಗ ಈ ರೇರ್ ಡಿಸೀಸ್ನ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಮಗೆ 2021 ಸೊ 2021 ಗೌರ್ಮೆಂಟ್ ಒಂದು ಪಾಲಿಸಿ ತೊಗೊಂಬಂದ್ಬಿಟ್ಟಿತ್ತು. ಸೊ ಅದರ ಹೆಸರೇನು ಅಂತಂದರೆ, ಇದು ನ್ಯಾಷನಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಲ್ಲ ಇದು. ಸೊ ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸ್ ಅಂತ ಹೇಳ್ಬಿಟ್ಟು. ಸೊ ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸ್ ಅಂತ ಹೇಳ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಇದು, ಸುಮಾರು ಸರಿ ಕೇಳಿದ್ದಾರೆ ಇದನ್ನು. ಸೊ ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸ್ ಅಂತ ಹೇಳ್ಬಿಟ್ಟು. ಸೊ ಏನಿದು ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸ್ ಅಂತಂದರೆ, ಇದರಲ್ಲಿ ರೇರ್ ಡಿಸೀಸು, ಈ ಡಿಸೀಸ್ಗಳನ್ನ 3 ಕ್ಯಾಟಗರಿಯಲ್ಲಿ ಇವರು ಡಿವಿಷನ್ ಮಾಡಿದರು. 3 ಕ್ಯಾಟಗರಿ ಮಾಡಿದ್ರು ಇದರಲ್ಲಿ. ಸೊ 3 ಕ್ಯಾಟಗರಿ ಯಾವ್ದ್ಯಾವುದು ಅಂತಂದರೆ, ಇದರಲ್ಲಿ ಗ್ರೂಪ್ 1 ಅಂತ. ಗ್ರೂಪ್ 1ಅಲ್ಲಿ ಏನು ಅಂತಂದರೆ, ಸೊ ಇದರಲ್ಲಿ ಈ ರೇರ್ ಡಿಸೀಸ್ನ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ 1 ಟೈಮ್ ಟ್ರೀಟ್ಮೆಂಟ್ ಸಾಕಾಗತ್ತೆ ಅಂತ. 1 ಟೈಮ್ ಟ್ರೀಟ್ಮೆಂಟ್ ಕೊಟ್ಟರೆ ಆ ರೇರ್ ಡಿಸೀಸು ಕ್ಯೂರ್ ಆಗೋಗ್ಬಿಡುತ್ತೆ ಅಂತ. ಗ್ರೂಪ್ 2ಅಲ್ಲಿ ಏನಿಟ್ಟಿದ್ರು ಅಂತಂದರೆ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕು, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಅಥವಾ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ನೆಕ್ಸ್ಟ್ ಗ್ರೂಪ್ 3ಅಲ್ಲಿ ಏನು ಹೇಳ್ತಾಯಿದ್ರು ಅಂತಂದರೆ, ಟ್ರೀಟ್ಮೆಂಟಿಗೆ ವಾಸಿ ಏನೋ ಆಗುತ್ತೆ, ಬಟ್ ಹೈ ಕಾಸ್ಟ್ ಇರುತ್ತೆ ಟ್ರೀಟ್ಮೆಂಟಿಗೆ ಅಂತ. ಸೊ ರೇರ್ ಡಿಸೀಸ್ಗೆ ಯೂಶ್ವಲಾಗಿ ಟ್ರೀಟ್ಮೆಂಟ್ ಕಾಸ್ಟು ತುಂಬ ಜಾಸ್ತಿ ಇರುತ್ತೆ. ಸೊ ಈಗ ನೋಡಿ, ಎಕ್ಸಾಂಪಲ್ಲು ಮಲೇರಿಯಾ ಆಗಿರ್ಬೋದು, ಇಲ್ಲಾಂತಂದರೆ ಬೇರೆ ಯಾವುದಾದ್ರು ಒಂದು ಡಿಸೀಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಅಕಸ್ಮಾತ್ ಅದಕ್ಕೆ ವ್ಯಾಕ್ಸಿನ್ ಏನಾದರೂ ತೊಗೊಂಬಂದರೆ ಅದರ ಕಾಸ್ಟು ತುಂಬ ಜನರಿಗೆ ಎಫೆಕ್ಟ್ ಆಗಿರುವಂಥದ್ರಿಂದ ಅದರ ಕಾಸ್ಟು ಕಮ್ಮಿ ಇಟ್ಟಿರ್ತಾರೆ. ಬಟ್ ಸ್ವಲ್ಪ ಜನರಿಗಷ್ಟೇ ಎಫೆಕ್ಟ್ ಆಗಿರುವಂಥ ಡಿಸೀಸಿಗೆ ಕ್ಯೂರ್ ಮಾಡಬೇಕು ಅಂತಂದರೆ ತುಂಬಾ ರಿಸರ್ಚು ಡೆವಲಪ್ಮೆಂಟ್ ಎಲ್ಲ ಆಗ್ತಾ ಇರುತ್ತೆ. ಬಟ್ ಅದನ್ನು ಸ್ವಲ್ಪ ಜನರಿಗೆ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಇಡಬೇಕು ಅಂತಂದರೆ ಅವರಿಗೆ ಟರ್ನ್ಔಟ್ ಆಗಲ್ಲ, ಯಾರ್ಯಾರು ಇಲ್ಲಿ ಡೆವಲಪ್ಮೆಂಟ್ ಮಾಡಿರ್ತಾರೆ ಅವರಿಗೆ. ಸೊ ಅದಕ್ಕೋಸ್ಕರ ಅವರು ಕಾಸ್ಟು ತುಂಬ ಜಾಸ್ತಿ ಇಟ್ಟಿರ್ತಾರೆ.
ಸೊ ಅದಕ್ಕೋಸ್ಕರ ಇವ್ರೇನು ಮಾಡಿದರು ಅಂತಂದರೆ ಈ ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸಲ್ಲಿ ಇದರಲ್ಲಿ ಫೈನಾನ್ಷಿಯಲ್ ಸಪೋರ್ಟು 50 ಲ್ಯಾಕ್ವರೆಗೂ ಪ್ರೊವೈಡ್ ಮಾಡಬೇಕು ಅಂತ ಆಗ್ಬಿಟ್ಟು 50 ಲ್ಯಾಕ್ವರೆಗೂ ಫೈನಾನ್ಷಿಯಲ್ ಸಪೋರ್ಟು ಎನಿ ಕ್ಯಾಟಗರಿ, ಯಾವುದೇ ಕ್ಯಾಟಗರಿ ಅಂತಂದರೆ ಈಗ ನಾವು ಮೇಲೆ 3 ಕ್ಯಾಟಗರಿ ನೋಡಿದ್ವಲ್ಲ, ಯಾವುದೇ ಕ್ಯಾಟಗರಿಯಲ್ಲಿರುವಂಥದ್ದಕ್ಕೂ ಕೂಡ ನಮಗೆ ಇಲ್ಲಿ 50 ಲ್ಯಾಕು ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತೀವಿ ಅಂತ ಆಗ್ಬಿಟ್ಟು ಇಲ್ಲಿ ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸಲ್ಲಿ ಹೇಳಿದರು. ಅದಾದಮೇಲೆ ನಮಗೆ ಆಯುಷ್ಮಾನ್ ಭಾರತ್ ಇವೆಲ್ಲದೂ ಕೂಡ ಬಂತು. ಅದರಲ್ಲೂ ಕೂಡ ನಮಗೆ ಸುಮಾರು ಕವರ್ ಆಗ್ತಾ ಇರ್ತಿತ್ತು. ಸೊ ಅದರಲ್ಲಿ ಪ್ರೈಮರಿ ಟ್ರೀಟ್ಮೆಂಟು, ಟರ್ಷರಿ ಟ್ರೀಟ್ಮೆಂಟ್ ಆ ಥರದ್ದೆಲ್ಲ. ಸೊ ಈಗ ಹಾಗಾದ್ಮೇಲೆ ಈಗ ಮಾನಿಟರಿ ಬೆನಿಫಿಟ್ಸ್ ಯಾಕೆ ಕೊಡಬೇಕು ಅಂತ ಆಗ್ಬಿಟ್ಟು ನಿಮಗೆ ಕ್ವೆಶನ್ ಬರ್ಬೋದು. ಸೊ ಅದಕ್ಕೆ ಏನಾಗಿದೆ ಅಂತಂದರೆ ಈ ರೇರ್ ಡಿಸೀಸು ಹೈ ಕಾಸ್ಟ್ ಡಿಸೀಸ್ ಅಂತ ಏನಿರುತ್ತಲ್ಲ, ಇಲ್ಲಿ ಇರುವಂಥದ್ದು ಆಯುಷ್ಮಾನ್ ಭಾರತಲ್ಲಿ ಅಕಸ್ಮಾತ್ ಕವರ್ ಆಗಿಲ್ಲ ಅಂತಂದರೆ ಅದನ್ನು ನಾವು ಇಲ್ಲಿ ಮಾನಿಟರಿ ಏಡ್ ಕೊಟ್ಟು ಅಮೌಂಟ್ ಕೊಟ್ಬಿಟ್ಟು ನಾವು ಕವರ್ ಮಾಡ್ತೀವಿ ಅಂತ ಆಗ್ಬಿಟ್ಟು ಚೀಫ್ ಮಿನಿಸ್ಟರ್ ಆ ಟೈಮಲ್ಲಿ ಅನೌನ್ಸ್ ಮಾಡಿದರು. ಆ ಟೈಮಲ್ಲಿ ಗೌರ್ಮೆಂಟ್ ಅಲೋಕೇಶನು ಕೂಡ ಅದಕ್ಕೆ 23.18 crore ಇಟ್ಟಿದ್ರು. 23.18 crore ಇದಕ್ಕೆ ಇಟ್ಟಿದ್ರು. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ಮೇನು ಇಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ರೇರ್ ಡಿಸೀಸ್ ಬಗ್ಗೆ ತಿಳ್ಕೊಳ್ಳೋವಂಥದ್ದು. ಸೊ ನೆಕ್ಸ್ಟ್ ಟಾಪಿಕ್ ನೋಡ್ಕೊಳ್ಳೋಣ. ನೆಕ್ಸ್ಟು ಥರ್ಡ್ ಜೆಂಡರ್ ರಿಸರ್ವೇಷನ್. ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಇದು. ಯಾಕೆಂತಂದರೆ ಕರ್ನಾಟಕ ಅಗೇನ್ ಇಲ್ಲಿ ಫಸ್ಟ್ ಸ್ಟೇಟ್ ಆಯಿತು ಥರ್ಡ್ ಜೆಂಡರ್ ರಿಸರ್ವೇಷನ್ ಕೊಡೋದಕ್ಕೋಸ್ಕರ. ಸೊ ಏನಿದು ಥರ್ಡ್ ಜೆಂಡರ್ ರಿಸರ್ವೇಷನ್ ಅಂತಂದರೆ, ಸೊ ಎಸ್ಪೆಷಲಿ ಕರ್ನಾಟಕ ಫಸ್ಟ್ ಕಂಟ್ರಿ ಆಗೋಯಿತು. ಇದರಲ್ಲಿ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ರಿಸರ್ವೇಷನ್ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ, ಎಷ್ಟು ರಿಸರ್ವೇಷನ್ ಪ್ರೊವೈಡ್ ಮಾಡ್ತಾರೆ ಇದರಲ್ಲಿ? 1% ರಿಸರ್ವೇಷನ್ ಇದರಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಕರ್ನಾಟಕ ಗೌರ್ಮೆಂಟು ಕೂಡ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ 1977ನ ಅಮೆಂಡ್ ಮಾಡಿಬಿಟ್ಟು ಹೈಕೋರ್ಟಿಗೆ ಅದರ ನೋಟಿಫಿಕೇಷನು ಕೂಡ ಇಶ್ಯೂ ಮಾಡ್ಕೊಂಡ್ಬಿಟ್ಟಿತ್ತು. ಸೊ ಇದರಲ್ಲಿ ಆ ನೋಟಿಫಿಕೇಷನ್ ಟೈಮಲ್ಲೇ 3 ಕ್ಯಾಟಗರೀಸ್ ಬಿಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅಂತಂದರೆ ಅಪ್ಲಿಕೇಶನ್ ಕರೆದಾಗ್ಲೇ ಅದರಲ್ಲಿ ಅದರ್ಸ್ ಅನ್ನೋ ಒಂದು ಕಾಲಮ್ ಆ್ಯಡ್ ಮಾಡಬೇಕು. ಈಗ ಮೇಲು ಫೀಮೇಲ್ ಇರುತ್ತಲ್ಲ, ಅದ್ರ ಜೊತೆಗೆ ಅದರ್ಸ್ ಅನ್ನೋ ಕಾಲಮನ್ನು ಕೂಡ ಆ್ಯಡ್ ಮಾಡಬೇಕು ಅಂತ ಆಗ್ಬಿಟ್ಟು ಹೇಳಿ ಬಂದಿತ್ತು. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಥರ್ಡ್ ಜೆಂಡರ್ ರಿಸರ್ವೇಷನ್ ಯಾವುದ್ರಲ್ಲಿ ಮಾಡ್ಕೊಂಡಿದ್ದು ಇದರಲ್ಲಿ ಅಂತಂದರೆ ಪೊಲೀಸ್ ರೆಕ್ರೂಟ್ಮೆಂಟ್. ಸೊ ಈ ಥರದ ಕ್ವೆಶನು ಡೈರೆಕ್ಟಾಗಿ ಕೇಳ್ತಾ ಇರ್ತಾರೆ. ಸೊ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ರು ಅಂತ ಕೇಳ್ಬೋದು, ಇಲ್ಲಾಂತಂದರೆ ಯಾವ ಸ್ಟೇಟ್ ಕೊಟ್ಟಿತ್ತು ಅಂತ ಆಗ್ಬಿಟ್ಟು ಕೇಳ್ಬೋದು. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಟೈಮಲ್ಲಿ 3484 ಪೋಸ್ಟು ಅದಕ್ಕೋಸ್ಕರ ಒಂದು ಕಾಲ್ ಫಾರ್ ಮಾಡ್ತಾಯಿದ್ರು. ಸೊ ಅದರಲ್ಲಿ ಆಲ್ಮೋಸ್ಟ್ 79 ಸೀಟ್ಸ್ನ ರಿಸರ್ವ್ ಮಾಡಿ ಇಟ್ಟಿದ್ರು ಥರ್ಡ್ ಜೆಂಡರ್ಸಿಗೆ. ಸೊ ಅಕಸ್ಮಾತ್ ಥರ್ಡ್ ಜೆಂಡರ್ ಕ್ಯಾಂಡಿಡೇಟ್ ಇಲ್ಲ ಅಂತಂದರೆ ಮೇಲು ಫೀಮೇಲ್ ಏನು ಅಪ್ಲೈ ಮಾಡಿರ್ತಾರಲ್ಲ ಅವ್ರಿಗೇ ಅದನ್ನು ಕೊಟ್ಟಿರ್ತಾರೆ ಅಂತಂದರೆ ಆ ಕ್ಯಾಟಗರಿಯಲ್ಲಿ. ಸೊ ಪ್ರತಿ ಕ್ಯಾಟಗರಿಯಲ್ಲಿಯೂ ಕೂಡ ಸೊ ಅದರಲ್ಲಿ 1% ಇಡಬೇಕು ಅಂತ ಆಗ್ಬಿಟ್ಟು ಮಾಡ್ಕೊಂಡಿರೋಂಥದ್ದು ಥರ್ಡ್ ಜೆಂಡರ್ ರಿಸರ್ವೇಷನ್. ನೋಡಿ, ಕರ್ನಾಟಕನೇ ಫಸ್ಟು. ಅದಾದಮೇಲೆ ಇನ್ನೊಂದು ಆ್ಯಕ್ಚುಲಿ ಕರೆಂಟ್ ಅಫೇರ್ಸ್ ಇತ್ತು. ಆ ಟೈಮಲ್ಲಿ ಏನಾಗಿತ್ತು ಅಂತಂದರೆ ಹೊಯ್ಸಳ ಟೆಂಪಲ್ ಇದೆಯಲ್ಲ, ಸೊ ಹೊಯ್ಸಳ ನಮಗೇನು ಟೆಂಪಲ್ ಹಳೇಬೀಡು ಅಲ್ಲಿ ಇದೆಯಲ್ಲ, ಸೊ ಅಲ್ಲಿಗೆ ಯುನೆಸ್ಕೋಯಿಂದ ಎಕ್ಸ್ಪರ್ಟ್ಸು ವಿಸಿಟ್ ಮಾಡ್ಕೊಂಡಿದ್ರು. ಅಲ್ಲಿ ಎಕ್ಸ್ಪರ್ಟ್ಸು ವಿಸಿಟ್ ಮಾಡ್ಕೊಂಡಿದ್ರು ಅದನ್ನು ಅನಲೈಸ್ ಮಾಡ್ಕೊಳ್ಳೋದಕ್ಕೆ. ಯಾಕೆ ಅಂತಂದರೆ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಅದಕ್ಕೆ ಅದು ಕೂಡ ಒಂದು ಆಸ್ಪಿರೆಂಟ್ ಆಗಿತ್ತು. ಸೊ ಅದಕ್ಕೆ ಅದನ್ನು ವಿಸಿಟ್ ಮಾಡ್ಕೊತಾಯಿದ್ರು. ಸೊ ಅದಕ್ಕೋಸ್ಕರ ಅದು ನ್ಯೂಸಲ್ಲಿತ್ತು. ಬಟ್ ಇದನ್ನು ನಾವು 2023-24 ಕರೆಂಟ್ ಅಫೇರ್ಸ್ ನೋಡ್ಕೊತಾ ಇರ್ತೀವಲ್ಲ, ಅದರಲ್ಲಿ ಎನ್ಸೆಂಬಲ್ಸ್ ಆಫ್ ವಿಜಯನಗರ ಎಂಪೈರ್ ಅಂತ ಏನೋ ಬರುತ್ತೆ. ಸೊ ಅದರಲ್ಲಿ ನಾವು ಕಂಪ್ಲೀಟಾಗಿ ಅದರ ಬಗ್ಗೆ ಡೀಟೇಲ್ಸ್ ನೋಡ್ಕೊಳ್ಳೋಣ. ಯಾಕಂತಂದರೆ ಅದನ್ನು ಕೊಟ್ಟಿದ್ರು. ಪ್ಲಸ್ 2024 UPSCಲೂ ಕೂಡ ಅದರ ರಿಲೇಟೆಡ್ ಒಂದು ಕ್ವೆಶನ್ ಇತ್ತು. ಸೊ ಈಗ ಜಸ್ಟ್ ಯಾಕೆ ಹೇಳಿದೆ ಅಂತಂದರೆ ಆ ಟೈಮಲ್ಲಿ ವಿಸಿಟ್ ಮಾಡ್ಕೊಂಡಿದ್ರು 2022 ಸೊ ಅದನ್ನು ನೆಕ್ಸ್ಟು ಅದಕ್ಕೆ ಎನ್ಸೆಂಬಲ್ಸ್ ಆಫ್ ವಿಜಯನಗರ ಎಂಪೈರ್ ಆ ಥರ ಏನೋ ಕೊಟ್ಟಿದ್ದಾರೆ. ಅದನ್ನು ಡೀಟೇಲಾಗಿ ನಾವು ನೋಡ್ಕೊಳ್ಳೋಣ. ಸೊ ಯಾವುದು ಮಿಸ್ ಆಗಿರಲ್ಲ ನಮಗೆ ಅಂತ ಹೇಳಿ. ನೆಕ್ಸ್ಟು ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ಏನಿತ್ತಲ್ಲ, ಸೊ ಆ ಬರ್ಡೇನ ಕರ್ನಾಟಕ ಗೌರ್ಮೆಂಟ್ ಏನಂತ ಅನೌನ್ಸ್ ಮಾಡಿತ್ತು ಅಂತಂದರೆ ಇನ್ಸ್ಪಿರೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡಬೇಕು ಅಂತ ಆಗ್ಬಿಟ್ಟು ಅನೌನ್ಸ್ ಮಾಡ್ಕೊಂಡಿದ್ದು. ಫಸ್ಟು ನಮಗೆ ಕರ್ನಾಟಕ ರತ್ನ ಕೊಟ್ಟಿದ್ದು ಯಾವಾಗ ಅಂತಂದರೆ November 1, 2022 ಕೊಟ್ಟಿದ್ದರು. ಸೊ ಕನ್ನಡ ರಾಜ್ಯೋತ್ಸವ ದಿನವೇ ಕೊಟ್ಟಿದ್ದರು. ಪಾಸ್ಟುಮಸ್ಲಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇದು ಕರ್ನಾಟಕ ರತ್ನ ಕೊಟ್ಟಿದ್ದರು. ಅವ್ರಿಗಿಂತ ಮುಂಚೆ ಯಾರಿಗೆ ಕೊಟ್ಟಿದ್ರು ಅಂತ ನಾವು ನೋಡ್ಕೊಂಡಿದ್ವಿ, ವೀರೇಂದ್ರ ಹೆಗಡೆ ಅವ್ರಿಗೆ ಕೊಟ್ಟಿದ್ರು ಅಂತ. ಸೊ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಯಾವಾಗ ಬರುತ್ತೆ ಅಂತಂದರೆ ಮಾರ್ಚ್ 17 ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಆ ದಿನಾನ ಇನ್ಸ್ಪಿರೇಷನ್ ಡೇ ಅಂತ ಆಗ್ಬಿಟ್ಟು ಕರ್ನಾಟಕ ಗೌರ್ಮೆಂಟು ಅನೌನ್ಸ್ ಮಾಡ್ಕೊಂಡಿದೆ. ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ
ಅಪೋರ್ ರಿಲೇಟೆಡ್ ಅಟ್ಲೀಸ್ಟ್ ಒಂದು ಕ್ವೆಶನ್ ಅಂತೂ ಈ ಸರಿ ಕೇಳ್ಬೋದು ಅನ್ಸುತ್ತೆ ಎಕ್ಸಾಮಲ್ಲಿ. ಬಟ್ ಹಂಗಂತಂದ್ರೂ ಕೂಡ ನಮಗೆ ಡೀಟೇಲ್ಸ್ ಅಟ್ಲೀಸ್ಟ್ ಸ್ವಲ್ಪ ತಿಳ್ಕೊಂಡಿರಬೇಕು. 2022 ಅಲ್ಲಿ ಒಂದು ಆ್ಯಂಟಿ ಕನ್ವರ್ಷನ್ ಆ್ಯಕ್ಟ್ ತೊಗೊಂಬಂದಿದ್ರು. ಅಂತಂದರೆ ಅದನ್ನು ಕಂಪ್ಲೀಟಾಗಿ ಪಾಸ್ ಮಾಡಿ ನಮಗೆ ಅಸೆಂಬ್ಲಿನೂ ಕೂಡ ಪಾಸ್ ಮಾಡಿ ಅದಾದಮೇಲೆ ಗವರ್ನರಿನ ಅಸೆಂಟು ಕೂಡ ಸಿಕ್ಕಿತ್ತು. ಸೊ ಅದು ಆ್ಯಕ್ಟ್ ಆಗಿತ್ತದು. ಸೊ ಇದರ ಆ್ಯಕ್ಟಿನ ಹೆಸರೇನಿತ್ತು ಅಂತಂದರೆ ಪ್ರೊಟೆಕ್ಷನ್ ಆಫ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಆ್ಯಕ್ಟ್. ಸೊ ಇದರ ಅಂಡರ್ ಇರೋವಂಥ ಪ್ರಾವಿಷನ್ಸ್ ನೋಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ನಾವು ಆರ್ಟಿಕಲ್ಸ್ಗಳನ್ನ ನೋಡ್ಕೊಂಡಿರೋಣ. ಮೂರು ಆರ್ಟಿಕಲ್ ಇರುವಂಥದ್ದು. ಸೊ ಅದು ನಮಗೆ ಫಂಡಮೆಂಟಲ್ ರೈಟ್ಸಲ್ಲಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂತ ಇದೆ, ಕರೆಕ್ಟ್ ಅಲ್ವಾ? ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ನೋಡಿ, ಅದು ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನಲ್ಲಿ ಯಾವ ಥರ ವರ್ಡ್ಸ್ ಇದೆಯಲ್ಲ ಅದೇ ಥರ ವರ್ಡ್ಸ್ನ ಇಲ್ಲಿ ಆ್ಯಕ್ಟಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ಪ್ರೊಟೆಕ್ಷನ್ ಆಫ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಆ್ಯಕ್ಟ್ 2022. ಸೊ ಇದರಲ್ಲಿ ಇರುವಂಥದ್ದು 3 ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳು ನಮಗೆ. ಫಸ್ಟ್ ಬಂದ್ಬಿಟ್ಟು ಆರ್ಟಿಕಲ್ 25. ಸೊ ಆರ್ಟಿಕಲ್ 25 ಏನಂತಂದರೆ ಫ್ರೀಡಮ್ ಆಫ್ ಕನ್ಸೈನ್ಸ್ ಕೊಡುತ್ತೆ ನಮಗೆ. ಫ್ರೀಡಮ್ ಆಫ್ ಕನ್ಸೈನ್ಸ್ ಕೊಡುತ್ತೆ ಅಂತಂದರೆ ನೀವು ಎಲ್ಲ ಇಂಡಿವಿಜುವಲು ಕೂಡ ಅವರು ಫ್ರೀ ಆಗಿರ್ತಾರೆ. ಯಾವುದಾದ್ರೂ ರಿಲಿಜನ್ನ ಅವರು ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲ ಯಾವುದಾದ್ರೂ ರಿಲಿಜನಿಗೆ ಅವರು ಪ್ರಾಪಗೇಟ್ ಆಗ್ಬೋದು. ಸೊ ಅವರು ಯಾವುದಾದ್ರೂ ಫ್ರೀಯಾಗಿ ಪ್ರೊಫೆಷನ್ನ ನೋಡ್ಕೊತಾ ಇರ್ಬೋದು ಅಂತ ಆಗ್ಬಿಟ್ಟು. ಸೊ ಫ್ರೀಡಮ್ ಆಫ್ ಕನ್ಸೈನ್ಸ್, ದ ಫ್ರೀಡಮ್ ಟು ಪ್ರಾಫೆಸ್, ಪ್ರಾಕ್ಟೀಸ್ ಆ್ಯಂಡ್ ಪ್ರಾಪಗೇಟ್ ರಿಲಿಜನ್ ಟು ಆಲ್ ಸಿಟಿಸನ್ಸ್, ಎಲ್ಲ ಸಿಟಿಸನ್ಸ್ಗೂ ಕೂಡ ಇದನ್ನು ಕೊಟ್ಟಿರ್ತಾರೆ. ನೆಕ್ಸ್ಟು ಆರ್ಟಿಕಲ್ 26. ಆರ್ಟಿಕಲ್ 26 ಅಂತಂದರೆ ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್. ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್ ಅಂತಂದರೆ ಸೊ ರಿಲಿಜನ್ ರಿಲೇಟೆಡ್ಡು, ಇಲ್ಲ ಅಂತಂದರೆ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ರಿಲೇಟೆಡ್ ಎಲ್ಲ ಏನೇನಿರುತ್ತಲ್ಲ ಅದನ್ನು ಅವರೇ ಮ್ಯಾನೇಜ್ ಮಾಡ್ಕೊಂಡಿರ್ಬೋದು. ಸೊ ಆ ಥರದ್ದು ಅಂತಂದರೆ ಆರ್ಟಿಕಲ್ ಪ್ರೊವೈಡ್ಸ್ ಎವ್ರಿ ರಿಲಿಜನ್ಸ್ ಡಿನಾಮಿನೇಷನ್ ಟು ಹ್ಯಾವ್ ರೈಟ್ಸ್ ಟು ಮೊರಾಲಿಟಿ, ಹೆಲ್ತ್ ಆ್ಯಂಡ್ ಪಬ್ಲಿಕ್ ಆರ್ಡರ್ ಅಂತ ಹೇಳ್ಬಿಟ್ಟು ಅದನ್ನು ಕರಿತಾ ಇರ್ತಾರೆ. ಸೊ ಅಂತಂದರೆ ಅವ್ರದ್ದು ರಿಲಿಜಿಯಸ್ ಅಫೇರ್ಸ್ನ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೇ ಫ್ರೀಡಮ್ ಇರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಟಿಕಲ್ 27 ಅಂತ. ಆರ್ಟಿಕಲ್ 27 ಅಂತಂದರೆ ಫ್ರೀ ಫ್ರಮ್ ಟ್ಯಾಕ್ಸಸ್ ಅಂತ ಬರೆದಿರ್ತೀನಿ ನಾನು ಅಷ್ಟೇ ಇಲ್ಲಿ. ಫ್ರೀಡಮ್ ಫ್ರಮ್ ಪೇಮೆಂಟ್ ಆಫ್ ಟ್ಯಾಕ್ಸಸ್ ಅಂತಂದರೆ ಏನು, ಅಕಸ್ಮಾತ್ ರಿಲಿಜನ್ನ ಪ್ರಮೋಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡಿದ್ರು, ಇಲ್ಲಾಂತಂದರೆ ಏನಾದರೂ ಅಮೌಂಟ್ ಸ್ಪೆಂಡ್ ಮಾಡಿದ್ರು ಅಂತಂದರೆ, ಇಲ್ಲಾಂತಂದರೆ ಅದ್ರ ಮೇಲೆ ಅಮೌಂಟ್ ಗೇನ್ ಮಾಡಿದರೆ, ಸ್ಪೆಂಡ್ ಮಾಡಿದರೆ ಅಲ್ಲ ಅಮೌಂಟ್ ಏನಾದರೂ ಗೇನ್ ಮಾಡಿದರೆ ಅದ್ರ ಮೇಲೆ ಯಾವುದೇ ಥರದ್ದು ಟ್ಯಾಕ್ಸಸ್ ಇರಲ್ಲ ಅಂತ ಹೇಳ್ಬಿಟ್ಟು ಮಾಡಿರೋಂಥದ್ದು. ಸೊ ಅದನ್ನು ನಮಗೆ ರೈಟ್ ಟು ಫ್ರೀಡಮ್ ಅಂಡರಲ್ಲಿ ಬರುತ್ತೆ. ನಮಗೆ ಬರುತ್ತೆ. ಸೊ ಈಗ ನಮಗೆ ಇಲ್ಲಿ ಆ್ಯಕ್ಟಲ್ಲಿ ಏನು ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. 2 ಪಾಯಿಂಟು ನಾವು ನೋಡ್ಕೋಬೇಕಾಗಿರುವಂಥದ್ದು. ಅಕಸ್ಮಾತ್ ಏನಾದರೂ ಕನ್ವರ್ಷನ್ಸ್ ಏನಾದ್ರು ಮಾಡಿದ್ದಿದ್ರೆ ಒಂದು ರಿಲಿಜನಿಂದ ಇನ್ನೊಂದು ರಿಲಿಜನಿಗೆ, ಯಾವ ರೀತಿಯಲ್ಲಿ ಕನ್ವರ್ಷನ್ನು, ಮಿಸ್ರೆಪ್ರೆಸೆಂಟೇಷನ್ ಏನಾದರೂ ಆಗಿದ್ದಿದ್ರೆ, ಇಲ್ಲಾಂತಂದರೆ ಫೋರ್ಸ್ಫುಲಿ ಏನಾದ್ರು ಕನ್ವರ್ಷನ್ ಮಾಡಿದ್ದಿದ್ರೆ. ಸೊ ನೆಕ್ಸ್ಟು ಅಲ್ಯೂರ್ಮೆಂಟ್. ಅದರಲ್ಲಿ ಏನಾಗಿರುತ್ತೆ, ಅಲ್ಯೂರ್ಮೆಂಟ್ ಅಂತಂದರೆ ಏನು, ಸೊ ಏನಾದ್ರು ಪವರ್ಫುಲಿ ಅಟ್ರ್ಯಾಕ್ಟ್ ಮಾಡುವಂಥದ್ದು ಅಂತಂದರೆ ನಾವು ಅಮೌಂಟ್ ಕೊಡ್ತೀವಿ, ಫಂಡ್ಸ್ ಕೊಡ್ತೀವಿ, ಇಲ್ಲಾಂತಂದರೆ ಬೇರೆ ಏನೋ ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನಾದರೂ ಅಲ್ಯೂರ್ ಮಾಡಿದ್ದಿದ್ರೆ. ನೆಕ್ಸ್ಟು ಇನ್ನೊಂದು ಫ್ರಾಡ್ಯುಲೆಂಟ್ ಪ್ರಾಕ್ಟಿಸಸ್, ಫ್ರಾಡ್ಯುಲೆಂಟ್ ಮೀನ್ಸ್. ಸೊ ಏನಾದ್ರು ಫ್ರಾಡ್ ರೀತಿಯಲ್ಲಿ ಏನಾದರೂ ಕನ್ವರ್ಷನ್ ಮಾಡಿಸಿದ್ರೆ, ಇಲ್ಲಾಂತಂದರೆ ಮ್ಯಾರೇಜ್ ಮಾಡಿಸಿ ಏನಾದರೂ ಕನ್ವರ್ಷನ್ ಮಾಡಿಸಿದ್ದಿದ್ರೆ, ಅಕಸ್ಮಾತ್ ಏನಾದ್ರು ಕನ್ವರ್ಷನ್ ಮಾಡಿಸಿದ್ದಿದ್ರೆ ಅದನ್ನು ಇದು ಕಂಪ್ಲೀಟಾಗಿ ಇಲ್ಲೀಗಲ್ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ಕೊತಾ ಇತ್ತು. ಅಂತಂದರೆ ಇದಕ್ಕೆ ಪನಿಷ್ಮೆಂಟು ಇರ್ತಾಯಿತ್ತು. ಸೊ ಇದಕ್ಕೆ ಪನಿಷ್ಮೆಂಟು ಈ ಆ್ಯಕ್ಟು ಕೊಟ್ಟಿತ್ತು. ಸೊ ಏನು ಪನಿಷ್ಮೆಂಟ್ ಇತ್ತು ಅಂತಂದರೆ ಇದರಲ್ಲಿ ನೋಡಿ 5 ಇಯರ್ಸು ಪ್ರಿಸನ್ನು, ಇಲ್ಲ ಅಂತಂದರೆ ಇಲ್ಲ ಅದ್ರ ಜೊತೆಗೆ 25,000 ರೂಪೀಸ್ ಫೈನು. 5 ಇಯರ್ಸ್ ಪ್ರಿಸನ್ನು, 25,000 ರೂಪೀಸ್ ಫೈನು. ಸೊ ಅಕಸ್ಮಾತ್ ಇದೇನಾದರೂ ವೈಲೇಷನ್ ಏನಾಗಿರುತ್ತಲ್ಲ, ಇದು ಮೈನರ್ಸ್ ಅಗೇನ್ಸ್ಟು, ಇಲ್ಲ ವುಮನ್ ಅಗೇನ್ಸ್ಟು, ಇಲ್ಲ SC/ST ಅಗೇನ್ಸ್ಟ್ ಏನಾದರೂ ಆಗಿದ್ದಿದ್ರೆ ಅವರಿಗೆ ಈ ಪನಿಷ್ಮೆಂಟ್ ಬಂದ್ಬಿಟ್ಟು 5 ಇಯರ್ಸ್ ಇರೋವಂಥದ್ದು 3 to 10 ಇಯರ್ಸ್ ಮಾಡಿದರು. ಸೊ 5 ಇಯರ್ಸ್ ಇರುವಂಥದ್ದು ಅಪ್ ಟು 5 ಇಯರ್ಸ್ ಅಂತ ಇತ್ತಲ್ಲ ಅದು, ಸೊ 3 to 5 ಇಯರ್ಸ್ ಅಂತ ಇತ್ತಿದ್ದು. ಸೊ ಇದು 3 to 5 ಇಯರ್ಸ್ ಇತ್ತು, ಇಲ್ಲಿ 3 to 10 ಇಯರ್ಸ್ ಮಾಡಿದರು. ಇಲ್ಲಿ 50,000 ರೂಪೀಸು ಫೈನು ಮಾಡ್ಕೊಂಡಿದ್ದರು. ಸೊ ಇದನ್ನು ಯಾಕೆ ನಾನು ಮಾಡಿದ್ರು ಅಂತ ಪಾಸ್ಟ್ ಟೆನ್ಸಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ 2022 ಅಲ್ಲಿ ಇದನ್ನು ಪಾಸ್ ಮಾಡ್ಕೊಂಡಿದ್ರು. ಸೊ ಆ ಟೈಮಲ್ಲಿ ಚೀಫ್ ಮಿನಿಸ್ಟರು ನಮಗೆ ಬಸವರಾಜ ಬೊಮ್ಮಾಯಿ ಅವರಿದ್ದರು, ಅಂತಂದರೆ BJP ಗೌರ್ಮೆಂಟ್ ಇತ್ತು.
ಸೊ 2023ಯಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಏನಾಯಿತು ಅಂತಂದರೆ ಅವ್ರು ಇದನ್ನು ಸ್ಕ್ರ್ಯಾಪ್ ಮಾಡಿಬಿಟ್ರು. ಸೊ ನಾವೇನಾದರೂ 2023 ಜೂನಿನ ಕರೆಂಟ್ ಅಫೇರ್ಸ್ ನೋಡಿದ್ರೆ, ಸೊ ಅದರಲ್ಲಿ ಕರ್ನಾಟಕ ಕ್ಯಾಬಿನೆಟ್ ಇದನ್ನು ಸ್ಕ್ರ್ಯಾಪ್ ಮಾಡಿದೆ, ಈ ಲಾನ ಕಂಪ್ಲೀಟಾಗಿ ಸ್ಕ್ರ್ಯಾಪ್ ಮಾಡಿದೆ. ಸೊ ಅದ್ರ ಮೇಲೂ ಕೂಡ ಸ್ವಲ್ಪ ಗಲಾಟೆ ಎಲ್ಲ ಆಗ್ತಾಯಿತ್ತು, ಬಟ್ ಅದನ್ನು ಕಂಪ್ಲೀಟಾಗಿ ಸ್ಕ್ರ್ಯಾಪ್ ಮಾಡಿದೆ. ಬಟ್ ಅಂದ್ರೂ ಕೂಡ ನಮಗೆ ಇದರಿಂದ ನಾವು ಸ್ವಲ್ಪ ಆರ್ಟಿಕಲ್ಸ್ ನೋಡ್ಕೊಂಡ್ವಿ ಅನ್ನೋದಷ್ಟೇ ನಮಗೆ. ಬಟ್ ನೆನ್ಪಿಟ್ಕೊಂಡಿರಿ, ಈ ಥರದ್ದೊಂದು ಆ್ಯಕ್ಟು ಪಾಸ್ ಮಾಡ್ಕೊಂಡಿದ್ರು ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ನಮಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ. ಸೊ ಈ ಕಮಿಟಿ ರಿಪೋರ್ಟಿನ ಬೇಸಿಸ್ ಮೇಲೆ 2022ಅಲ್ಲಿ ಗೌರ್ಮೆಂಟ್ ಏನು ಮಾಡಿತ್ತು ಅಂತಂದರೆ, ಶೆಡ್ಯೂಲ್ ಕಾಸ್ಟಿಗೆ ರಿಸರ್ವೇಷನ್ನ ಜಾಸ್ತಿ ಮಾಡಿತ್ತು. ಸೊ 15% ಇರೋವಂಥದ್ದು 17% ಮಾಡಿತ್ತು. ಅದಾದಮೇಲೆ ಶೆಡ್ಯೂಲ್ ಟ್ರೈಬ್ಸಿಗೆ ರಿಸರ್ವೇಷನ್ ಬಂದ್ಬಿಟ್ಟು ನಮಗೆ 3% ಇರೋವಂಥದ್ದು 7%ಗೆ ಇನ್ಕ್ರೀಸ್ ಮಾಡಿತ್ತಿದ್ದು. ಸೊ ಇದನ್ನು ಇನ್ಕ್ರೀಸ್ ಮಾಡಿರುವಂಥದ್ದು ಆ ಟೈಮಲ್ಲಿ ಚೀಫ್ ಮಿನಿಸ್ಟರು ನಮಗೆ ಬಸವರಾಜ ಬೊಮ್ಮಾಯಿ ಅವರೇ ಇದ್ದಿದ್ದು. ಸೊ ಯಾವ ಕಮಿಟಿಯ ಬೇಸಿಸ್ ಮೇಲೆ ಮಾಡಿರುವಂಥದ್ದು ಅಂತಂದರೆ, ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟಿನ ಬೇಸಿಸ್ ಮೇಲೇ ಮಾಡ್ಕೊತಿರೋಂಥದ್ದು. ಬಟ್ ಇದು ಮಾಡೋದ್ರಿಂದ ಏನಾಗ್ತಿತ್ತು ಅಂತಂದರೆ, ಓವರಾಲ್ ರಿಸರ್ವೇಷನಿನ ಪರ್ಸೆಂಟೇಜು 56 ಆಗ್ತಾಯಿತ್ತು. ಸೊ ಕರ್ನಾಟಕದಲ್ಲಿ ಓವರಾಲ್ ರಿಸರ್ವೇಷನ್ ಪರ್ಸೆಂಟೇಜು 56 ಆಗ್ತಾಯಿತ್ತು. ಬಟ್ ನಮಗೆ ಇಂದಿರಾ ಸಾನಿ ಕೇಸು 1992 ಪ್ರಕಾರ ಏನು ಮಾಡಿದರು ಅಂತಂದರೆ, 50% ಕ್ಯಾಪ್ ಇಟ್ಟಿದ್ರು ರಿಸರ್ವೇಷನ್ ಮೇಲೆ, ಅಂತಂದರೆ 50% ದಾಟೋ ಹಾಗಿಲ್ಲ ಅಂತ. ಬಟ್ ಈಗ 50% 56% ಅಂತಂದರೆ ಜಾಸ್ತಿ ಆಯ್ತಲ್ಲ. ಸೊ ಆ ಟೈಮಲ್ಲಿ ಯೂಶ್ವಲಾಗಿ ಏನು ಮಾಡಿರ್ತಾರೆ ಅಂತಂದರೆ, ಆ ಟೈಮಲ್ಲಿ ಇದನ್ನು ಎಫೆಕ್ಟಿಗೆ ತೊಗೊಂಬರೋದಕ್ಕೋಸ್ಕರ ಈ ರಿಸರ್ವೇಷನ್ ಕೊಟ್ಟಿರೋಂಥದ್ದು ಕ್ಯಾಪ್ ಏನಿರುತ್ತಲ್ಲ ಅದನ್ನು 9th ಶೆಡ್ಯೂಲಲ್ಲಿ ಆ್ಯಡ್ ಮಾಡಿರ್ತಾರೆ. 9th ಶೆಡ್ಯೂಲಲ್ಲಿ ಅದನ್ನು ಆ್ಯಡ್ ಮಾಡಿರ್ತಾರೆ. ಸೊ 9th ಶೆಡ್ಯೂಲಲ್ಲಿ ಆ್ಯಡ್ ಮಾಡಿದ್ರೆ ಅದಕ್ಕೆ ಲೀಗಲ್ ಪ್ರೊಟೆಕ್ಷನ್ ಸಿಗತ್ತೆ. ಸೊ ಯಾವ ಥರ ಲೀಗಲ್ ಪ್ರೊಟೆಕ್ಷನ್ ಸಿಗುತ್ತೆ ಅಂತಂದರೆ, ಸೊ ಅದಕ್ಕೆ ನಾವು ಸ್ವಲ್ಪ ಪಾಲಿಟಿಯ ಬ್ಯಾಕ್ಗ್ರೌಂಡ್ ನೋಡ್ಕೊಂಡಿರಬೇಕು. ಬೇಗ ಒಂದು 20-30 ಸೆಕೆಂಡ್ಸಲ್ಲಿ ನೋಡ್ಕೊಂಡಿರೋಣ. ಮುಂಚೆ ಏನಾಗ್ತಿತ್ತು ಅಂತಂದರೆ, ನಮಗೆ ಸಡನ್ನಾಗಿ ನಮಗೆ 1950s ಆದಮೇಲೆ ಲ್ಯಾಂಡನ್ನ ಎಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋವಂಥದ್ದು ಸಿಚುವೇಶನ್ ಬಂದಿತ್ತು. ಯಾಕೆಂತಂದರೆ ನಮಗೆ ಅವಾಗಷ್ಟೇ ಫ್ರೀಡಮ್ ಸಿಕ್ಕಿರೋಂಥದ್ರಿಂದ ಅದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಜಾಸ್ತಿ ನಮಗೆ ಜಮೀನ್ದಾರ್ಸು, ಲ್ಯಾಂಡ್ ಲಾರ್ಡ್ಸ್ ಇವರೆಲ್ಲ ಇರ್ತಾಯಿದ್ರು. ಸೊ ಇವರೆಲ್ಲರ ಹತ್ರನೂ ಕೂಡ 500 ಎಕರ್ಸು, 1000 ಎಕರ್ಸು ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಲ್ಯಾಂಡು. ಬಟ್ ಫಾರ್ಮರ್ಸ್ ಹತ್ರ ಲ್ಯಾಂಡೇ ಇರ್ತಾ ಇರಲಿಲ್ಲ. ಸೊ ಅದಕ್ಕೆ ಫಸ್ಟ್ ಟೈಮು ಆ ಟೈಮಲ್ಲಿ ಗೌರ್ಮೆಂಟು ಫಸ್ಟು ಮಾಡ್ಕೊಂಡಿದ್ದೆ ನಮಗೆ ಎಲ್ಲರಿಗೂ ಲ್ಯಾಂಡು ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ. ಸೊ ಲ್ಯಾಂಡ್ ಟು ಲ್ಯಾಂಡ್ಲೆಸ್ ಕೊಡಬೇಕು ಅಂತ. ಬಟ್ ಆ ಟೈಮಲ್ಲಿ ಏನಿತ್ತು ಅಂತಂದರೆ, ಲ್ಯಾಂಡ್ ಈ ಥರ ಏನಾದ್ರು ಕೊಡಬೇಕು ಅಂತಂದರೆ ಅವಾಗ ರೈಟ್ ಟು ಪ್ರಾಪರ್ಟಿ ಆ ಟೈಮಲ್ಲಿ ಫಂಡಮೆಂಟಲ್ ರೈಟ್ ಇತ್ತು. ಸೊ ಆರ್ಟಿಕಲ್ ನಂಬರ್ 30 ಅಂಡರಲ್ಲಿ ಅನಿಸುತ್ತೆ, ಇಲ್ಲ ಆರ್ಟಿಕಲ್ ನಂಬರ್ 31 ಅಂಡರಲ್ಲಿ ರೈಟ್ ಟು ಪ್ರಾಪರ್ಟಿ ಅನ್ನೋದು ಫಂಡಮೆಂಟಲ್ ರೈಟ್ ಆಗಿತ್ತು. ಸೊ ಆ ಟೈಮಲ್ಲಿ ಏನಾಗಿತ್ತು ಅಂತಂದರೆ, ಅದನ್ನು ಫಂಡಮೆಂಟಲ್ ರೈಟ್ ಆಗಿರೋವಂಥದ್ರಿಂದ ಯಾವಾಗ ಗೌರ್ಮೆಂಟ್ ಏನಾದರೂ ಲ್ಯಾಂಡ್ ತೊಗೊಂತು ಅಂತಂದರೆ ಸ್ವಲ್ಪ, ಆವಾಗ ಅವರೆಲ್ಲ ಕೇಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು, ನಮ್ಮ ಫಂಡಮೆಂಟಲ್ ರೈಟ್ಸ್ ಅಫೆಕ್ಟ್ ಆಗಿದೆ ಅಂತ. ಸೊ ಹಾಗೆ ಬರ್ತಾ ಏನಾಗ್ತಿತ್ತು ಅಂತಂದರೆ, ಅದನ್ನು ರೈಟ್ ಟು ಪ್ರಾಪರ್ಟಿನ ಲೀಗಲ್ ಸ್ಟೇಟಸ್ ಇರೋವಂಥದ್ದನ್ನ ಫಂಡಮೆಂಟಲ್ ರೈಟಿಂದ ತೆಗೆದುಬಿಟ್ಟು ಅದನ್ನು 300A ಆ್ಯಡ್ ಮಾಡ್ಕೊಂಡಿದ್ರು. ಅವಾಗ ಅದಕ್ಕೆ ಲೀಗಲ್ ರೈಟು ಕೊಟ್ಟಿದ್ರು. ಹಾಗಂತ ಅವ್ರಿಗೆ ಲ್ಯಾಂಡ್ ಯಾರದ್ರೂ ಕಿತ್ಕೋಬೋದು ಅಂತೆಲ್ಲ ಇರಲ್ಲ. ಬಟ್ ಏನು ಅಂತಂದರೆ, ಒಂಥರ ಬ್ಯಾಲೆನ್ಸ್ ಮಾಡ್ಕೊಂಡಿರೋ ಥರ, ನಿಮ್ದೇನಾದ್ರು ಲ್ಯಾಂಡ್ ಕಿತ್ಕೊಂಡಿದ್ರೆ ಫಂಡಮೆಂಟಲ್ ರೈಟ್ ಅಫೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಏನೂ ಆಗಿರಲ್ಲ. ಸೊ ಹಾಗಾಗಿ ಎಷ್ಟೊಂದು ಕೇಸಸ್ ಏನಾಗ್ತಿರ್ತಿತ್ತು ಅಂತಂದರೆ, ಒಂದೇ ಸರಿ ಜುಡಿಷಿಯಲ್ ರಿವ್ಯೂಗೆ ಹೋಗ್ಬಿಡೋ ಅಂಥದ್ದು. ಜುಡಿಷಿಯಲ್ ರಿವ್ಯೂ ಅಂತಂದರೆ ಏನೋ ಒಂದು ಲಾ ಮಾಡಿದ್ದಾರೆ. ಆ ಟೈಮಲ್ಲಿ ಜುಡಿಷರಿ ಒಂದೇ ಸರಿ ಅದನ್ನು ತೊಗೊಂಡ್ಬಿಟ್ಟು, ಸರಿ ಈ ಥರದ ಮೇಲೆ ನೀವು ಲಾ ಮಾಡೋ ಹಾಗಿಲ್ಲ, ಆ ಥರದ್ದೆಲ್ಲ ಎಫೆಕ್ಟ್ ಆಗ್ತಾಯಿತ್ತು. ಸೊ ಅದಕ್ಕೆ ಗೌರ್ಮೆಂಟ್ ಏನು ಮಾಡಿತ್ತು ಅಂತಂದರೆ 9th ಶೆಡ್ಯೂಲ್ ತೊಗೊಂಬಂದಿತ್ತು. ಸೊ 9th ಶೆಡ್ಯೂಲಿನ ಟ್ರಿಕ್ ಏನು ಅಂತಂದರೆ, ನೀವು ಯಾವುದೇ ಲಾ ಏನಾದರೂ ಹೊಸದಾಗಿ ಆ್ಯಕ್ಟ್ ತೊಗೊಂಬಂದಿದ್ದೀರಾ, ಅದನ್ನು ಏನಾದರೂ 9th ಶೆಡ್ಯೂಲ್ ಒಳಗಡೆ ಹಾಕ್ಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ, ಅದನ್ನು ಜುಡಿಷಿಯಲ್ ರಿವ್ಯೂ ಆಗಿ ಹೋಗೋಂಗಿಲ್ಲ. ಅಂತಂದರೆ ಕೋರ್ಟ್ ಅದ್ರ ಮೇಲೆ ಕ್ವೆಶ್ಚನ್ ಮಾಡೋ ಹಾಗಿಲ್ಲ, ಆ ಥರ ಇತ್ತು. ಬಟ್ ಅದಾದಮೇಲೆ ಎಷ್ಟೊಂದು ಕೇಸಸ್ ಆದಮೇಲೆ ಅದನ್ನು ಕ್ವೆಶ್ಚನ್ ಮಾಡ್ಬೋದಾಗಿ ಬಂತು. ಬಟ್ ಯೂಶ್ವಲಾಗಿ ಅದರಲ್ಲಿ ಇರುವಂಥದ್ದಕ್ಕೆ ಸ್ವಲ್ಪ ಪ್ರೊಟೆಕ್ಷನ್ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರ 9th ಶೆಡ್ಯೂಲ್ ಇಂಪಾರ್ಟೆಂಟು. ಸೊ ಅದಕ್ಕೆ ಗೌರ್ಮೆಂಟ್ ಅದಾದಮೇಲೆ ಏನು ಮಾಡೋದು ಅಂತಂದರೆ, ಏನೇ ಲಾ ಅಕಸ್ಮಾತ್ ತೊಗೊಂಬಂದಿದ್ದು ಅದ್ರ ಮೇಲೆ ಕೋರ್ಟು ಏನಾದರೂ ಕ್ವೆಶ್ಚನ್ ಮಾಡಬಾರ್ದು ಅಂತಂದರೆ ಅದನ್ನು ತೆಗೆದುಬಿಟ್ಟು 9th ಶೆಡ್ಯೂಲಲ್ಲಿ ಹಾಕ್ಬಿಟ್ಟಿರುತ್ತೆ. ಅವಾಗ ಅದಕ್ಕೆ ಒಂಥರ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡಿರುತ್ತೆ. ಅದಾದಮೇಲೆ ಅದನ್ನು ಕ್ವೆಶ್ಚನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಬಟ್ ಅಂದ್ರೂ ಕೂಡ ಒಂದು ಲೀಗಲ್ ಸ್ಟೇಟಸ್ ಇರುತ್ತೆ ಅದಕ್ಕೆ. ಅಂತಂದರೆ ಒಂದು ಇದ್ರ ಮೇಲೆ ಕ್ವೆಶ್ಚನ್ ಮಾಡ್ದಿರೋ ಹಾಗೆ ನೋಡ್ಕೊಂಡಿರಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ, ಒಂದು ಸಿಂಬಲ್ ಕೊಡೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅದನ್ನು 9th ಶೆಡ್ಯೂಲಲ್ಲಿ ಇಟ್ಟಿರೋವಂಥದ್ದು ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ಸೊ ಅದಕ್ಕೆ ಇದನ್ನು ಅಕಸ್ಮಾತ್ ಏನಾದರೂ ಈ ಕೋಟಾ ಹೈಕ್ ಮಾಡಿರೋವಂಥದ್ದು ಅಫೆಕ್ಟಿಗೆ ಬರಬೇಕು ಅಂತಂದರೆ, ಪ್ರೊಟೆಕ್ಷನ್ ಕೊಡಬೇಕು ಅಂತಂದರೆ ಅದನ್ನು 9th ಶೆಡ್ಯೂಲಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಿತ್ತು.
ನೆಕ್ಸ್ಟು 2022 ಮೋಸ್ಟ್ ಇಂಪಾರ್ಟೆಂಟ್ ಕೇಸ್ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಬಂದ್ಬಿಟ್ಟು ಹಿಜಾಬ್ ಕೇಸ್ ಆಗಿರುತ್ತೆ. ಸೊ ಇದ್ರ ರಿಲೇಟೆಡ್ ನಮಗೆ ಎಕ್ಸಾಮಿಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ನಾವು ನೋಡ್ಕೊಂಡಿರೋಣ. ಸೊ ಹಿಜಾಬ್ ಕೇಸಿನ ಆ್ಯಕ್ಚುಲ್ ಹೆಸರು ಏನು ಅಂತಂದರೆ ಇಲ್ಲಿ ನೋಡಿ, ಐಷಾತ್ ಶಿಫಾ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಕೇಸ್ ಅಂತ, ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಸೊ ಈ ಕೇಸಿನ ಆ್ಯಕ್ಚುಲ್ ಹೆಸರು ಬಂದ್ಬಿಟ್ಟು ಆಯಿಷಾ ಶಿಫಾ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂತ. ಸೊ ಇದರಲ್ಲಿ ಟೂ ನಮಗೆ ಜಡ್ಜಸ್ಗಳ ಬೆಂಚ್ ಇತ್ತು. ಅಂತಂದರೆ ಲಾಸ್ಟಲ್ಲಿ ಕೊನೆಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹೋದಾಗ ಹೈಕೋರ್ಟಲ್ಲಿ ಏನು ಹೇಳಿದರು ಅಂತಂದರೆ ಹಿಜಾಬ್ ಬ್ಯಾನ್ ಏನು ಮಾಡಿರೋವಂಥದ್ದು ಇದೆಯಲ್ಲ ಅದು ಕರೆಕ್ಟ್ ಅಂತ ಹೇಳ್ಬಿಟ್ಟು ಹೇಳಿತ್ತು. ಬಟ್ ಅದಾದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಅದರಲ್ಲಿ ಇಬ್ಬರು ಜಡ್ಜಸ್ ಇದ್ದರು. ಒಬ್ಬರು ಬಂದ್ಬಿಟ್ಟು ನಮಗೆ, ಇದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ, ಹೇಮಂತ್ ಗುಪ್ತಾ ಅಂತ ಇವರು ಒಬ್ಬರು ಜಡ್ಜು. ಸೊ ಇವ್ರು ಏನು ಹೇಳಿದ್ರು ಅಂತಂದರೆ ಇವರು ಡಿಸ್ಮಿಸ್ ಮಾಡಿದ್ರು, ಅಂತಂದರೆ ಇವರು ಅಪ್ರೂವ್ಡ್ ಬ್ಯಾನ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಅಂತಂದರೆ ಇವರು ಯಾವುದ್ಯಾವುದು ಕೇಸು ಈ ಕರ್ನಾಟಕ ಹೈಕೋರ್ಟಿನ ಜಡ್ಜ್ಮೆಂಟ್ ಅಗೇನ್ಸ್ಟು ಫೈಲ್ ಮಾಡಿದ್ರಲ್ಲ ಅವನ್ನೆಲ್ಲದನ್ನೂ ಕೂಡ ಡಿಸ್ಮಿಸ್ ಮಾಡಿದ್ರು. ಅಂತಂದರೆ ಇವ್ರು ಹೇಳಿರೋ ಪ್ರಕಾರ ಇರಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಇನ್ನೊಬ್ಬರು ಜಡ್ಜು ಇದ್ದರು, ಅವ್ರ ಹೆಸರು ಬಂದ್ಬಿಟ್ಟು ನಮಗೆ ಸುಧಾಂಶು ಧೂಲಿಯಾ ಅಂತ ಹೇಳ್ಬಿಟ್ಟು. ಇವರು ಡಿಡ್ ನಾಟ್ ಅಪ್ರೂವ್ ಅಂತಂದರೆ ಇವರು ಇರಬಾರ್ದು ಅಂತ ಹೇಳ್ಬಿಟ್ಟು, ಅಂತಂದರೆ ಅಲೌ ಮಾಡಿದ್ರು ಎಲ್ಲ ಕೇಸಸ್ಗಳನ್ನ, ಅಪೀಲ್ಸ್ಗಳನ್ನ ಇವರು ಅಲೌ ಮಾಡಿದ್ರು. ಸೊ ಇದಾದಮೇಲೆ ಏನಾಯಿತು ಅಂತಂದರೆ ಈ ಮ್ಯಾಟ್ರನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಇದನ್ನು ರೆಫರ್ ಮಾಡ್ಕೊಂಡಿದ್ರು, ಒಂದು ಅಪ್ರೋಪ್ರಿಯೇಟ್ ಬೆಂಚ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನಮಗೆ ಹೆಸರು ಇಂಪಾರ್ಟೆಂಟ್ ಆಗುವಂಥದ್ದು, ಕೇಸ್ ಹೆಸರು ಇಂಪಾರ್ಟೆಂಟ್ ಆಗುತ್ತೆ, ಪ್ಲಸ್ ಇಲ್ಲಿ ಜಡ್ಜು ಹೇಮಂತ್ ಗುಪ್ತಾ ಮತ್ತು ಸುಧಾಂಶು ಧೂಲಿಯಾ ಇವು ಎರಡೂ ಹೆಸರು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದು ಬಿಟ್ಟು ನಮಗೆ ಕಾಂಟ್ರವರ್ಸಿ ರಿಲೇಟೆಡ್ ಏನಿದ್ರೂ ಕೂಡ ನಮಗೆ ಅದು ಇಂಪಾರ್ಟೆಂಟ್ ಆಗಿರಲ್ಲ. ಇದು ಬಿಟ್ಟು ನಮಗೆ ಬೇರೆ ಏನು ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನಾವು ತಿಳ್ಕೊಂಡಿರಬೇಕು ಅಂತಂದರೆ ನಮಗೆ ಒಂದು ಪಾಯಿಂಟ್ ಬರುತ್ತೆ ಇದರಲ್ಲಿ. ಆ ಪಾಯಿಂಟ್ ಏನು ಅಂತಂದರೆ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸಸ್. ಸೊ ಇದೊಂದು ಒಂದು ಟರ್ಮು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದು ಯಾವಾಗ ಅಂತಂದರೆ ಶಿರೂರ್ ಮಠ್ ಕೇಸ್ ಆಗಿತ್ತು. ಶಿರೂರ್ ಮಠದ್ದು ಒಂದು ಕೇಸ್ ಆಗಿತ್ತು. ಅಂತಂದರೆ ಅಲೌ ಮಾಡಬೇಕೋ ಇಲ್ವೋ ಬೇರೆಯವ್ರನ್ನ ಅಲೌ ಮಾಡೋವಂಥದ್ದಕ್ಕೆ, ಎಲ್ಲರನ್ನೂ ಅಲೌ ಮಾಡ್ಕೊಳ್ಳೋಂಥದ್ದಕ್ಕೆ ಒಂದು ಶಿರೂರ್ ಮಠಿನ ಕೇಸ್ ಆಗಿತ್ತು. ಸೊ ಆ ಕೇಸಲ್ಲಿ ಒಂದು ಟರ್ಮ್ ಮಾಡಿರುವಂಥದ್ದೇ ವರ್ಡು ಇದು ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಅಂತ. ಇದರ ಮೀನಿಂಗ್ ಏನು ಅಂತಂದರೆ ಯಾವ ರಿಲಿಜಿಯಸ್ ಪ್ರಾಕ್ಟೀಸಸ್ಸು ಕಂಪ್ಲೀಟಾಗಿ ಆ ರಿಲಿಜನ್ನಲ್ಲಿ ಇಂಟರ್ನಲ್ಲಿ ಇರುತ್ತಲ್ಲ, ಸೊ ರಿಲಿಜನಲ್ಲಿ ಇಂಟರ್ನಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇರುತ್ತಲ್ಲ ಅದನ್ನಷ್ಟೇ ನೀವು ಫಂಡಮೆಂಟಲ್ ರೈಟ್ಸಲ್ಲಿ ಪ್ರೊಟೆಕ್ಟ್ ಮಾಡಿ ಅಂತ. ಯಾಕಂತಂದರೆ ನಾವೀಗ ಸದ್ಯಕ್ಕೆ ನೋಡ್ಕೊಂಡಿರೋಂಗೆ ಫಂಡಮೆಂಟಲ್ ರೈಟ್ಸು, ರೈಟ್ ಟು ರಿಲಿಜನಲ್ಲಿ ನಾವು ಆರ್ಟಿಕಲ್ 25 ಕೂಡ ನಾವು ನೋಡ್ಕೊಂಡಿದ್ವಿ. ಅಂತಂದರೆ ಫ್ರೀಡಮ್ ಟು ಪ್ರಾಕ್ಟೀಸ್ ಪ್ರೊಫೆಸ್ ಮತ್ತು ಫ್ರೀಡಮ್ ಆಫ್ ಕನ್ಸೈನ್ಸು ರಿಲಿಜನ್ ರಿಲೇಟೆಡ್ಡು ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗಂತ ನಾವು ಯಾವುದನ್ನೇ ಕೂಡ ರಿಲಿಜನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊತಾ ಇದ್ದೀವಿ ಅಂತಂದರೆ ಅದು ಎಲ್ಲದನ್ನೂ ಕೂಡ ನಾವು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಇದೊಂದು ಡಾಕ್ಟ್ರೀನು ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಅಂತ ಹೇಳ್ಬಿಟ್ಟು ಇದೊಂದು ಡಾಕ್ಟ್ರೀನು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದು. ಇದೇನು ಅಂತಂದರೆ ಬರೀ ಕೆಲವೊಂದು ರಿಲಿಜಿಯಸ್ ಪ್ರಾಕ್ಟೀಸಸ್ ಫಂಡಮೆಂಟಲ್ ರೈಟ್ಸಲ್ಲಿ ಅಷ್ಟೇ ಪ್ರೊಟೆಕ್ಟ್ ಮಾಡಬೇಕು. ಅದು ಯಾವ ಥರದಿರಬೇಕು ಅಂತಂದರೆ ಅದು ಕಂಪ್ಲೀಟಾಗಿ ರಿಲಿಜನಲ್ಲೇ ಇಂಟರ್ನಲ್ ಆಗಿರಬೇಕು. ಹೊರಗಡೆ ಇರೋವಂಥದ್ದು ನಾವು ಏನಾದರೂ ತೊಗೊಂಬಂದ್ಬಿಟ್ಟು ಅದನ್ನು ಇದು ಪಾರ್ಟ್ ಆಫ್ ರಿಲಿಜನ್ ಅಂತ ಹೇಳ್ಬಿಟ್ಟು ಹೇಳೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿತ್ತು ಯಾವಾಗ ಶಿರೂರ್ ಮಠ್ ಕೇಸಲ್ಲಿ. ಸೊ ಈ ಕೇಸಲ್ಲಿ ಏನಾಗಿತ್ತು ಅಂತಂದರೆ ಇಲ್ಲಿ ನಮಗೆ ವೆಂಕಟರಮಣ ದೇವರು ವರ್ಸಸ್ ಸ್ಟೇಟ್ ಆಫ್ ಮೈಸೂರು ಕೇಸ್ ಇತ್ತಿದ್ದು 1957-58 ಟೈಮಲ್ಲಿ ಇರುವಂಥದ್ದು. ಸೊ ಇದರಲ್ಲಿ ಸುಪ್ರೀಂ ಕೋರ್ಟು ಡಿಸೈಡ್ ಮಾಡಬೇಕಾಗಿತ್ತು ಯಾವುದು ಕರೆಕ್ಟಾಗಿರುವಂಥ ಪಾರ್ಟು ರಿಲಿಜನ್ದು, ಯಾವುದು ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಈಗ ಬೇರೆಯವ್ರನ್ನ ದೇವಸ್ಥಾನದ ಒಳಗಡೆ ರೆಸ್ಟ್ರಿಕ್ಟ್ ಮಾಡುವಂಥದ್ದನ್ನು, ಕೆಲವೊಂದು ಸೆಕ್ಷನ್ಸ್ನ ದೇವಸ್ಥಾನದ ಒಳಗಡೆ ಬರೋದಕ್ಕಿಂತ ರೆಸ್ಟ್ರಿಕ್ಟ್ ಮಾಡುವಂಥದ್ದನ್ನು ಒಂದು ಎಸೆನ್ಷಿಯಲ್ ಪಾರ್ಟ್ ಅಂತ ಹೇಳ್ಬೋದಾ ರಿಲಿಜನಿಂದು ಅಂತ ಹೇಳ್ಬಿಟ್ಟು ಒಂದು ಕ್ವೆಶನ್ ಬಂದಿತ್ತು. ಆವಾಗ ಕೋರ್ಟ್ ಹೇಳಿದ್ದೇನು ಅಂತಂದರೆ ಕೆಲವೊಂದು ಸೆಕ್ಷನನ್ನು ನೀವು ದೇವಸ್ಥಾನದ ಒಳಗಡೆ ಬರೋದು ಬೇಡ ಅಂತ ಹೇಳುವಂಥದ್ದನ್ನ ಅನ್ಕಾನ್ಸ್ಟಿಟ್ಯೂಷನಲ್ಲು, ಅದು ಕರೆಕ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಇದರಲ್ಲಿ ದೇವಸ್ಥಾನನ ಎಲ್ಲ ಹಿಂದೂಸ್ಗಳಿಗೂ ಕೂಡ ಇದರಲ್ಲಿ ಓಪನ್ ಮಾಡ್ಕೊಂಡಿದ್ದಿತ್ತು. ಸೊ ಆ ಟೈಮಲ್ಲಿ ಬಂದಿರುವಂಥದ್ದು ಡಾಕ್ಟ್ರಿನೇ ನಮಗೆ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಅಂತ. ಇದಾದಮೇಲೆ ನಾವು ನೋಡಬೇಕು ಅಂತಂದರೆ ಅಯೋಧ್ಯ ಕೇಸ್ ಏನಿತ್ತಲ್ಲ, ಸೊ ಅಯೋಧ್ಯ ಕೇಸಲ್ಲೂ ಕೂಡ ಇದನ್ನು ಅಪ್ಹೆಲ್ಡ್ ಮಾಡ್ಕೊಂಡಿದ್ರು. ಅಂತಂದರೆ ಇಲ್ಲಿ ನಮಗೆ ಏನು ಪ್ರೇಯರ್ಸ್ ಏನು ಮಾಡ್ಕೊತಾರೆ, ಇಲ್ಲಿ ಇಸ್ಲಾಮಲ್ಲಿ ಏನು ಪ್ರೇಯರ್ಸ್ ಮಾಡ್ಕೊತಾರೆ ಆ ಪ್ರೇಯರ್ಸ್ ಮಾಡ್ಕೊಳ್ಳೋ ಅಂಥದ್ದು ಎಸೆನ್ಷಿಯಲ್ ಪ್ರಾಕ್ಟೀಸು.
ಆ ಪ್ರೇಯರ್ನ ಮಾಸ್ಕ್ ಒಳಗಡೆನೆ ಹೋಗಿ ಮಾಡುವಂಥದ್ದು ಎಸೆನ್ಷಿಯಲ್ ಪ್ರಾಕ್ಟೀಸ್ ಅಲ್ಲ ಅಂತ ಆಗ್ಬಿಟ್ಟು ಇದರಲ್ಲೂ ಕೂಡ ಹೇಳಿತ್ತು. ಸೊ ಸಿಮಿಲರ್ಲಿ ನಮಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ್ದು ಜಜ್ಮೆಂಟ್ ಆಗಿರ್ಬೋದು, ಸೊ ಎಲ್ಲದರಲ್ಲೂ ಕೂಡ ನಮಗೆ ಇದು ಎಸೆನ್ಷಿಯಲ್ ಪ್ರಾಕ್ಟೀಸಸ್ಸಿನ ಡಾಕ್ಟ್ರಿನು ಎಲ್ಲ ಕಡೆಯೂ ಕೂಡ ನಮಗೆ ನೋಡೋಕ್ಕೆ ಸಿಗ್ತಾ ಇರುತ್ತೆ. ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸಸ್ನ ರೆಫರ್ ಮಾಡ್ಕೊಂಡಿದ್ರು ಈ ಕೇಸಲ್ಲೂ ಕೂಡ. ಸೊ ಸ್ಪ್ಲಿಟ್ ವರ್ಡಿಕ್ಟ್ ಬಂದಿತ್ತು. ಸೊ ಸ್ಪ್ಲಿಟ್ ವರ್ಡಿಕ್ಟ್ ಬಂದಮೇಲೆ ಏನಾಗುತ್ತೆ, ಅಂತಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರಲ್ಲ, ಸೊ ಅವರು ಇನ್ನೂ ದೊಡ್ಡ ಬೆಂಚನ್ನ ಅವರು ಸೆಟಪ್ ಮಾಡ್ತಾರೆ. ಈಗ ಇಬ್ಬರು ಇರೋವಂಥದ್ದೊಂದು ಬೆಂಚು ಸೆಟಪ್ ಮಾಡ್ಕೊಂಡಿದ್ದು, ಹೇಮಂತ್ ಗುಪ್ತಾ ಮತ್ತು ಸುಧಾಂಶು ಧುಲಿ ಅವರು ಇರುವಂಥದ್ದು ಬೆಂಚು. ನೆಕ್ಸ್ಟು ಮೋಸ್ಟ್ಲಿ 3 ಜನರ ಗ್ರೂಪ್ ಆಗಿರ್ಬೋದು, ಇಲ್ಲಾಂತಂದರೆ 5 ಜನರದ್ದು, 7 ಜನರದ್ದು. ಸೊ ಆ ಥರದ್ದು ಮತ್ತೆ ರಿವ್ಯೂ ಮಾಡ್ತಿರೋಂಥ ಟೈಮಲ್ಲಿ ಮತ್ತೆ ಜಾಸ್ತಿ ಮೆಂಬರ್ಸ್ಗಳನ್ನ ಹಾಕ್ಬಿಟ್ಟು ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅದನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ನ ತೊಗೊಂಬರ್ತಾ ಇರ್ತಾರೆ. ಸೊ ಈಗ ಮ್ಯಾಟರು ಲಾರ್ಜರ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏನಿರುತ್ತಲ್ಲ ಅದಕ್ಕೆ ಹೆಡ್ಡು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನೇ ಆಗಿರ್ತಾರೆ. ಸೊ ಇಷ್ಟು ಇಂಪಾರ್ಟೆಂಟು ನಮಗೆ. ಇದರಲ್ಲಿ ಕೇಸಸ್ಗಳ ಹೆಸರು ಇಂಪಾರ್ಟೆಂಟು, ಬಟ್ ಅಷ್ಟೊಂದು ಡೆಪ್ತಲ್ಲಿ ಏನು ಕೇಳಲ್ಲ. ಬಟ್ ಅಟ್ಲೀಸ್ಟ್ ನಮಗೆ ತಿಳ್ಕೊಂಡಿದ್ರೆ ಇಲ್ಲಿ ಎಕ್ಸಾಮಲ್ಲಿ ಅದು ಆನ್ಸರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿಯಾಗಿರುತ್ತೆ. ಸೊ ನೆಕ್ಸ್ಟು ನಮಗೆ ಇಂಪಾರ್ಟೆಂಟ್ ಇರೋವಂಥದ್ದು ಏನು ಅಂತಂದರೆ, ಕೆಲವೊಂದು ಡಿಫ್ರೆಂಟ್ ಟೈಪ್ ಆಫ್ ಕ್ಲೋದಿಂಗ್ಗಳಿದ್ದಾವೆ ಅಂತಂದರೆ ನಮಗೆ ಇಸ್ಲಾಮಲ್ಲಿ ಫಾಲೋ ಮಾಡ್ಕೊಳ್ಳೋವಂಥದ್ದು. ಸೊ ಆ ಡಿಫ್ರೆನ್ಸ್ಗಳನ್ನ ನಾವು ಒಂದ್ಸರಿ ತಿಳ್ಕೊಂಡಿರೋಣ. ಕೇಳೋವಂಥದ್ದು ಚಾನ್ಸಸ್ ಅಕಸ್ಮಾತ್ ಇದ್ದರೆ ಈಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಈಗ ನಮಗೆ ಹಿಜಾಬ್ ಅಂತಂದ್ರೆ ಏನು, ಹಿಜಾಬಲ್ಲಿ ನಮ್ಗೆ ಏನು ಮಾಡಿರ್ತಾರೆ ಅಂತಂದರೆ ಹೇರ್ ಇಂದ ನಮಗೆ ಚೆಸ್ಟ್ ಲೆವೆಲ್ವರೆಗೂ ಕೂಡ ಇಲ್ಲಿ ಕವರ್ ಮಾಡ್ಕೊಂಡಿರ್ತಾರೆ. ಸೊ ಹೇರಿಂದ ಚೆಸ್ಟ್ವರೆಗೂ ಕೂಡ ಇಲ್ಲಿ ನಮಗೆ ಕವರ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ನಮಗೆ ಹಿಜಾಬ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನೊಂದು ಅಲ್ಲಿ ನಿಕಾಬ್ ಅಂತ ಹೇಳ್ಬಿಟ್ಟು ಕರೀತಾರೆ. ನಿಕಾಬ್ ಅಂತಂದರೆ ಏನು, ಇದರಲ್ಲಿ ಫೇಸ್ ಮತ್ತು ಹೆಡ್ನ ಕವರ್ ಮಾಡ್ಕೊಂಡಿರ್ತಾರೆ. ಅಂತಂದರೆ ಐಸಿಗೆ ಒಂದು ಏರಿಯಾ ಓಪನ್ ಇಟ್ಟಿರ್ತಾರೆ, ಅದು ನಿಕಾಬ್ ಅಂತ. ಸೊ ಹಿಜಾಬ್ ಅಂತಂದರೆ ಕಂಪ್ಲೀಟ್ ಹೇರಿಂದ ಚೆಸ್ಟ್ವರೆಗೂ ಕವರ್ ಮಾಡ್ಕೊಂಡಿರ್ತಾರೆ. ನಿಕಾಬ್ ಅಂತಂದರೆ ಫೇಸ್ ಮತ್ತು ಹೆಡ್ಡು. ನೆಕ್ಸ್ಟು ನಮಗೆ ಬೂರ್ಕಾ ಬರುತ್ತೆ. ಬೂರ್ಕಾ ಅಂತಂದರೆ ಏನು ಮಾಡಿರ್ತಾರೆ, ಇದರಲ್ಲಿ ಎಂಟೈರ್ ಬಾಡಿ ಕವರ್ ಮಾಡಿರ್ತಾರೆ. ಇದರಲ್ಲಿ ಕವರ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟು ನಮಗೆ ಬಂದ್ಬಿಟ್ಟು ಖಿಮಾರ್ ಅಂತ ಬರುತ್ತೆ. ಸೊ ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಒಂದು ದೊಡ್ಡ ಸ್ಕಾರ್ಫ್ ಇರುತ್ತೆ. ಸೊ ಈ ಸ್ಕಾರ್ಫಿಂದ ಏನು ಮಾಡ್ತಾರೆ ಅಂತಂದರೆ ಹೆಡ್ ಟು ಚೆಸ್ಟ್ ಇದರಲ್ಲಿ ಕವರ್ ಮಾಡ್ಕೊಂಡಿರ್ತಾರೆ. ಬಟ್ ಇದರಲ್ಲಿ ಫೇಸ್ ಅನ್ಕವರ್ಡ್ ಇರುತ್ತೆ. ಆಯಿತಾ. ಸೊ ಇದು ಖಿಮಾರ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಬಂದ್ಬಿಟ್ಟು ಲಾಸ್ಟಲ್ಲಿ ನಮಗೆ ಶೈಲಾ ಅಂತ ಹೇಳ್ಬಿಟ್ಟು ಇರೋವಂಥದ್ದು. ಶೈಲಾ ಅಂತಂದರೆ ಇದೊಂದು ರೆಕ್ಟ್ಯಾಂಗಲ್ ಇರೋವಂಥದ್ದು ಒಂದು ಕ್ಲೋತ್ ಇರುತ್ತೆ. ಇದನ್ನು ಹೆಡ್ ಅರೌಂಡ್ ಏನು ಮಾಡಿರ್ತಾರೆ ಅಂತಂದರೆ ಪಿನ್ ಮಾಡಿರ್ತಾರೆ. ಸೊ ಹೆಡ್ ಅರೌಂಡ್ ಅಂತ ಬರೆದಿರ್ತೀನಿ ಅಷ್ಟೇ ನಾನು. ಸೊ ಅದನ್ನು ಪಿನ್ ಮಾಡಿರ್ತಾರೆ. ಸೊ ಹಿಜಾಬ್ ಅಂತಂದರೆ ನಮಗೆ ಹೇರಿಂದ ಚೆಸ್ಟ್ವರೆಗೂ ಕವರ್ ಮಾಡಿರ್ತಾರೆ. ನಿಕಾಬ್ ಅಂತಂದರೆ ಫೇಸ್ ಮತ್ತು ಹೆಡ್ಡನ್ನು ಕವರ್ ಮಾಡ್ತಾರೆ. ಬೂರ್ಕಾ ಅಲ್ಲಿ ಎಂಟೈರ್ ಬಾಡಿ ಕವರ್ ಮಾಡಿರ್ತಾರೆ. ಖಿಮಾರ್ ಅಂತಂದರೆ ಸೊ ಇದರಲ್ಲಿ ಹೆಡ್ಡಿಂದ ಚೆಸ್ಟ್ವರೆಗೂ ಕವರ್ ಮಾಡಿರ್ತಾರೆ, ಬಟ್ ಫೇಸ್ ಅನ್ಕವರ್ ಇರುತ್ತೆ. ಸೊ ಕೆಲವೊಂದು ಸರಿ ನಮಗೆ ಪೇರ್ಸ್ ರಿಲೇಟೆಡ್ ಕ್ವೆಶನ್ಸ್ ಏನಾದ್ರು ಕೇಳಿದಾಗ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟು ನೋಡ್ಕೊಂಡಿರಿ. ನೆಕ್ಸ್ಟು ಒಂದು ಚಿಕ್ಕ ನ್ಯೂಸ್ ಇದೆ. ಇದು ಬಂದ್ಬಿಟ್ಟು ವಾಟ್ಸಾಪಲ್ಲಿ QR ಟಿಕೆಟಿಂಗ್ ಸರ್ವಿಸಸ್ ಬಿಟ್ಟಿರುವಂಥದ್ದು. ಸೊ ಯಾರು ಲಾಂಚ್ ಮಾಡಿರುವಂಥದ್ದು ಅಂತಂದರೆ ಇದನ್ನು BMRCL ಅಂತಂದರೆ ನಮಗೆ ಬ್ಯಾಂಗ್ಳೂರ್ ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಸೊ ವಾಟ್ಸಾಪ್ ಮತ್ತು ಇವರು ಇದನ್ನು ಅನೌನ್ಸ್ ಮಾಡಿರುವಂಥದ್ದು ಪಾರ್ಟ್ನರ್ಶಿಪ್ಪಲ್ಲಿ. ಸೊ BMRCL ಜೊತೆಗೆ ವಾಟ್ಸಾಪಿನ ಪಾರ್ಟ್ನರ್ಶಿಪ್ಪು ಕೂಡ ಇರೋವಂಥದ್ದು ಇದು. ಸೊ ಇದರಲ್ಲಿ ಏನು ಮಾಡಿರ್ತಾರೆ ಅಂತ ಒಂದು ಚಾಟ್ ಬಾಟ್ ಸರ್ವಿಸ್ ಇದಿರುವಂಥದ್ದು. ಸೊ ಇದರಲ್ಲಿ ಅವರು BMRCLನ ಚಾಟ್ ಬಾಟಿನ ನಂಬರ್ ಕೊಟ್ಟಿದ್ದಾರೆ. ಆ ನಂಬರ್ ಏನು ನಮಗೇನು ಇಂಪಾರ್ಟೆಂಟ್ ಆಗಿರಲ್ಲ. ಬಟ್ ಏನು ಮಾಡಬೇಕು ಅಂತಂದರೆ ಹಾಯ್ ಅಂತ ಹೇಳ್ಬಿಟ್ಟು ಆ ನಂಬರಿಗೆ ಮೆಸೇಜ್ ಕಳಿಸಿದಾಗ ಸೊ ನಮಗೆ ಅದು ಆಟೋಮೆಟಿಕ್ಕಾಗಿ ಆಪ್ಷನ್ಸ್ ತೋರಿಸ್ತಾ ಇರುತ್ತೆ, ಯಾವ ಸ್ಟೇಷನಿಂದ ಯಾವ ಸ್ಟೇಷನಿಗೆ ಹೋಗಬೇಕು ಅಂತ. ಸೊ ನಮಗೆ ನಾರ್ಮಲಾಗಿ ಈ ಟೋಕನ್ ಹಾಕುವಂಥ ಮಷಿನ್ ಇರುತ್ತಲ್ಲ, ಕಾಯಿನ್ ಹಾಕುವಂಥ ಮಷಿನ್ ಇರುತ್ತಲ್ಲ, ಅಲ್ಲಿ ಒಂದು QR ಸ್ಕ್ಯಾನರು ಕೂಡ ಇರುತ್ತೆ. ಸೊ ನಮಗೆ ಟಿಕೆಟ್ ಬುಕ್ ಆದಾಗ ಒಂದು QR ಕೋಡ್ ಬಂದಿರುತ್ತೆ. ಸೊ QR ಕೋಡ್ ಏನು ಬಂದಿರುತ್ತಲ್ಲ ಅದನ್ನು ನಾವು ಅಲ್ಲಿ ಸರ್ವಿಸಲ್ಲಿ ತೋರಿಸಿದಾಗ ಅದು ಗೇಟು ಅದ್ರ ಮೇಲೇ ಡಿಟೆಕ್ಟ್ ಮಾಡ್ಕೊಳುತ್ತೆ. ಸೊ ಇದೊಂದು ಸರ್ವಿಸ್ನ ನವಂಬರ್ 1, 2022 ಅನೌನ್ಸ್ ಮಾಡ್ಕೊಂಡಿದ್ರು. ಬಟ್ ಇದು ತುಂಬ ಚೆನ್ನಾಗೂ ಕೂಡ ನಡೀತಾ ಇದೆ ಇದು. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಇರೋಂಥದ್ದು ನಮಗೆ ಎಕ್ಸಾಮಿಗೆ. ಸೊ ನಾಡಪ್ರಭು ಕೆಂಪೇಗೌಡ ಅವರ ನಮಗೆ ಪ್ರತಿಮೆ ಏನಿದೆಯಲ್ಲ ಅದನ್ನು ಅನ್ವೀಲ್ ಮಾಡಿದರು ನಮ್ಮ ಪ್ರೈಮ್ ಮಿನಿಸ್ಟರು. ಸೊ ಅನ್ವೀಲ್ ಮಾಡಿದ್ದು ಯಾರು, ಪ್ರೈಮ್ ಮಿನಿಸ್ಟರ್ ಅನ್ವೀಲ್ಡ್. ಸೊ ಸ್ಟ್ಯಾಚ್ಯೂ ಎಷ್ಟು ದೊಡ್ಡದಿರುವಂಥದ್ದು ಅಂತಂದರೆ 108 ಫುಟ್
ಸ್ಟ್ಯಾಚ್ಯೂ, 108 ಫುಟ್ ಸ್ಟ್ಯಾಚ್ಯೂ ಇರೋವಂಥದ್ದು. ಸೊ ಎಲ್ಲಿ ಇನಾಗ್ರೇಟ್ ಮಾಡಿರೋವಂಥದ್ದು ಅಂತಂದರೆ ಟರ್ಮಿನಲ್ 2 ಆಫ್ ನಮಗೆ ಬೆಂಗಳೂರು ಏರ್ಪೋರ್ಟ್ ಹೆಂಗೋ ಏರ್ಪೋರ್ಟ್ಗೆ ನಮಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಲೇ ಇದೆ. ಸೊ ಅದಕ್ಕೆ ಬೆಂಗಳೂರು ಏರ್ಪೋರ್ಟಲ್ಲೇ ಅವರ ಪ್ರತಿಮೆನ ಅನ್ವಿಲ್ ಮಾಡ್ಕೊಂಡಿರುವಂಥದ್ದು. ಸೊ ನಮಗೆ ನಾಡಪ್ರಭು ಕೆಂಪೇಗೌಡ ಅವ್ರ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಸೊ ಇದೇ ವಿಡಿಯೋಲ್ಲಿ ಇದೇ ಲೆಸನಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. 16th ಸೆಂಚುರಿ ಅಂತ ನಾವು ನೆನ್ಪಿಟ್ಕೊಂಡಿರಬೇಕು. ಅದ್ರ ಜೊತೆಗೆ ವಿಜಯನಗರ ಎಂಪೈರ್, 16th ಸೆಂಚುರಿ ವಿಜಯನಗರ ಎಂಪೈರ್. ಸೊ ಮತ್ತು ಫೌಂಡರ್ ಆಫ್ ನಮಗೆ ಬೆಂಗಳೂರು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಈ ಸ್ಟ್ಯಾಚ್ಯೂಗೆ ಹೆಸರು ಏನಿದೆ ಅಂತಂದರೆ ಅದು ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪ್ಯಾರಿಟಿ ಅಂತ ಕರೀತಾರೆ. ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪ್ಯಾರಿಟಿ ಇದು ತುಂಬ ಇಂಪಾರ್ಟೆಂಟು. ಯಾಕೆಂತಂದರೆ ಈಗ ನೋಡಿ, ನಮಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂ ಏನಿದೆಯಲ್ಲ ಅದಕ್ಕೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಕರೀತಾರೆ, ಕರೆಕ್ಟ್ ಅಲ್ಲ? ಸೊ ಅದೇ ಥರ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪ್ಯಾರಿಟಿ ಅಂತಂದರೆ ನಾಡಪ್ರಭು ಕೆಂಪೇಗೌಡ. ಸೊ ಮೋಸ್ಟ್ಲಿ ನಮಗೆ ಪೇರಿಂಗ್ ರಿಲೇಟೆಡ್ ಕ್ವೆಶನಲ್ಲಿ ಕೇಳ್ಬೋದು. ಸೊ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಒಂದು ಕಡೆ, ಇನ್ನೊಂದು ಕಡೆ, ಅದಾದಮೇಲೆ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪ್ಯಾರಿಟಿ ಒಂದು ಕಡೆ, ಇನ್ನೊಂದು ಕಡೆ ಇನ್ನೊಂದು ಕ್ವೆಶನ್ನು. ಇದರ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬೇರೆ ಏನು ಅಂತಂದರೆ, ಈಗ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಪ್ರಕಾರ ಫಸ್ಟ್ ಆ್ಯಂಡ್ ಟಾಲೆಸ್ಟ್ ಬ್ರಾಂಜ್ ಸ್ಟ್ಯಾಚ್ಯೂ ಇದು. ಬ್ರಾಂಜ್ ಸ್ಟ್ಯಾಚ್ಯೂ ಅಂತಂದರೆ ಇಡೀ ವರ್ಲ್ಡಲ್ಲಿ ಫಸ್ಟ್ ಆ್ಯಂಡ್ ಟಾಲೆಸ್ಟ್ ಬ್ರಾಂಜ್ ಸ್ಟ್ಯಾಚ್ಯೂ. ಯಾರ ಬ್ರಾಂಜ್ ಸ್ಟ್ಯಾಚ್ಯೂ ಅಂತಂದರೆ ಒಂದು ಸಿಟಿಯ ಫೌಂಡರಿನ ಬ್ರಾಂಜ್ ಸ್ಟ್ಯಾಚ್ಯೂ, ಆಯಿತಾ? ಫೌಂಡರ್ ಆಫ್ ಸಿಟಿ. ಯಾಕೆಂತಂದರೆ ಬ್ರಾಂಜ್ ಸ್ಟ್ಯಾಚ್ಯೂ ಮತ್ತು ಬೇರೆನೂ ಕೂಡ ಸುಮಾರು ಇರುತ್ತಲ್ಲ, ಬಟ್ ಎಲ್ಲದಕ್ಕಿಂತ ದೊಡ್ಡದಾಗಿರುವಂಥದ್ದು ಬ್ರಾಂಜ್ ಸ್ಟ್ಯಾಚ್ಯೂ. ಒಬ್ಬ ಫೌಂಡರು, ಸಿಟಿ ಫೌಂಡರಿನ ಸ್ಟ್ಯಾಚ್ಯೂ ಅಂತಂದರೆ ಅದು ಇರುವಂಥದ್ದು ಇದೆ. ಸೊ ಇದರ ಸ್ಕಲ್ಪ್ಟರ್ ಯಾರು ಅಂತ ಆಗ್ಬಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ, ಕರೆಕ್ಟ್ ಅಲ್ವಾ? ಸೊ ಇದರ ಸ್ಕಲ್ಪ್ಟರ್ ಯಾರು ಅಂತಂದರೆ ಹೆಸರು ಇಂಪಾರ್ಟೆಂಟ್ ನಮಗೆ. ಇದರ ಸ್ಕಲ್ಪ್ಟರ್ ಬಂದ್ಬಿಟ್ಟು ನಮಗೆ ರಾಮ್ ವನ್ಜಿ ಸುತಾರ್. ಸೊ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪ್ಯಾರಿಟಿ ರಾಮ್ ವನ್ಜಿ ಸುತರು. ಅದಾದಮೇಲೆ ಬ್ರಾಂಜ್ ಸ್ಟ್ಯಾಚ್ಯೂ ಇರುವಂಥದ್ದು ಇದು. ಸೊ ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ನಾವು ನೋಡ್ಕೊಂಡಿದ್ವಲ್ಲ, ಸೊ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನಾವೇನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಅಂತ ನಾವು ನೋಡ್ಕೊಂಡಿದ್ವಲ್ಲ, ಗುಜರಾತಲ್ಲಿರುವಂಥದ್ದು. ಸೊ ಇವಾಗ ನಾವು ನೆಕ್ಸ್ಟ್ ಲಿಸ್ಟು ನೋಡ್ಕೊಳ್ಳೋಣ, ಯಾವುದು ಇಂಪಾರ್ಟೆಂಟ್ ಸ್ಟ್ಯಾಚ್ಯೂ ಇದ್ದಾವೆ ಮತ್ತು ಯಾವ ಸಿಟಿಯಲ್ಲಿದೆ, ಏನು ಸ್ಪೆಷಾಲಿಟಿ ಇದೆ ಅಂತ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ನಾವು ಇಲ್ಲಿ ನಮಗೆ ರಾಮ್ ವನ್ಜಿ ಸುತಾರ್ ಅವ್ರು ಏನಿದ್ದಾರಲ್ಲ, ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿನೂ ಕೂಡ ಅವರೇ ಕಟ್ಟಿರುವಂಥದ್ದು. ಮತ್ತು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಏನಿದೆಯಲ್ಲ ವಿಧಾನಸೌಧದಲ್ಲಿ, ಅದಕ್ಕೂ ಕೂಡ ಅವರೇ ಸ್ಕಲ್ಪ್ಟರು. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮಗೆ ನಾಡಪ್ರಭು ಕೆಂಪೇಗೌಡ ಅವರ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಕೂಡ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೆಸರಿಟ್ಟಿದ್ದೀವಿ. ಅದಾದಮೇಲೆ ಬಸ್ ಸ್ಟ್ಯಾಂಡ್ಗೂ ಕೂಡ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಅಂತ ಕರಿತೀವಿ. ಅದಾದಮೇಲೆ ಮೆಟ್ರೋ ಸ್ಟೇಷನ್ನು ಕೂಡ ಇದೆ ನಮಗೆ, ನಾಡಪ್ರಭು ಕೆಂಪೇಗೌಡ ಮೆಟ್ರೋ ಸ್ಟೇಷನ್ ಅಂತ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ನಾವಿಲ್ಲಿ ಸ್ಟ್ಯಾಚ್ಯೂಸ್ಗಳನ್ನ ನೋಡ್ಕೊಳ್ಳೋಣ. ಈ ಸ್ಟ್ಯಾಚ್ಯೂಸು ಮತ್ತು ಯಾವುದ್ಯಾವುದು ಪ್ಲೇಸಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು, ಸೊ ಅದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟು ಬಂದ್ಬಿಟ್ಟು ನಮಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಸೊ ನಾನು ಬರೀ ಯೂನಿಟಿ ಅಂತ ಬರೆದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ ನೀವು. ಸೊ ಇದು ಯಾರ್ದು ಅಂತಂದರೆ ನಮಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಇದು ಸ್ಟ್ಯಾಚ್ಯೂ ಇರೋವಂಥದ್ದು. ಸೊ ಇದೇನು ಅಂತಂದರೆ ವರ್ಲ್ಡಿನ ಟಾಲೆಸ್ಟ್ ಸ್ಟ್ಯಾಚ್ಯೂ ಇದು, ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಚ್ಯೂ. ಯಾವಾಗ ಇನಾಗ್ರೇಟ್ ಕಂಪ್ಲೀಟ್ ಮಾಡ್ಕೊಂಡಿದ್ದು 2018. ಸೊ ಇದ್ರದ್ದು ಎಷ್ಟು ಮೀಟ್ರ್ ಇದೆ ಅಂತಂದರೆ 182 ಮೀಟರ್ಸ್ ಇದೆ. ಸೊ ಇದು ಬಂದ್ಬಿಟ್ಟು 2018 ಇದನ್ನು ಅನ್ವಿಲ್ ಮಾಡ್ಕೊಂಡಿರೋವಂಥದ್ದು. ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಇರುವಂಥದ್ದು ಸ್ಟ್ಯಾಚ್ಯೂ ಆಫ್ ಬಿಲೀಫ್ ಅಂತ. ಸ್ಟ್ಯಾಚ್ಯೂ ಆಫ್ ಬಿಲೀಫ್ ಯಾರ್ದು ಅಂತಂದರೆ ಲಾರ್ಡ್ ಶಿವ ಅವ್ರದ್ದು ಸ್ಟ್ಯಾಚ್ಯೂ ಆಫ್ ಬಿಲೀಫು. ಸೊ ಈಗ ನಮ್ಗೆ ಇಂಪಾರ್ಟೆಂಟ್ ಏನು ಅಂತಂದರೆ ರಾಜಸ್ಥಾನದಲ್ಲಿ ಇರುವಂಥದ್ದು ಇದು. ಯಾಕಂತಂದರೆ ನಮ್ಗೆ ಯೂನಿಟಿ ನಮಗೆ ಇದರಲ್ಲಿ ಗುಜರಾತಲ್ಲಿದೆ ಅಂತ ಆಗ್ಬಿಟ್ಟು ಗೊತ್ತು, ಬಟ್ ನಮಗೆ ಸ್ಟ್ಯಾಚ್ಯೂ ಆಫ್ ಬಿಲೀಫ್ ಬಂದ್ಬಿಟ್ಟು ರಾಜಸ್ಥಾನದಲ್ಲಿ ಇರುವಂಥದ್ದು. ಸೊ ಇದೇನು ಅಂತಂದರೆ ವರ್ಲ್ಡಿಂದು ಟಾಲೆಸ್ಟ್ ಸಿಟ್ಟಿಂಗ್ ಸ್ಟ್ಯಾಚ್ಯೂ ಇದು. ವರ್ಲ್ಡಿಂದು ಟಾಲೆಸ್ಟ್ ಸಿಟ್ಟಿಂಗ್ ಸ್ಟ್ಯಾಚ್ಯೂ ಇದು. ಸೊ ಇದನ್ನು
2022 ಅಲ್ಲೇ ಕಂಪ್ಲೀಟ್ ಆಗಿರುವಂಥದ್ದು. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ನಮಗೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಯಾರ್ದಿದು ಅಂತಂದರೆ ರಾಮಾನುಜ ಅವ್ರದ್ದು. ಸೊ ರಾಮಾನುಜ ಅವ್ರದ್ದು. ಸೊ ನಮಗೆ ಇಲ್ಲಿ ನಮಗೆ ಶಂಕರಾಚಾರ್ಯ ಅವರು, ರಾಮಾನುಜಾಚಾರ್ಯ, ಮಾಧವಾಚಾರ್ಯ ಇವರೆಲ್ಲದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರ್ತಾರೆ. ದ್ವೈತ ಫಿಲಾಸಫಿ, ಅದ್ವೈತ ಫಿಲಾಸಫಿ ಇವೆಲ್ಲದು ಕೂಡ ಇರುವಂಥದ್ದು. ಸೊ ಇದು ಎಲ್ಲಿದೆ ಅಂತಂದರೆ ಇದು ಹೈದರಾಬಾದ್, ತೆಲಂಗಾಣ. ಸೊ ತೆಲಂಗಾಣಲ್ಲಿ ಇರುವಂಥದ್ದು. ಸೊ ಇದು ಇಂಡಿಯಾದು ಸೆಕೆಂಡ್ ಟಾಲೆಸ್ಟ್ ಸಿಟ್ಟಿಂಗ್ ಸ್ಟ್ಯಾಚ್ಯೂ. ನೋಡಿ, ಇಂಡಿಯಾದು ಫುಲ್ಲೇ ಬರೆದ್ಬಿಡ್ತೀನಿ ನಾನು. ಇಂಡಿಯಾದು ಸೆಕೆಂಡ್ ಟಾಲೆಸ್ಟ್ ಸಿಟ್ಟಿಂಗ್ ಸ್ಟ್ಯಾಚ್ಯೂ ಇದು ನ್ಯೂಸಲ್ಲಿತ್ತು. ಸೊ ಅದಕ್ಕೋಸ್ಕರ ಇದನ್ನು ಕೂಡ ನೆನ್ಪಿಟ್ಕೊಂಡಿರಿ. ಇದು ಕೂಡ 2022 ಅಲ್ಲೇ ಕಂಪ್ಲೀಟ್ ಆಗಿರೋಂಥದ್ದು. ಅಂತಂದರೆ ಲಾಸ್ಟ್ 2 ಇಯರ್ಸಲ್ಲಿ ಇರೋವಂಥದ್ದು ಯಾವುದಾದ್ರು ಇದಾವಲ್ಲ ಅವೆಲ್ಲದು ಕೂಡ ನಾವು ನೋಡ್ಕೊಂಡಿರೋಣ, ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಇವಾಗ 2024ಅಲ್ಲಿ ನಾವು ಲೇಟೆಸ್ಟ್ ನೋಡ್ಕೋಬೇಕು ಅಂತಂದರೆ ಸೋಷಲ್ ಸರ್ವಿಸ್ ಸ್ಟ್ಯಾಚ್ಯೂ ಆಫ್ ಸೋಷಲ್ ಸರ್ವಿಸ್ ಅಲ್ಲ, ಸೋಷಲ್ ಜಸ್ಟಿಸ್. ಇದು ಯಾರ್ದು ಅಂತಂದರೆ ಇದು BR ಅಂಬೇಡ್ಕರ್ ಅವ್ರದ್ದು. BR ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ. ಇದು ಇರುವಂಥದ್ದು ಎಲ್ಲಿ ಅಂತಂದರೆ ಆಂಧ್ರ ಪ್ರದೇಶ್, ವಿಜಯವಾಡ, ಆಂಧ್ರ ಪ್ರದೇಶಲ್ಲಿ ಇರುವಂಥದ್ದು ಇದು. ಸೊ ಇದು ಬಂದ್ಬಿಟ್ಟು ಇಡೀ ವರ್ಲ್ಡಲ್ಲಿ ಟಾಲೆಸ್ಟ್ ಇರುವಂಥದ್ದು ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ. ಇದು ವರ್ಲ್ಡ್ಸ್ ಟಾಲೆಸ್ಟ್ ಅಂಬೇಡ್ಕರ್ ಸ್ಟ್ಯಾಚ್ಯೂ. ಸೊ ನೋಟ್ಸ್ ಥರನೇ ಬರೆದಿರ್ತೀನಿ ನಾನು. ಸೊ ಇದನ್ನು 2024ಅಲ್ಲಿ ರೀಸೆಂಟಾಗಿ ಅನ್ವೀಲ್ ಮಾಡ್ಕೊಂಡಿರೋವಂಥದ್ದು, ಅದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯೂನಿಟಿ ನಮಗೆ ವಲ್ಲಭಾಯ್ ಪಟೇಲ್ ಅವ್ರದ್ದು, ಬಿಲೀಫು ಲಾರ್ಡ್ ಶಿವಾದು, ಈಕ್ವಾಲಿಟಿ ರಾಮಾನುಜ ಅವ್ರದ್ದು, ಅದಾದಮೇಲೆ ನಮಗೆ ಸೋಷಲ್ ಜಸ್ಟಿಸ್ಸು BR ಅಂಬೇಡ್ಕರ್ ಅವ್ರದ್ದು. ಇನ್ನೊಂದು ಸ್ಟ್ಯಾಚ್ಯೂ ಆಫ್ BR ಅಂಬೇಡ್ಕರ್ ಅಂತಲೇ ಇದೆ, ಅದು ಹೈದರಾಬಾದಲ್ಲಿರುವಂಥದ್ದು. ಅದು ಸೆಕೆಂಡ್ ಟಾಲೆಸ್ಟ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರುವಂಥದ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಸ್ಟ್ಯಾಚ್ಯೂ ಆಫ್ ವೇಲರ್ ಅಂತ ಹೇಳ್ಬಿಟ್ಟು. ಸ್ಟ್ಯಾಚ್ಯೂ ಆಫ್ ವೇಲರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂತಂದರೆ 2024ಅಲ್ಲಿ ಇದು ಇರುವಂಥದ್ದು ನ್ಯೂಸಲ್ಲಿ. ಸೊ ಇದು ಯಾರ್ದು ಅಂತಂದರೆ ಇದು ನಮಗೆ ನೋಡಿ ಲಚಿಟ್ ಬೋರ್ಫುಕನ್. ಸೊ ಇದು ನೋಡಿ ಅಹೋಮ್ ಜನರಲ್ಲು. ಸೊ ಅಹೋಮ್ ಡೈನೆಸ್ಟಿ ಅಂತ ಹೇಳಿ ಬಂದ ತಕ್ಷಣ ನಮ್ಗೆ ಯಾರ್ದು ಗೊತ್ತಾಗಬೇಕು ಅಂತಂದರೆ ಅಸ್ಸಾಂ ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು. ಸೊ ಇದು ಅಹೋಮ್ ಡೈನೆಸ್ಟಿಯಲ್ಲಿ ಅವ್ರದ್ದು ಜನರಲ್ ಇದ್ರಲ್ಲ ಅವರ ಸ್ಟ್ಯಾಚ್ಯೂ ಇದು ಬಂದ್ಬಿಟ್ಟು ನಮಗೆ ಬ್ರಾಂಜ್ ಸ್ಟ್ಯಾಚ್ಯೂ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂತಂದರೆ ನಮಗೆ ಬೇರೆದೆಲ್ಲದು ಕೂಡ ನೆನಪಲ್ಲಿರುತ್ತೆ, ಬಟ್ ಈ ಥರದ್ದು ಸ್ವಲ್ಪ ಮರ್ತೋಗ್ತಾ ಇರೋಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನೆನ್ಪಿಟ್ಕೊಂಡಿರಿ. ವ್ಯಾಲರ್ ಅಂತಂದರೆ ಲಚಿತ್ ಬೋರ್ಫುಕನ್ ಅಂತ ಹೇಳ್ಬಿಟ್ಟು. ಸೊ ಅಹೋಮ್ ಡೈನೆಸ್ಟಿ ನಮಗೆ ಈಗ ಹೆಂಗೆ ನಾವು ಸೌತ್ ಇಂಡಿಯಾ ಓದ್ತಾ ಇರ್ಬೇಕಾದ್ರೆ ನಮಗೆ ಚೋಳಾಸು, ಚೇರಾಸು, ಪಾಂಡ್ಯಾಸು, ಅದಾದಮೇಲೆ ವಿಜಯನಗರ, ರಾಷ್ಟ್ರಕೂಟಾಸ್ ಇವೆಲ್ಲ ನೋಡ್ತಾ ಇರ್ತೀವಿ, ಕದಂಬಾಸು, ಹೊಯ್ಸಳಾಸ್ ಎಲ್ಲ ನೋಡ್ತಿರ್ತೀವಲ್ಲ. ಅದೇ ಥರ ನಾರ್ತ್ ಈಸ್ಟಿನ ಹಿಸ್ಟ್ರಿ ನೋಡಬೇಕು ಅಂತಂದರೆ ಒಂದು ಇಂಪಾರ್ಟೆಂಟ್ ಡೈನೆಸ್ಟಿ ಇರುವಂಥದ್ದು ಅಹೋಮ್ ಡೈನೆಸ್ಟಿ ಅಂತ. ಸೊ ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಇಷ್ಟು ಇಂಪಾರ್ಟೆಂಟು ನಮಗೆ ಸ್ಟ್ಯಾಚ್ಯೂಸು. ಅದರಲ್ಲಿ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ ಅಂತೂ ಎಸ್ಪೆಷಲಿ ನಮ್ಮ ಸ್ಟೇಟಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನಮ್ಮ ಸ್ಟೇಟಿನ ಎಕ್ಸಾಮ್ಸ್ಗಳಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು 3 ಟ್ರಾನ್ಸ್ಜೆಂಡರ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಆಗಿ. ಸೊ ಕರ್ನಾಟಕ ಆಲ್ಮೋಸ್ಟ್ ಒಂದು ಹಿಸ್ಟ್ರಿ ಮಾಡ್ಕೊಂಡಿರೋ ಹಂಗೆ ಅಂತಂದರೆ ಇನ್ನೂ ಸ್ವಲ್ಪ ಬ್ರಾಡ್ ಆಗ್ತಾ ಇರೋ ಹಂಗೆ, ಸೊ ಅಂತಂದರೆ ಇನ್ನೂ ಇನ್ಕ್ಲೂಷನ್ ಜಾಸ್ತಿ ಮಾಡ್ತಾ ಇರೋ ಹಂಗೆ. ಸೊ ಇದರಲ್ಲಿ ನಮಗೆ ಹೆಸರುಗಳು ಇಂಪಾರ್ಟೆಂಟ್ ಆಗಿರುತ್ತೆ, ಒಂದೊಂದು ಸರಿ ಕೇಳಿದ್ರೂ ಕೂಡ ಕೇಳ್ಬೋದು. ಸೊ ಸುರೇಶ್ ಬಾಬು ಅವರು, ಅದಾದಮೇಲೆ ರವಿಕುಮಾರ್, ಸುರೇಶ್ ಬಾಬು ಅವರು ಮತ್ತು ರವಿಕುಮಾರ್, ಇನ್ನೊಬ್ಬರು ಅಶ್ವತ್ಥಾಮ. ಸೊ ಸ್ಟೇಟ್ ರನ್ ಅಂದರೆ ಫಸ್ಟ್ ಟ್ರಾನ್ಸ್ಜೆಂಡರ್ ಟೀಚರ್ಸ್ ಆಗಿ ಸ್ಟೇಟ್ ರನ್ ಸ್ಕೂಲಲ್ಲಿ ಇರೋವಂಥದ್ದು. ಸೊ ಅದಕ್ಕೆ ಇವ್ರನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಸೊ ಆಲ್ಮೋಸ್ಟು 15,000 ಪೋಸ್ಟ್ ಇರೋವಂಥದ್ದು. ಅದರಲ್ಲಿ ನಾವು ಇವಾಗಲೇ ನೋಡ್ಕೊಂಡಿದ್ವಲ್ಲ 1% ಅಷ್ಟು ರಿಸರ್ವ್ ಮಾಡ್ಕೊಂಡಿರಬೇಕು ಅಂತ. ಸೊ ಅದಕ್ಕೆ ಇಲ್ಲೂ ಕೂಡ ರಿಸರ್ವೇಷನ್ ಮಾಡ್ಕೊಂಡಿರುವಂಥದ್ರಿಂದ ಆ ರಿಸರ್ವೇಷನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಅಂತಂದರೆ ಅವರು ಸ್ಕೋರ್ ಮಾಡಿಕೊಂಡು ರಿಸರ್ವೇಷನ್ ಅಂಡರಲ್ಲೇ ಬಂದಿರುವಂಥದ್ದು. ಸೊ ಹಾಗಂತ ಕಂಪ್ಲೀಟಾಗಿ ಸ್ಟೇಟ್ ಫೇವರ್ ಮಾಡಿರುತ್ತೆ ಅಂತಲ್ಲ, ಬಟ್ ಅಪಾರ್ಚುನಿಟಿ ಅಂತೂ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಹೆಸರನ್ನ ನೋಡ್ಕೊಂಡಿರಿ, ಕರ್ನಾಟಕ ಫಸ್ಟ್ ಸ್ಟೇಟ್ ಅಂತ ಹೇಳ್ಬಿಟ್ಟು ಒಂದು ನೆನ್ಪಿಟ್ಕೊಂಡಿರಿ ನೀವು.
ನೆಕ್ಸ್ಟ್ ನಮಗೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕು ನ್ಯೂಸಲ್ಲಿತ್ತು. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ನಮಗೆ ಬ್ಯಾಂಕಿಂಗು ನಾವು ಎಕಾನಮಿ ರಿಲೇಟೆಡ್ಡು ಕಂಪ್ಲೀಟಾಗಿ ಒಂದು ಸಪ್ರೇಟ್ ಸೀರೀಸ್ ಮಾಡ್ಕೊಂಡಿರೋಣ. ಅದರಲ್ಲಿ ಪ್ರಾಪರಾಗಿ ಬ್ಯಾಂಕಿಂಗ್ ಯಾವ ಥರ ಇರುತ್ತೆ ಅಂತ ಆಗ್ಬಿಟ್ಟು ನೋಡ್ಕೊಂಡಿರೋಣ. ಬಟ್ ಏನಾಗಿರುತ್ತೆ ಅಂತಂದರೆ ರೂರಲ್ ಏರಿಯಾದಲ್ಲಿ ನಮಗೆ ಇನ್ಕ್ಲೂಷನ್ ಜಾಸ್ತಿ ಆಗಬೇಕು ಅಂತ ಆಗ್ಬಿಟ್ಟು ಕೆಲವೊಂದು ಬ್ಯಾಂಕ್ಸ್ನ ಮಾಡ್ಕೊಂಡಿರ್ತಾರೆ. ಸೊ ಈ ಬ್ಯಾಂಕ್ಗಳಿಗೆ ಸ್ಪಾನ್ಸರ್ಡ್ ಬ್ಯಾಂಕ್ಸ್ ಇರ್ತವೆ, ಅಂತಂದರೆ ಒಂದು ಬ್ಯಾಂಕಿಂದ ಲೋನ್ ತೊಗೊಂಡು ಇವರು ಲೋನ್ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ಹಾಗೆ ನಮಗೆ ಕರ್ನಾಟಕ ವಿಲಾಸ್ ಗ್ರಾಮೀಣ ಬ್ಯಾಂಕು, ಸೊ ಇದಕ್ಕೆ ಸ್ಪಾನ್ಸರ್ಡ್ ಬ್ಯಾಂಕ್ ಯಾವುದು ಅದನ್ನು ಕೇಳಿದ್ರೆ ಇದಕ್ಕೆ ಸ್ಪಾನ್ಸರ್ಡ್ ಬ್ಯಾಂಕ್ ಬಂದ್ಬಿಟ್ಟು ಕೆನರಾ ಬ್ಯಾಂಕ್. ಆಯಿತಾ, ಕೆನರಾ ಬ್ಯಾಂಕು ಇದಕ್ಕೆ ಸ್ಪಾನ್ಸರ್ಡ್ ಬ್ಯಾಂಕ್. ಅಂತಂದರೆ ಯೂಶ್ವಲಾಗಿ ಫಂಡ್ಸ್ ಇವರು ರೊಟೇಟು ಈ ಥರ ಮಾಡ್ತಾ ಇರ್ತಾರೆ. ಸೊ ಯಾಕೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕು ಯೂಸಲ್ಲಿತ್ತು ಅಂತಂದರೆ, ಸೊ ನೋಡಿ ನಮಗೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇರುತ್ತೆ. ಸೊ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಆಗ್ಬಿಟ್ಟು, ಸೊ ಪೆನ್ಷನ್ ರಿಲೇಟೆಡ್ಡು ಇದು ಆಲ್ಮೋಸ್ಟು ಒಂದು ಏಪೆಕ್ಸ್ ಏಜೆನ್ಸಿ ಅಂತ ಆಗ್ಬಿಟ್ಟು ನಾವು ಕರೆದಿರ್ಬೋದು. ಇವರು ಅವಾರ್ಡ್ಸ್ಗಳನ್ನ ಕೊಡ್ತಾರೆ. ಸೊ ಇವರು ಅವಾರ್ಡ್ಸ್ಗಳನ್ನ ಕೊಡ್ತಾರೆ. ಅದರಲ್ಲಿ 2 ಇಂಪಾರ್ಟೆಂಟ್ ಅವಾರ್ಡು ನಮಗೆ ಇದಕ್ಕೆ ಸಿಕ್ಕಿರುವಂಥದ್ದು. ಒಂದು ಬಂದ್ಬಿಟ್ಟು ಇದು ಅಟಲ್ ಪೆನ್ಷನ್ ಯೋಜನಾ ಏನಿದೆಯಲ್ಲ, ಸೊ ಅದರಲ್ಲಿ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕು ಇದು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಆಗ್ಬಿಟ್ಟು, ಅಂತಂದರೆ ಇನ್ಕ್ಲೂಷನ್ ತುಂಬ ಜಾಸ್ತಿ ಮಾಡ್ಕೊಂಡಿದೆ, ಎನ್ರೋಲ್ಮೆಂಟ್ ಜಾಸ್ತಿ ಮಾಡ್ಕೊಂಡಿದೆ ಅಂತ. ಯಾವುದು ಅಟಲ್ ಪೆನ್ಷನ್ ಯೋಜನಾ ಅಂಡರಲ್ಲಿ ನಮಗೆ ಎನ್ರೋಲ್ಮೆಂಟ್ ಜಾಸ್ತಿ ಮಾಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಅವಾರ್ಡ್ ಇರೋವಂಥದ್ದು ಇದರಲ್ಲಿ. ಸೊ ಇನ್ಕ್ಲೂಷನ್ ಮಾಡ್ಕೊಂಡಿರೋವಂಥದ್ದು ಅಂತ ಹೇಳ್ಬಿಟ್ಟು ಇದರಲ್ಲಿ APY ಅಂತ ನಾವು ನೋಡ್ಕೊಂಡವಲ್ಲ, ಅಟಲ್ ಪೆನ್ಷನ್ ಯೋಜನಾ. ಅಟಲ್ ಪೆನ್ಷನ್ ಯೋಜನಾ ಬಿಗ್ ಬಿಲೀವರ್ಸ್ ಅವಾರ್ಡ್ ಒಂದು, ಇನ್ನೊಂದು ಬಂದ್ಬಿಟ್ಟು ಲೀಡರ್ಶಿಪ್ ಕ್ಯಾಪಿಟಲ್ ಇವೆರಡು ಅವಾರ್ಡು ತೊಗೊಂಡಿರುವಂಥದ್ದು. ನೋಡಿ ಆ ಟೈಮಲ್ಲಿ ಚೇರ್ಮನ್ ಬಂದ್ಬಿಟ್ಟು, ಸೊ ಇಲ್ಲಿ ನೋಡಿ ಇಲ್ಲಿ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕು. ಸೊ ಆ ಟೈಮಲ್ಲಿ ಚೇರ್ಮನ್ 2022 ಅಲ್ಲಿ. ಸೊ ಅವಾರ್ಡ್ ಯಾರು ಇಸ್ಕೊಂಡಿದ್ರು ಅಂತಂದರೆ P. ಗೋಪಿ ಕೃಷ್ಣ ಅವರು ಆ ಟೈಮಲ್ಲಿ ಅವಾರ್ಡ್ ಇಸ್ಕೊಂಡಿದ್ದರು. ಬಟ್ ಈಗ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು ಏನು ಅಂತಂದರೆ, ಈಗ ಕರೆಂಟ್ ಚೇರ್ಮನ್ ಯಾರಿದ್ದಾರೆ ಅಂತ ಆಗ್ಬಿಟ್ಟು. ಸೊ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕಿಗೆ ಈಗ ಕರೆಂಟ್ ಚೇರ್ಮನ್ ಬಂದ್ಬಿಟ್ಟು ನಮಗೆ ಶ್ರೀಕಾಂತ್ M. ಭಾಂಡಿವಾಡ್ ಆಯಿತಾ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ಅಂಡರಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ನಾವು ನೋಡ್ಕೊಂಡಿರೋ ಹಂಗೆ ಸ್ಪಾನ್ಸರ್ಡ್ ಬ್ಯಾಂಕ್ ಅಲ್ವಾ, ಸೊ ಅದಕ್ಕೆ ಕೆನರಾ ಬ್ಯಾಂಕು. ಸೊ ಕೆನರಾ ಬ್ಯಾಂಕ್ ಬಂದ್ಬಿಟ್ಟು ಕರ್ನಾಟಕ ರಿಲೇಟೆಡ್ ಬ್ಯಾಂಕು, ಇವೆಲ್ಲ ಕರ್ನಾಟಕ ಬ್ಯಾಂಕು, ಕೆನರಾ ಬ್ಯಾಂಕು, ಕರ್ನಾಟಕ ಬ್ಯಾಂಕು, ಮತ್ತು ವಿಜಯ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ಇವೆಲ್ಲದಕ್ಕೂ ಕೂಡ ನಮಗೆ MD ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಬೇಕು. ಸೊ ಇದಕ್ಕೆ ನಾವು CEO ಆಫ್ ನಮಗೆ ಕೆನರಾ ಬ್ಯಾಂಕ್ ನಾವು ನೋಡ್ಕೋಬೇಕು ಅಂತಂದರೆ 2023 ಅಪಾಯಿಂಟ್ ಆಗಿದ್ದು. ಸೊ ಇದರಲ್ಲಿ CEO ಆ್ಯಂಡ್ MD ಯಾರಿರುವಂಥದ್ದು ಅಂತಂದರೆ ನಮಗೆ K. ಸತ್ಯನಾರಾಯಣ ರಾಜು ಅಂತ. ಸತ್ಯನಾರಾಯಣ ರಾಜು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ಸರಿ ನಮಗೆ ಬ್ಯಾಂಕಿಂಗ್ ರಿಲೇಟೆಡ್ ಕ್ವೆಶನ್ಸು ಕೂಡ ಕೇಳಿದ್ದಾರೆ, ಅಂತಂದರೆ ಹೆಡ್ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಬಟ್ ನಮಗೆ ಕರ್ನಾಟಕ ರಿಲೇಟೆಡ್ ಬ್ಯಾಂಕ್ ಆಗಿರೋದ್ರಿಂದ ಇದರ ಹೆಡ್ಡು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು ನಾವು PFRDA. ಸೊ ಇದೇನು ನಮಗೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ನೋಡ್ಕೊಂಡಿದ್ವಲ್ಲ, ಇದನ್ನು ಸ್ಟಾರ್ಟ್ ಮಾಡಿದ್ದು ಒಂದು ಪ್ರಾಜೆಕ್ಟ್ ಇತ್ತು. ಸೊ ಅದು ಪ್ರಾಜೆಕ್ಟಿನ ಟೈಟಲ್ ಏನಿತ್ತು ಅಂತಂದರೆ OASIS ಅಂತ ಇತ್ತು. ಪ್ರಾಜೆಕ್ಟಿನ ಟೈಟಲ್ ಬಂದ್ಬಿಟ್ಟು OASIS ಅಂತ. OASIS ಅಂತಂದರೆ ನಮಗೆ ಓಲ್ಡ್ ಏಜ್ ಸೋಷಲ್ ಆ್ಯಂಡ್ ಇನ್ಕಮ್ ಸೆಕ್ಯೂರಿಟಿ ಅಂತ ಆಗ್ಬಿಟ್ಟು. ಸೊ ಈ ಪ್ರಾಜೆಕ್ಟನ್ನು ಕಮಿಷನ್ ಮಾಡ್ಕೊಂಡಿದ್ದು 1999 ಅಂತಂದರೆ ಆ ಟೈಮಲ್ಲಿ ನೀವು ಓಲ್ಡ್ ಏಜ್ ಇನ್ಕಮ್ ಸೆಕ್ಯೂರಿಟಿ ಬಗ್ಗೆ ಒಂದು ಪಾಲಿಸಿ ತರಬೇಕು, ಅದ್ರ ಬಗ್ಗೆ ಸ್ಟಡಿ ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋಂಥದ್ದೊಂದು ಇದೊಂದು ಕಮಿಷನ್ ಇದು. ಸೊ ಇದು ರಿಪೋರ್ಟ್ ಕೊಟ್ಟ ಮೇಲೆ ಏನು ಮಾಡಿದರು ಅಂತಂದರೆ 2003 ಇಂಟರಿಮ್ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಆಗ್ಬಿಟ್ಟು ಮಾಡ್ಕೊಂಡಿದ್ದರು. ಸೊ ಅದಾದಮೇಲೆ ಅದು ನಮಗೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಆಗ್ಬಿಟ್ಟು ಆಗಿತ್ತು. ಸೊ ಈಗ ಇಂಪಾರ್ಟೆಂಟ್ ಆಗುವಂಥದ್ದು ನಮಗೇನು ಅಂತಂದರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ರಿಲೇಟೆಡ್ ಪ್ರಾಜೆಕ್ಟ್ ಏನಿತ್ತು OASIS ಅಂತ ಹೇಳ್ಬಿಟ್ಟು ಇತ್ತು. ಸೊ ಈಗ ನಾವು ಆ್ಯಟ್ ಪ್ರೆಸೆಂಟ್ ಇದಕ್ಕೆ ಚೇರ್ಮನ್ ಯಾರು ಅಂತ ನೋಡ್ಕೋಬೇಕು ಅಂತಂದರೆ ಚೇರ್ಪರ್ಸನ್ ಆ್ಯಸ್ ಆಫ್ 2024
ಚೇರ್ಪರ್ಸನ್ ಯಾರಿದ್ದಾರೆ ಅಂತಂದರೆ ಇದರಲ್ಲಿ ದೀಪಕ್ ಮೊಹಂತಿ, ಸೇಮ್ ಹೆಸರೇ ಇರೋಂಥ ದೀಪಕ್ ಮೊಹಂತಿ. ಸೊ ಇವರು ಇದರಲ್ಲಿ ಚೇರ್ಮನ್ ಇರುವಂಥದ್ದು. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ನಮಗೆ ಕಡಲೆಕಾಯಿ ಪರೀಕ್ಷೆ ಅಂತ ಆಗ್ಬಿಟ್ಟು ಒಂದು ಆ್ಯನ್ಯುವಲ್ ಫೆಸ್ಟಿವಲ್ ಥರ ಮಾಡ್ತಾ ಇರ್ತಾರೆ ಇದನ್ನು. ಸೊ ಇದೊಂದು 3 ದಿನದ್ದು ಕಡಲೆಕಾಯಿ ಫೆಸ್ಟಿವಲ್ ಇರುತ್ತೆ. ಸೊ ಇದನ್ನು ಯೂಶ್ವಲಾಗಿ ಎಲ್ಲಿ ಕಂಡಕ್ಟ್ ಮಾಡ್ಕೊಂಡಿರ್ತಾರೆ ಅಂತಂದರೆ ಬಸವನ ಗುಡಿ. ಸೊ ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಕಂಡಕ್ಟ್ ಮಾಡೋವಂಥದ್ದು. ಇದೇನು ಹೊಸ ಫೆಸ್ಟಿವಲ ಇಲ್ಲ, ಇದೊಂದು 500 year old ಟ್ರೆಡಿಷನ್. ಇದು 500 year old ಟ್ರೆಡಿಷನ್. ಏನು ಮಾಡ್ತಿದ್ರು ಅಂತಂದರೆ, ಇದು ಕಡಲೆಕಾಯಿ ಬೆಳೆದ ಮೇಲೆ ಸೊ ಇಲ್ಲಿ ಬಸವನಗುಡಿಯಲ್ಲಿ ನಮಗೇನು ಬುಲ್ ಟೆಂಪಲ್ ಇದೆಯಲ್ಲ, ಸೊ ಆ ಬುಲ್ ಟೆಂಪಲಿನ ಕನ್ಸ್ಟ್ರಕ್ಷನ್ ಕೂಡ ನಮಗೆ ಕೆಂಪೇಗೌಡ ಅವರೇ ಮಾಡಿರುವಂಥದ್ದು 16th century ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂತಂದರೆ ಆ ಟೈಮಲ್ಲಿ ಅಲ್ಲಿ ಬಸವ ಅವರ ಒಂದು ಐಡಲ್ ಸಿಕ್ಕಿತ್ತಂತೆ. ಸೊ ಅದಕ್ಕೋಸ್ಕರ ಅಲ್ಲಿ ದೇವಸ್ಥಾನನೂ ಕೂಡ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆ ಟೈಮಿಂದ ಏನು ಮಾಡ್ತಿದ್ರು ಅಂತಂದರೆ, ಸೊ ಇಲ್ಲಿ ಗ್ರೌಂಡ್ ನಟ್ಟು ಅಥವಾ ಕಡಲೆಕಾಯಿ ಏನಿದೆಯಲ್ಲ, ಸೊ ಇದು ಫಾರ್ಮರ್ಸ್ ಏನೇನು ಬೆಳೀತಾ ಇದ್ರು ಸುತ್ತಮುತ್ತ ರೀಜನಲ್ಲಿ, ಅದನ್ನೆಲ್ಲದನ್ನೂ ಕೂಡ ಇಲ್ಲಿ ಒಂದು ಮಾರ್ಕೆಟ್ ಥರ ಮಾಡ್ತಾಯಿದ್ರು. ಸೊ ಬಲ್ಕಲ್ಲಿ ಯಾರಿಗಾದರೂ ಬೇಕು ಅಂತಂದರೆ ಮಾರ್ಕೆಟ್ ಪ್ರೈಸಸ್ಗಿಂತ ಕಮ್ಮಿಗೆ ಅದನ್ನು ಸೇಲ್ ಮಾಡ್ತಾ ಇರ್ತಿದ್ರು. ಸೊ ಒಂಥರ ಆಫರಿಂಗ್ ಮಾಡಬೇಕು, ಒಂಥರ ದೇವಸ್ಥಾನಕ್ಕೂ ಕೂಡ ಕೊಟ್ಟಂಗಾಗತ್ತೆ, ಅದರ ಜೊತೆಗೆ ಒಂದು ಇದು ಮಾರ್ಕೆಟು ಕೂಡ ಇದ್ದಂಗೆ ಆಗುತ್ತೆ ಅಂತ ಆಗ್ಬಿಟ್ಟು ಮಾಡ್ಕೊತಾ ಇರೋವಂಥದ್ದು. ಸೊ ಇಯರ್ಲಿ ಅದನ್ನು ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸೊ ಈಗ ಇಂಪಾರ್ಟೆಂಟ್ ಇರುವಂಥದ್ದು ನಮ್ಗೆ ಏನು ಅಂತಂದರೆ, ಸೊ ಇದನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ. ಸೊ ಇದನ್ನು ಯಾವಾಗಲೂ ಕೂಡ ಲಾಸ್ಟ್ ಮಂಡೇ ಆಫ್ ಕಾರ್ತಿಕ ಮಾಸ, ಪ್ರತಿ ವರ್ಷವೂ ಕೂಡ ಲಾಸ್ಟ್ ಮಂಡೇ, ಕಾರ್ತಿಕ ಮಾಸದ್ದು ಲಾಸ್ಟ್ ಮಂಡೇ ಅವಾಗಲೇ ಇದನ್ನು ಕಂಡಕ್ಟ್ ಮಾಡ್ಕೊಳ್ಳೋವಂಥದ್ದು. ಸೊ ಅದು ಕೂಡ ನ್ಯೂಸಲ್ಲಿತ್ತು. ಸೊ ಇದು ಆ ಟೈಮಲ್ಲಿ 2022 ಚೀಫ್ ಮಿನಿಸ್ಟರ್ ಅವರು ಇದನ್ನು ಇನಾಗ್ರೇಟ್ ಮಾಡ್ಕೊಂಡಿದ್ದರು. ಸೊ ಓವರ್ ಆಲ್ ಎಲ್ಲ ಕಂಪ್ಲೀಟ್ ಸ್ಟೇಟಿಂದನೂ ಕೂಡ ಎಲ್ಲರೂ ಗ್ರೌಂಡ್ ನಟ್ಸ್ನ ಇಲ್ಲಿ ತೊಗೊಂಬಂದಿರ್ತಾರೆ, ಒಂಥರ ಫೇರ್ ಥರ ಮಾಡಿರ್ತಾರೆ. ಸೊ ಅಲ್ಲಿ ಇದನ್ನು ಸೇಲು ಕೂಡ ಮಾಡ್ತಾ ಇರ್ತಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಕಡಲೆಕಾಯಿ ಪರೀಕ್ಷೆ. ನೆಕ್ಸ್ಟ್ ನಾವು ಪೇಟೆಂಟ್ ಕಾರ್ಟ್ ಏನು ಅಂತ ನೋಡ್ಕೊಳ್ಳೋಣ. ಸೊ ಪೇಟೆಂಟ್ ಕಾರ್ಟ್ ಒಂದು ಪ್ಲ್ಯಾಟ್ಫಾರ್ಮು. ಇದನ್ನು ಡೆವಲಪ್ ಯಾರು ಮಾಡ್ಕೊಂಡಿರೋಂಥದ್ದು ಅಂತಂದರೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇವರು ಇದನ್ನು ಡೆವಲಪ್ ಮಾಡ್ಕೊಂಡಿರೋವಂಥದ್ದು. ಸೊ ಒಂಥರ ನೆಟ್ವರ್ಕಿಂಗ್ ಪ್ಲ್ಯಾಟ್ಫಾರ್ಮ್ ಇದು. ಯಾವುದಕ್ಕೋಸ್ಕರ ಅಂತಂದರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇರ್ತಾವಲ್ಲ, ಇವನ್ನು ಕಮರ್ಷಿಯಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಆಗ್ಬಿಟ್ಟು ಮಾಡ್ಕೊಂಡಿರೋಂಥದ್ದು. ಸೊ ಈ ಇನಿಷಿಯೇಟಿವ್ ಕೂಡ ನಮಗೆ ಮೇಕ್ ಇನ್ ಇಂಡಿಯಾ ಅಂಡರಲ್ಲೇ ಬರುವಂಥದ್ದು. ಸೊ ಇದೇನು ಮಾಡುತ್ತೆ ಅಂತಂದರೆ, ಈಗ ಯಾರ ಹತ್ರ ಆದರೂ ಪೇಟೆಂಟ್ ಇದೆ ಅಂತ ಅಂದ್ಕೊಳ್ಳಿ, ಯಾವುದಾದ್ರು ರಿಲೇಟೆಡು, ಅವರು ಅವರ ಕ್ಲೈಂಟ್ಸಿಗೆ ಅದನ್ನು ಕೊಡ್ಬೋದು. ಅದು ತೊಗೊಳೋದಕ್ಕೆ ಇದು ಪ್ಲ್ಯಾಟ್ಫಾರ್ಮು ಬಂದ್ಬಿಟ್ಟು ಪೇಟೆಂಟ್ ಕಾರ್ಟ್ ಅಂತ ಆಗ್ಬಿಟ್ಟು ಮಾಡಿರೋವಂಥದ್ದು. ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದನ್ನು ಡೆವಲಪ್ ಮಾಡ್ಕೊಂಡಿರೋವಂಥದ್ದು. ಸೊ ಯೂಶ್ವಲಾಗಿ ಪೇಟೆಂಟು ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ 20 yearsವರೆಗೂ ಏನಾದರೂ ಕೊಟ್ಟಿರ್ತಾರೆ. ಸೊ ಆ ಟೈಮಲ್ಲಿ ಅವ್ರಿಗಷ್ಟೇ ಅಥಾರಿಟಿ ಇರುತ್ತೆ, ಯಾರು ಕ್ರಿಯೇಟರ್ ಇರ್ತಾರಲ್ಲ ಅವ್ರಿಗಷ್ಟೇ ಅದಕ್ಕೆ ಅಥಾರಿಟಿ ಇರುತ್ತೆ. ಅವ್ರು ಬೇಕು ಅಂತಂದರೆ ಅದನ್ನು ಬೇರೆಯವ್ರಿಗೂ ಕಮರ್ಷಿಯಲ್ ಬೇಸಿಸ್ ಮೇಲೆ ಏನೋ ಕೊಟ್ಕೊಂಡಿರ್ಬೋದು. ಸೊ ಅದಕ್ಕೋಸ್ಕರ ಮಾಡ್ಕೊಂಡಿರೋಂಥದ್ದೊಂದು ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ಪೇಟೆಂಟ್ ಕಾರ್ಟ್ ಅಂತ. ನೆಕ್ಸ್ಟು ನಮಗೆ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ. ಸೊ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸು. ಸೊ ಇದು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸು ಅಂತಂದರೆ, ಸೊ ಟ್ರೇಡ್ ಇನ ಯೂನಿಯನ್ ಹೆಸರೇ ಹೇಳ್ತಾ ಇರೋ ನನಗೆ, ಟ್ರೇಡ್ ಇನ ಯೂನಿಯನ್ನು. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಏನಿದೆಯಲ್ಲ ಡೆಲ್ಲಿಯಲ್ಲಿರೋವಂಥದ್ದಕ್ಕೆ, ಅದಕ್ಕೆ ಹೆಸರು ಏನಿದೆ ಅಂತಂದರೆ ಶ್ರಮಿಕ್ ಕೇಂದ್ರ ಅಂತ ಆಗ್ಬಿಟ್ಟು. ಸೊ ಇದಕ್ಕೆ ಪ್ರೆಸಿಡೆಂಟ್ ಯಾರಿದ್ದಾರೆ ಈಗ? ಇದಕ್ಕೆ ಪ್ರೆಸಿಡೆಂಟ್ ಈಗಿರುವಂಥದ್ದು ಜಿ ಸಂಜೀವ ರೆಡ್ಡಿ. ಸೊ ಇವರು ಇದಕ್ಕೆ ಪ್ರೆಸಿಡೆಂಟ್ ಇದ್ದಾರೆ. ಸೊ ಇದಕ್ಕೆ ಸ್ಟೇಟ್ ಬ್ರಾಂಚಸ್ ಇರುತ್ತೆ. ಸೊ ಅದೇ ಥರ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸು ಕರ್ನಾಟಕದ ಬ್ರಾಂಚು. ಸೊ ಈ ಕರ್ನಾಟಕದ ಬ್ರಾಂಚಿಗೆ ಪ್ರೆಸಿಡೆಂಟ್ ಯಾರಿದ್ದಾರೆ ಅಂತಂದರೆ, ಸೊ ಅದಕ್ಕೆ ಲಕ್ಷ್ಮಿ ವೆಂಕಟೇಶ್. ಸೊ ಲಕ್ಷ್ಮಿ ವೆಂಕಟೇಶ್ ಅವರು ಇದಕ್ಕೆ ಅಪಾಯಿಂಟ್ ಮಾಡಿದ್ದಾರೆ. ಸೊ ಯಾಕೆ ಅಂತಂದರೆ ಆ ಟೈಮಲ್ಲಿ
SS ಪ್ರಕಾಶಂ ಅವರಿದ್ದರು, ಅವ್ರು ತೀರ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಒಂದು ಅಡಾಕ್ ಕಮಿಟಿನ ಸೆಟಪ್ ಮಾಡಿದರು. ಸೊ ಅವರು ಲಕ್ಷ್ಮೀ ವೆಂಕಟೇಶ್ ಅವ್ರನ್ನ ಹೊಸ ಪ್ರೆಸಿಡೆಂಟಾಗಿ ಕರ್ನಾಟಕ ಬ್ರಾಂಚಿಂದು ಹೊಸ ಪ್ರೆಸಿಡೆಂಟಾಗಿ ಅವ್ರನ್ನ ಅಪಾಯಿಂಟ್ ಮಾಡಿತ್ತು. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಂಡಿರಿ. ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ. ಸೊ ನವಂಬರ್ 2022 ಅಲ್ಲಿ ಅಪಾಯಿಂಟ್ ಮಾಡಿದ್ದಿತ್ತು. ನೆಕ್ಸ್ಟು ನಮಗೆ ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ಅಂಡರಲ್ಲಿ ಕುಂಬ್ಳೆ ಸುಂದರ್ ರಾವ್ ಅವರು ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಇವ್ರು ಬಂದ್ಬಿಟ್ಟು ಯಕ್ಷಗಾನ ಆರ್ಟಿಸ್ಟು. ಸೊ ಇವರು ತೀರ್ಕೊಂಡಿದ್ರು 2022 ಅಲ್ಲಿ. ಸೊ ಅದಕ್ಕೋಸ್ಕರ ನ್ಯೂಸಲ್ಲಿ ಇದ್ದಿತ್ತು. ಸೊ ನಮಗೆ ಏನಾಗಿತ್ತು ಅಂತಂದರೆ, ಅವರು ಸೂರತ್ಕಲ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 94 99ವರೆಗೂ MLA ಆಗೂ ಕೂಡ ಅವರು ಸರ್ವ್ ಮಾಡ್ಕೊಂಡಿದ್ರು. ಬಟ್ ಆರ್ಟಿಸ್ಟು, ಯಕ್ಷಗಾನ ರಿಲೇಟೆಡ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಅವರು ಕರ್ನಾಟಕ ಸ್ಟೇಟ್ ಯಕ್ಷಗಾನ ಅಕಾಡೆಮಿ ಏನಿದೆಯಲ್ಲ ಅದರಲ್ಲಿ ಪ್ರೆಸಿಡೆಂಟ್ ಆಗೂ ಕೂಡ ಸರ್ವ್ ಮಾಡಿದ್ದಿದ್ರು. ಇಂಪಾರ್ಟೆಂಟ್ ಇರೋಂಥದ್ದು ನಮಗೆ ನಾಡೋಜ ಅವಾರ್ಡ್ ಅಂತ. ಸೊ ನಾಡೋಜ ಅವಾರ್ಡ್ ಫಸ್ಟ್ ಆಫ್ ಆಲ್ ಇದನ್ನು ಕೊಡೋದು ಯಾರು ಅಂತಂದರೆ ನಮಗೆ ಹಂಪಿ ಕನ್ನಡ ಯೂನಿವರ್ಸಿಟಿ ಕೊಡೋವಂಥ ಅವಾರ್ಡ್ ಇದು. ಸೊ ಇಂಪಾರ್ಟೆಂಟ್ ಆಗುತ್ತೆ. ಅವಾರ್ಡ್ಸ್ ಬಂದ್ಬಿಟ್ಟು ನಮಗೆ ಎಕ್ಸಾಮಿಗಂತೂ ಸಿಕ್ಕಾಪಟ್ಟೆ ಫೇವ್ರೇಟು. ಸೊ ಅದಕ್ಕೋಸ್ಕರ ಇದನ್ನು ನೋಡ್ಕೊತಾರೆ. ಸೊ ಇದನ್ನು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಸೊ ಇದನ್ನು ಡಾಕ್ಟರ್ CN ಮಂಜುನಾಥ್ ಅವರಿಗೆ ಕೊಟ್ಟಿದ್ದಾರೆ. ಇವರು ಫಸ್ಟು ಡಾಕ್ಟರ್ CN ಮಂಜುನಾಥ್. ಸೊ ಇವ್ರು ಯಾರು ಅಂತಂದರೆ, ಇವರು ಡೈರೆಕ್ಟರು. ಯಾವುದರ ಡೈರೆಕ್ಟರು ಅಂತಂದರೆ, ಸೊ ಇವ್ರು ಬಂದ್ಬಿಟ್ಟು ನಮಗೆ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಇದೆಯಲ್ಲ, ಸೊ ಜಯದೇವ ಹಾಸ್ಪಿಟಲ್. ಸೊ ನಾವು ಇವಾಗಲೇ ನಮಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಅವಾರ್ಡು ಕೂಡ ನೋಡ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ನಮಗೆ ಜಯದೇವ ಹಾಸ್ಪಿಟಲಿಗೆ ಕೊಟ್ಟಿದ್ದರು. ಸೊ ಅದಕ್ಕೋಸ್ಕರ ಇದರ ರಿಲೇಟೆಡ್ ಬರುವಂಥದ್ದು ಕರೆಂಟ್ ಅಫೇರ್ಸ್ ಎಲ್ಲದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಅದರ ಡೈರೆಕ್ಟರ್ ಬಂದ್ಬಿಟ್ಟು CN ಮಂಜುನಾಥ್ ಅವರು. ಸೊ ಅವರಿಗೆ ಈ ಅವಾರ್ಡ್ನ ಕೊಟ್ಟಿದ್ದರು. ಯಾಕೆಂತಂದರೆ ಮೆಡಿಕಲ್ ಫೀಲ್ಡ್ ಮತ್ತು ಸೋಷಲ್ ಸರ್ವಿಸಸ್ ಮಾಡಿರೋವಂಥದ್ರಿಂದ. ಮತ್ತು ಇಬ್ಬರು ರೈಟರ್ಸಿಗೆ ಕೊಟ್ಟಿದ್ದರು. ಸೊ ಅವ್ರ ಹೆಸರು ನಾವು ನೋಡ್ಕೊಂಡಿರೋಣ. ಫಸ್ಟು ಬಂದ್ಬಿಟ್ಟು ನಮಗೆ ಕೃಷ್ಣಪ್ಪ ಜಿ ಅವರು. ಅದಾದಮೇಲೆ ನಮಗೆ S ಷಡಾಕ್ಷರಿ ರೈಟರ್ಸಿಗೆ ಕೊಟ್ಟಿರುವಂಥದ್ದು. ಸೊ ನಾಡೋಜ ಅವಾರ್ಡ್ 2022 ಇಂದು ಹಂಪಿ ಕನ್ನಡ ಯೂನಿವರ್ಸಿಟಿನೇ ಕೊಡುವಂಥದ್ದು ಡಾಕ್ಟರ್ CN ಮಂಜುನಾಥ್. ಅದಾದಮೇಲೆ ಕೃಷ್ಣಪ್ಪ ಜಿ ಮತ್ತು S ಷಡಾಕ್ಷರಿ ಅವರಿಗೆ ಕೊಟ್ಟಿರುವಂಥದ್ದು. ನೆಕ್ಸ್ಟು ನಮಗೆ ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ಅಂಡರಲ್ಲಿ KS ರಂಗಪ್ಪ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಇದಂತೂ ನೀವು ಸ್ಟಾರ್ ಮಾರ್ಕ್ ಮಾಡ್ಕೊಂಡಿರಿ. ಯಾಕೆಂತಂದರೆ ಇವರು ಸೈಂಟಿಸ್ಟು. ಸೊ 2022 ಅಲ್ಲಿ ಏನಾಗಿತ್ತು ಅಂತಂದರೆ, ಯುನೆಸ್ಕೋ ಅವ್ರದ್ದೊಂದು ಫೆಲೋಶಿಪ್ ಬರುತ್ತೆ. ಅದರ ಹೆಸರು ಬಂದ್ಬಿಟ್ಟು ನಮಗೆ ದ ವರ್ಲ್ಡ್ ಅಕಾಡೆಮಿ ಆಫ್ ಸೈನ್ಸ್ ಅಂತ. ಸೊ ಇದು TWAS ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಯೂನಿಟು ಯುನೆಸ್ಕೋದು. ಸೊ ಈ ಯೂನಿಟಿಗೆ ಆಲ್ಮೋಸ್ಟ್ ನಮಗೆ 2%, ಟಾಪ್ 2% ವರ್ಲ್ಡ್ ಸೈಂಟಿಸ್ಟ್ ಅಷ್ಟೇ ಇದಕ್ಕೆ ಸೆಲೆಕ್ಟ್ ಆಗುವಂಥದ್ದು. ಅಂಥದ್ರಲ್ಲಿ ನಮಗೆ KS ರಂಗಪ್ಪ ಅವ್ರನ್ನ ಇದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇವರು ಜನರಲ್ ಪ್ರೆಸಿಡೆಂಟ್ ಆಗೂ ಕೂಡ ಸರ್ವ್ ಮಾಡಿದರು. ಯಾವುದು ಅಂತಂದರೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಸೋಸಿಯೇಷನ್ ಇದೆಯಲ್ಲ, ಅದಕ್ಕೆ ಜನರಲ್ ಪ್ರೆಸಿಡೆಂಟ್ ಆಗೂ ಕೂಡ ಇವರು ಸರ್ವ್ ಮಾಡ್ಕೊಂಡಿದ್ದರು. ಸೊ ಇವರ ಹೆಸರು ನೆನ್ಪಿಟ್ಕೊಂಡಿರಿ, ಇಂಪಾರ್ಟೆಂಟು. ಸೊ ಯಾವ ರೀಜನ್ ಅಂತಂದರೆ ಮೈಸೂರು ಬೇಸ್ಡ್ ಸೈಂಟಿಸ್ಟು. ನೆಕ್ಸ್ಟು ನಮಗೆ ಕರ್ನಾಟಕ ಸ್ಕಿಲ್ ಕನೆಕ್ಟ್ ಅಂತ ಒಂದು ಪೋರ್ಟಲ್ನ ಅನ್ವೀಲ್ ಮಾಡ್ಕೊಂಡಿದ್ರು. ಇಂಪಾರ್ಟೆಂಟ್ ಏನು ಅಂತಂದರೆ ಇದು ಬಂದ್ಬಿಟ್ಟು AI ಪವರ್ಡ್ ಪೋರ್ಟಲ್ ಇದು. ಸೊ ಕರ್ನಾಟಕ ಅನ್ವೀಲ್ ಮಾಡ್ಕೊಂಡಿರೋವಂಥದ್ದು. ಸೊ ಯಾವುದರ ರಿಲೇಟೆಡ್ ಅಂತಂದರೆ ಸ್ಕಿಲ್ ಕನೆಕ್ಟ್ ಪೋರ್ಟಲ್. ಇದು ಬಂದ್ಬಿಟ್ಟು ನಮಗೆ ಜಾಬ್ಸ್ನ ಹುಡ್ಕೋದಕ್ಕೋಸ್ಕರ ಜಾಬ್ಸ್ ಸರ್ಚ್ ಅಂತ ಹೇಳ್ಬಿಟ್ಟು ಅಷ್ಟೇ ಬರ್ತಿರ್ತೀನಿ ನಾನು. ಸೊ ಜಾಬ್ಸ್ನ ಹುಡ್ಕೋದಕ್ಕೋಸ್ಕರ. ಸೊ ಇದರಲ್ಲಿ ಬೇರೆ ಬೇರೆ ಥರ ಫೀಚರ್ಸು ಕೂಡ ಇರುವಂಥದ್ದು. ಅಂತಂದರೆ ಇದರಲ್ಲಿ ಮೆಂಟರಿಂಗು, ಅದಾದಮೇಲೆ ನಮಗೆ ಅರ್ನ್ ವೈಲ್ ಯು ಲರ್ನ್, ಸೊ ಈ ಥರ ಫೀಚರ್ಸ್ ಎಲ್ಲದೂ ಕೂಡ ಇದರಲ್ಲಿ ಇರುವಂಥದ್ದು. ಸೊ ಒಂದೇನು ಅಂತಂದರೆ AI ಪವರ್ಡು ಪೋರ್ಟಲ್ ಇರುವಂಥದ್ದು. ಅಂತಂದರೆ ಇನ್ಪುಟ್ಸ್ ಇದರಲ್ಲಿ ಏನಾದ್ರು ಕೊಟ್ಟಿದ್ದಿದ್ರೆ
ಅವರ ಸ್ಪೆಸಿಫಿಕೇಷನ್ ಬೇಸಿಸ್ ಮೇಲೆ ಯಾವ ಥರದ್ದು ಜಾಬ್ ಅವ್ರಿಗೆ ಬೆಟರ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ಆಸ್ಪಿರೆಂಟ್ಸಿಗೆ ಅದೊಂಥರ ಅಸೆಸ್ಮೆಂಟು ಕೊಡುತ್ತೆ. ಸೊ ಅವರು ಪ್ರಾಪರ್ ಜಾಬ್ಸಿಗೆ ಲ್ಯಾಂಡ್ ಆಗೋದಕ್ಕೋಸ್ಕರ ಪ್ರಾಪರಾಗಿ ಒಂದು ಅಸೆಸ್ಮೆಂಟು ಕೊಡುತ್ತೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಕರ್ನಾಟಕ ಸ್ಕಿಲ್ ಕನೆಕ್ಟ್ ಅಂತಂದರೆ ಕೆಲವೊಂದ್ಸರಿ ಆಪ್ಷನಲ್ಲಿ ಸ್ಕಿಲ್ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಅಂತಂದರೆ ಕಾರ್ಪೆಂಟ್ರಿ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ, ಆ ಥರದ್ದೆಲ್ಲ ಆಪ್ಷನ್ಸ್ ಕೊಟ್ಟು ಕನ್ಫ್ಯೂಸ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಇದೇನು ಅಂತಂದರೆ ಜಾಬ್ನ ಹುಡ್ಕೋದಕ್ಕೋಸ್ಕರ ಒಂದು ಪೋರ್ಟಲ್ ಇದು. ಸೊ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋಂಥದ್ದು ನಮಗೆ ರಿಸಿಲಿಯಂಟ್ ಕರ್ನಾಟಕ ಪ್ರೋಗ್ರಾಮ್ ಅಂತ. ಸೊ ರಿಸಿಲಿಯಂಟ್ ಕರ್ನಾಟಕ ಪ್ರೋಗ್ರಾಮು ಇದು ಬಂದ್ಬಿಟ್ಟು ನಮಗೆ ಕರ್ನಾಟಕ ಗೌರ್ಮೆಂಟು ಜೊತೆಗೆ ವರ್ಲ್ಡ್ ಬ್ಯಾಂಕು ಸೊ ಡಿಸ್ಕಷನ್ ನಡೆದಿತ್ತು ಈ ಪ್ರೋಗ್ರಾಮ್ ಬೇಸಿಸ್ ಮೇಲೆ. ಯಾಕೆಂತಂದರೆ ವರ್ಲ್ಡ್ ಬ್ಯಾಂಕು ಈಗಾಗಲೇ ನಮಗೆ ಆಲ್ಮೋಸ್ಟು $367 ಮಿಲಿಯನ್ ಡಾಲರ್ಸಷ್ಟು ರೂರಲ್ ವಾಟರ್ ಸಪ್ಲೈಗೆ ಕೊಡ್ತಾ ಇದೆ ನಮಗೆ ಆ ಪ್ರಾಜೆಕ್ಟಿಗೆ. ರೂರಲ್ ವಾಟರ್ ಸಪ್ಲೈ ಪ್ರಾಜೆಕ್ಟಿಗೆ ಅವರು ಫಂಡಿಂಗ್ ಮಾಡ್ಕೊತಾ ಇರೋವಂಥದ್ದು. ಸೊ ಅದರಲ್ಲಿ ನಾವು ಇದು ರಿಸಿಲಿಯಂಟ್ ಕರ್ನಾಟಕ ಪ್ರೋಗ್ರಾಮ್ ಏನು ಫೋಕಸ್ ಮಾಡುತ್ತೆ ಅಂತಂದರೆ ಕ್ಲೈಮೇಟ್ ರೆಸಿಲಿಯನ್ಸು ಆಯಿತಾ. ಸೊ ಸ್ಟೇಟಲ್ಲಿ ಕ್ಲೈಮೇಟ್ ರಿಸಿಲಿಯಂಟ್ ಮತ್ತು ಡಿಸಾಸ್ಟರ್ ರಿಸ್ಕನ್ನ ಮಿಟಿಗೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಇಂಟರ್ನ್ಯಾಷನಲ್ ಎಕ್ಸ್ಪರ್ಟೀಸ್ ಬೇಕು ಅಂತ ಡಿಸ್ಕಸ್ ಮಾಡ್ಕೊತಾ ಇದ್ದಿದ್ದು. ಸೊ ಅದು ಇದು ಡಿಸ್ಕಷನ್ನು ರಿಸಿಲಿಯಂಟ್ ಕರ್ನಾಟಕ ಪ್ರೋಗ್ರಾಮ್ ಅಂತ. ಸೊ ಇದಕ್ಕೋಸ್ಕರ ಏನಾಗಿತ್ತು ಅಂತಂದರೆ ವರ್ಲ್ಡ್ ಬ್ಯಾಂಕಿನ ಆಫೀಷಿಯಲ್ಸು ಕರ್ನಾಟಕಕ್ಕೆ ಬಂದಿದ್ದರು. ಸೊ ಅವ್ರ ಜೊತೆ ಇದನ್ನು ಡಿಸ್ಕಷನ್ನು ಕೂಡ ಮಾಡ್ಕೊಂಡಿದ್ದಿತ್ತು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ. ಅಂದರೆ ಸ್ಟೇಟಲ್ಲಿ ಪ್ರಾಪರಾಗಿ ಕ್ಲೈಮೇಟ್ ರೆಸಿಲಿಯಂಟು ಟೆಕ್ನಾಲಜೀಸ್ ಆಗಿರಲಿ, ಇಲ್ಲ ಅಂತಂದರೆ ಡಿಸಾಸ್ಟರ್ ರಿಸ್ಕ್ನ ಯಾವ ಥರ ನಾವು ಮಿಟಿಗೇಟ್ ಮಾಡ್ಕೋಬೇಕು ಅದರ ರಿಲೇಟೆಡು ಇಂಟರ್ನ್ಯಾಷನಲ್ ಎಕ್ಸ್ಪರ್ಟೀಸು ಕೂಡ ಪ್ರೊವೈಡ್ ಮಾಡಿ ಅಂತ ಆಗ್ಬಿಟ್ಟು ಮಾಡ್ಕೊಂಡಿರೋವಂಥದ್ದು. ಸೊ ಇದರಲ್ಲಿ ವರ್ಲ್ಡ್ ಬ್ಯಾಂಕ್ ಅಂತ ನೆನ್ಪಿಟ್ಕೊಂಡಿರಿ. ಸೊ ಯೂಶ್ವಲಾಗಿ ಕರ್ನಾಟಕದಲ್ಲಿ ವಾಟರ್ ರಿಲೇಟೆಡ್ ಪ್ರಾಜೆಕ್ಟ್ ಯಾವುದಾದ್ರೂ ಹೊರಗಡೆಯಿಂದ ಏಜೆನ್ಸಿ ಫಂಡ್ ಮಾಡಿದೆ ಅಂತಂದರೆ ಯೂಶ್ವಲಾಗಿ ಅದು ವರ್ಲ್ಡ್ ಬ್ಯಾಂಕ್ ಆಗಿರುತ್ತೆ. ಕರ್ನಾಟಕ ಯೂತ್ ಪಾಲಿಸಿನ ಅನೌನ್ಸ್ ಮಾಡಿದರು 2022 ಅಲ್ಲಿ. ಸೊ 2022 ಇಂದ 8 ವರ್ಷದವರೆಗೂ ಕೂಡ ಇದು ವ್ಯಾಲಿಡ್ ಆಗಿರ್ತಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅಂತಂದರೆ 2030ವರೆಗೂ ಕೂಡ ಇದು ವ್ಯಾಲಿಡ್ ಆಗಿ ಇರ್ತಿತ್ತು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಇನ್ನೊಂದು ಏನು ಅಂತಂದರೆ ಯುವ ಪಾಲಿಸಿ ಅಂತ ಹೇಳ್ಬಿಟ್ಟು ಕರಿತಾಯಿದ್ರು. ಸೊ ಈ ಯುವ ಪಾಲಿಸಿಯ ಇಂಪಾರ್ಟೆನ್ಸ್ ಏನು ಅಂತಂದರೆ ಯೂತು ನಮಗೆ ಸ್ಟೇಟಲ್ಲಿ ಆಲ್ಮೋಸ್ಟು ನಿಯರ್ಲಿ 30% ಪಾಪ್ಯುಲೇಷನ್ನು ಯೂತ್ ಇದೆ ಅಂತ ಹೇಳ್ಬಿಟ್ಟು ನೋಟಿಫೈ ಮಾಡ್ಕೊಂಡಿದ್ದಿದ್ರು. ಸೊ ಅದಕ್ಕೆ ಅವರಿಗೋಸ್ಕರ ಅವರ ಡೆವಲಪ್ಮೆಂಟಿಗೋಸ್ಕರ ಸ್ಟೇಟು ಒಂದು ಅಪ್ರೋಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಒಂದು ವಿಷನಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು. ಅಂತಂದರೆ ನ್ಯಾಷನಲ್ ಲೆವೆಲ್ ಪಾಲಿಸೀಸ್ ಆಗಿರಲಿ, ಸ್ಟೇಟ್ ಲೆವೆಲ್ ಪಾಲಿಸೀಸ್ ಆಗಿರಲಿ, ಅಂತಂದರೆ ಇಂಡಸ್ಟ್ರಿಯಲ್ ಪಾಲಿಸಿ, ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ, ಅದಾದಮೇಲೆ ಹೊಸ ಎಜುಕೇಷನ್ ಪಾಲಿಸಿ ಆಗಿರ್ಬೋದು, ಇಲ್ಲಾಂದರೆ ಸ್ಟಾರ್ಟಪ್ ಪಾಲಿಸಿ, ಇವೆಲ್ಲದೂ ಕೂಡ ನಮಗೆ ಯುವ ಪಾಲಿಸಿ ಜೊತೆಗೆ ಅಲೈನ್ ಆಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ಒಂದು ಇದರಲ್ಲಿ ನೋಡ್ಕೊತಾ ಇರೋಂಥದ್ದು ಏನು ಅಂತಂದರೆ ಇಂಡಿವಿಜುವಲ್ಸು ಪಾರ್ಟ್ ಆಫ್ ಸೊಸೈಟಿ. ಸೊ ಅದಕ್ಕೋಸ್ಕರ ಯೂತ್ ಡೆವಲಪ್ಮೆಂಟ್ ನೋಡ್ಕೊಂಡಿರಬೇಕು ಮತ್ತು ಯೂತಿನ ಓವರ್ ಆಲ್ ಡೆವಲಪ್ಮೆಂಟು ಕೂಡ ಇದರಲ್ಲಿ ನೋಡ್ಕೊತಾ ಇರಬೇಕು. ಸೊ ಇದರಲ್ಲಿ ಮಾಡ್ಕೊಂಡಿರೋಂಥದ್ದು 6 ಫೋಕಸ್ ಏರಿಯಾಸು, ಈ ಪಾಲಿಸಿಯಲ್ಲಿ 6 ಫೋಕಸ್ ಏರಿಯಾಸು ಮಾಡ್ಕೊತಾ ಇರೋವಂಥದ್ದು. ಸೊ ಇದರಲ್ಲಿ ಫಸ್ಟ್ ಒನ್ ಇರುವಂಥದ್ದು ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್. ಸೊ ಈ ಥರದ್ದು ನಮಗೆ ಪಾಯಿಂಟ್ಸ್ ಏನಾಗುತ್ತೆ ಅಂತಂದರೆ ಯಾವಾಗಾದರೂ ನಾವು ಆನ್ಸರ್ ರೈಟಿಂಗಲ್ಲಿ ಇದ್ರ ರಿಲೇಟೆಡ್ ಕ್ವೆಶನ್ ಏನಾದ್ರು ಕೇಳಿದ್ರು, ಡೆಮೋಗ್ರಫಿ ರಿಲೇಟೆಡ್ ಕ್ವೆಶನ್ ಏನಾದ್ರು ಕೇಳಿದ್ರು ಅಂತಂದರೆ ಸೊ ಆವಾಗ ನಾವು ಈ ಪಾಯಿಂಟ್ಸ್ನೆಲ್ಲ ಯೂಸ್ ಮಾಡ್ಕೊತಾ ಇರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಎಂಪ್ಲಾಯ್ಮೆಂಟ್ ಮತ್ತು ಆಂಟ್ರಪ್ರಿನರ್ಶಿಪ್ಪು. ಅದಾದಮೇಲೆ ನೆಕ್ಸ್ಟು ಹೆಲ್ತ್ ಮತ್ತು ವೆಲ್ಬೀಯಿಂಗು. ನೆಕ್ಸ್ಟು ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ಸು. ಅದಾದಮೇಲೆ ಆರ್ಟ್ ಆ್ಯಂಡ್ ಕಲ್ಚರ್. ಸೊ ಇದಕ್ಕೋಸ್ಕರ ಫ್ರೇಮ್ ವರ್ಕ್ ಮಾಡಬೇಕು, ಸಪ್ರೇಟಾಗಿ ಎಲ್ಲದಕ್ಕೂ ಕೂಡ ಫ್ರೇಮ್ ವರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿರೋವಂಥದ್ದು. ಸೊ ಇದರಲ್ಲಿ ಒಂದು ಯುವ ಅಥವಾ ಯೂತ್ ಅಡ್ವೈಸರಿ ಗ್ರೂಪು ಕೂಡ ಫಾರ್ಮೇಷನ್ ಮಾಡಿದ್ರು, ಪ್ಲಸ್ ಯುವ ಬಜೆಟ್ ಅಂತಲೂ ಕೂಡ ತೊಗೊಂಬಂದರು. ಅಂತಂದರೆ ಇದರ ಅರೌಂಡ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಯುವ ಬಜೆಟನ್ನು ಕೂಡ ತೊಗೊಂಬಂದರು. ಮತ್ತು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ಮಾಡ್ಕೊಂಡಿರೋಂಥದ್ದು ಏನು ಅಂತಂದರೆ ಕರ್ನಾಟಕ ಯೂತ್ ಡೆವಲಪ್ಮೆಂಟ್ ಇಂಡೆಕ್ಸ್
ಕರ್ನಾಟಕ ಯೂತ್ ಡೆವಲಪ್ಮೆಂಟ್ ಇಂಡೆಕ್ಸ್. ಯೂಶ್ವಲ್ ಆಗಿ ನಮಗೆ ಈ ಥರ ಇಂಡೆಕ್ಸ್ ಎಲ್ಲ ತೊಗೊಂಬಂದಾಗ ಅದರಲ್ಲಿ ಕೆಲವೊಂದು ಕ್ರೈಟೀರಿಯಾಸ್ ಕೊಟ್ಟಿರ್ತಾರೆ. ಈಗ ಎಕ್ಸಾಂಪಲ್ಲು ಇದು ಫೋಕಸ್ ಏರಿಯಾ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಸೊ ಫೋಕಸ್ ಏರಿಯಾ ಇರೋಂಥದ್ರಿಂದ ಅದರ ರಿಲೇಟೆಡೇ ಏನಾದ್ರು ಇವರು ಡೆವಲಪ್ಮೆಂಟ್ ಯಾವ ಥರ ಮಾಡಿದ್ದಾರೆ. ಈಗ ಎಕ್ಸಾಂಪಲ್ ಎಲ್ಲದಕ್ಕೂ ಕೂಡ 10% ಏನೋ ಪ್ಯಾರಾಮೀಟರ್ಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಯಾವ ಡಿಸ್ಟ್ರಿಕ್ಟ್ ಚೆನ್ನಾಗಿ ಡೆವಲಪ್ ಆಗಿದೆ, ಯಾವ ಡಿಸ್ಟ್ರಿಕ್ಟು ಅಷ್ಟೊಂದು ಕರೆಕ್ಟಾಗಿ ಡೆವಲಪ್ಮೆಂಟ್ ಆಗಿಲ್ಲ, ಯಾವುದರಲ್ಲಿ ಏನು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಬೆಟರ್ ಇರುತ್ತೆ. ಸೊ ಆ ಥರದ ಪಾಯಿಂಟ್ಸ್ ಎಲ್ಲದು ಕೂಡ ನಮಗೆ ಗೊತ್ತಾಗ್ತಾ ಇರ್ತಾರೆ. ಸೊ ಇದರಲ್ಲಿ ಹೆಲ್ತ್ ಸೆಕ್ಷನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಆಗಿರಲಿ, ಟೊಬ್ಯಾಕೋ ಅಡಿಕ್ಷನ್ ಆಗಿರಲಿ, ಆಲ್ಕೋಹಾಲು, ನಾರ್ಕೋಟಿಕ್ಸು ಗಳಿಂದನೂ ಕೂಡ ಇವ್ರಿಗೆ ಹೊರಗಡೆ ಬರೋದಕ್ಕೂ ಕೂಡ ಒಂದು ಪಾಲಿಸಿ ಮಾಡ್ಕೊಂಡಿರಬೇಕು. ಸೊ ಡಿಪಾರ್ಟ್ಮೆಂಟ್ನ ರೀಸ್ಟ್ರಕ್ಚರ್ ಮಾಡ್ಕೊಳ್ತಾ ಇರಬೇಕು. ಸಪ್ರೇಟು ಡೈರೆಕ್ಟರೇಟ್ಸ್ ಅಂತಂದರೆ ಯೂತ್ ಎಂಪವರ್ಮೆಂಟ್ ಮತ್ತು ಸ್ಪೋರ್ಟ್ಸ್ ಅಂತ ಸಪ್ರೇಟ್ ಡೈರೆಕ್ಟರೇಟ್ಸು ಕೂಡ ತರಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಮಾಡ್ಕೊಂಡಿರೋಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಇದರದ್ದು ವ್ಯಾಲಿಡಿಟಿ 2030ವರೆಗೂ ಇರುತ್ತೆ. ಇದರಲ್ಲಿ ಯುವ ಬಜೆಟು ತರ್ತಾರೆ, ಇಂಡೆಕ್ಸು ತೊಗೊಂಬಂದಿರ್ತಾರೆ. ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ 2023 ಸೊ ಜಾನ್ವರಿಯಲ್ಲಿ ಕಂಡಕ್ಟ್ ಆಗುವಂಥದ್ದಿತ್ತು. ಸೊ ಡಿಸೆಂಬರಲ್ಲಿ ಕೆಲವೊಂದು ಡಿಸಿಷನ್ನ ತೊಗೊಂಡಿದ್ರು. ಅಂತಂದರೆ ಇದು ಬ್ಯಾಡಗಿ ತಾಲೂಕಲ್ಲಿ ಕಂಡಕ್ಟ್ ಆಗುತ್ತೆ. ಅದಾದಮೇಲೆ ಅದರಲ್ಲಿ ಸರ್ವಾಧ್ಯಕ್ಷ ಆಗಿ ಪ್ರಕಾಶ್ ಮಣ್ಣಂಗಿ ಅವರು ಬರ್ತಾರೆ. ಅದಾದಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಮಹೇಶ್ ಜೋಶಿ ಏನಿದ್ದಾರಲ್ಲ ಅವರು ಇದನ್ನು ಇನಾಗ್ರೇಟ್ ಮಾಡ್ತಾರೆ ಅಂತ. ಬಟ್ ಇದು ನಮಗೆ ಕಂಡಕ್ಟ್ ಆದಾಗ ಏನೇನು ಪಾಯಿಂಟ್ಸ್ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲೇ ನಾವು ನೋಡ್ಕೊಂಡಿರೋಣ, ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಕನ್ನಡ ಸಾಹಿತ್ಯ ಸಮ್ಮೇಳನ 2023 ಜಾನ್ವರಿಯಲ್ಲಿ ಕಂಡಕ್ಟ್ ಆಗಿರೋವಂಥದ್ದು. ಸೊ ಎಲ್ಲಿ ಕಂಡಕ್ಟ್ ಆಗಿತ್ತು ಅಂತಂದರೆ ಲೊಕೇಶನ್ನು ನಮಗೆ ಹಾವೇರಿ. ಲೊಕೇಶನು ಇಂಪಾರ್ಟೆಂಟು ನಮಗೆ ಹಾವೇರಿ. ಎಷ್ಟನೇ ಎಡಿಷನ್ ಇದು ಅಂತಂದರೆ 86th ಎಡಿಷನ್. 86th ಎಡಿಷನ್ ಇದು ಕಂಡಕ್ಟ್ ಆಗಿರೋವಂಥದ್ದು. ಸೊ ಇದರ ಪ್ರೆಸಿಡೆಂಟ್ ಯಾರಿದ್ರು ಅಂತಂದರೆ ಇಲ್ಲಿ ದೊಡ್ಡರಂಗೇಗೌಡ ಅವರು, ಡಾಕ್ಟರ್ ದೊಡ್ಡರಂಗೇಗೌಡ ಅವರು. ಸೊ ಇಂಪಾರ್ಟೆಂಟ್ ಪರ್ಸ್ನಾಲಿಟಿಯಲ್ಲೂ ಕೂಡ ಸಖತ್ತು ಇಂಪಾರ್ಟೆಂಟ್ ಆಗುವಂಥದ್ದು ಇದು. ಸೊ ಅದಾದಮೇಲೆ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರೆಸಿಡೆಂಟ್ ಯಾರು? ಸೊ ಇಲ್ಲಿ ನೋಡಿ, ಪ್ರೆಸಿಡೆಂಟು ಇಲ್ಲಿ ನಾವು ನೋಡ್ಕೊತಾ ಇರೋವಂಥದ್ದು ಈ ಸಮ್ಮೇಳನಕ್ಕೆ ಪ್ರೆಸಿಡೆಂಟು. ಬಟ್ ಕನ್ನಡ ಸಾಹಿತ್ಯ ಸಮ್ಮೇಳನದ್ದು ಸೊ ಅದು ಆರ್ಗನೈಸೇಷನಿನ ಪ್ರೆಸಿಡೆಂಟ್ ಯಾರಿರ್ತಾರೆ ಅಂತ ಗೊತ್ತಾಯ್ತಲ್ವಾ? ಸೊ ಕನ್ನಡ ಸಾಹಿತ್ಯ ಪರಿಷತ್. ಸೊ ಇದರ ಪ್ರೆಸಿಡೆಂಟ್ ಯಾರಿದ್ದಾರೆ ಅಂತಂದರೆ ಇದರ ಪ್ರೆಸಿಡೆಂಟು ನಮಗೆ ಮಹೇಶ್ ಜೋಶಿ. ಸೊ ಇವರು ಇನಾಗ್ರೇಟ್ ಮಾಡಿದರು. ಬಟ್ ಸಮ್ಮೇಳನದ ಪ್ರೆಸಿಡೆಂಟು 86th ಎಡಿಷನಿನ ಪ್ರೆಸಿಡೆಂಟು ದೊಡ್ಡರಂಗೇಗೌಡ ಅವರು ಇದ್ದರು. ಸೊ ಇವೆರಡು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾವೇರಿಗೆ ನಾವೇನಂತ ಕರಿತೀವಿ ಅಂತಂದರೆ ಯಾಲಕ್ಕಿ ನಾಡು ಅಂತ ಕರಿತೀವಿ. ಹೇಳ್ಬಿಟ್ಟು ಕರಿತೀವಿ. ಸೊ ಹಾಗೆ ಈ 87th ಎಡಿಷನ್ನು ನಮಗೆ ಮಂಡ್ಯದಲ್ಲಿ ಏನು ಕಂಡಕ್ಟ್ ಆಗೋಂಥದ್ದಿತ್ತಲ್ಲ, ಸೊ ಅದಕ್ಕೆ ನಾವು ನಮಗೆ ಸಕ್ಕರೆ ನಾಡು ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಮಂಡ್ಯದಲ್ಲಿ ಕಂಡಕ್ಟ್ ಆಗುವಂಥದ್ದಕ್ಕೆ. ಸೊ ಅದೇ ಥರ ನಮಗೆ ಹಾವೇರಿಗೆ ಯಾಲಕ್ಕಿ ನಾಡು ಅಂತ ಕರಿತೀವಿ. ಹಾವೇರಿ ಮುಂಚೆ ಯಾವ ಡಿಸ್ಟ್ರಿಕ್ಟಿನ ಪಾರ್ಟ್ ಆಗಿತ್ತು ಅಂತಂದರೆ ಧಾರವಾಡ ಡಿಸ್ಟ್ರಿಕ್ಟಿನ ಪಾರ್ಟ್ ಆಗಿತ್ತು ಮುಂಚೆ. ಸೊ ಇಷ್ಟು ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನ. ನೆಕ್ಸ್ಟು ನಮಗೆ ಇಲ್ಲಿ 87th ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ಕಂಡಕ್ಟ್ ಆಗುವಂಥದ್ದು ಅಂತಂದರೆ 87th ಬಂದ್ಬಿಟ್ಟು ನಮಗೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಕಂಡಕ್ಟ್ ಆಗುತ್ತೆ. ಇದು ಆಗುವಂಥದ್ದು 2024ಅಲ್ಲಿ. ಆ್ಯಕ್ಚುಲಿ ಇದನ್ನು 2023ಇಂದನೂ ಕೂಡ ನ್ಯೂಸಲ್ಲಿತ್ತು. 2024ಅಲ್ಲಿ ಕಂಡಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಇದು ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು. ಸೊ ಇದಕ್ಕಿಂತ ಮುಂಚೆ 1974ಅಲ್ಲಿ ಕಂಡಕ್ಟ್ ಆಗಿದ್ದಿತ್ತು. ಸೊ ಮಂಡ್ಯದಲ್ಲಿ ಫಸ್ಟ್ ಸಮ್ಮೇಳನ ಕಂಡಕ್ಟ್ ಆಗಿದ್ದಿದ್ದು 1974ಅಲ್ಲಿ. ಅದಾದಮೇಲೆ ಸೆಕೆಂಡ್ ಟೈಮು 1994ಅಲ್ಲಿ. ಅದಾದಮೇಲೆ ಇವಾಗ 2024ಅಲ್ಲಿ ಇದು ಕಂಡಕ್ಟ್ ಆಗ್ತಿರೋವಂಥದ್ದು. ಜಾನ್ವರಿ ಫೆಬ್ರವರಿ ಟೈಮಲ್ಲಿ ಇದನ್ನು ಹೇಳ್ತಾಯಿದ್ರು ಜೂನ್ 2024ಅಲ್ಲಿ ಕಂಡಕ್ಟ್ ಮಾಡುತ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಜುಲೈಯಲ್ಲಿ ಬಂದಿರುವಂಥದ್ದು ಕರೆಂಟ್ ಅಫೇರ್ಸ್ ಪ್ರಕಾರ ಏನು ಅಂತಂದರೆ ಡಿಸೆಂಬರಲ್ಲಿ ಇದನ್ನು ಕಂಡಕ್ಟ್ ಮಾಡ್ತಾರೆ ಅಂತ. ಸೊ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರಲ್ಲಿ ಈ ವರ್ಷ ಕಂಡಕ್ಟ್ ಮಾಡ್ತಾರೆ. ಎಲ್ಲಿ ಅಂತಂದರೆ ಮಂಡ್ಯದಲ್ಲೇ ಕಂಡಕ್ಟ್ ಮಾಡೋವಂಥದ್ದು. ಪೋಸ್ಟ್ಪೋನ್ ಮಾಡಿರೋಂಥ ರೀಸನ್ನು ಕೂಡ ನಮಗೆ ಎಲೆಕ್ಷನ್ಸ್ ಇತ್ತಲ್ಲ, ಸೊ ಅದಕ್ಕೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಸೊ ಆ ರೀಸನಿಂದ ಇದನ್ನು ಪೋಸ್ಟ್ಪೋನ್ ಮಾಡ್ತಿರೋವಂಥದ್ದು. ಸೊ ಇವಾಗ ನಾವು ಕನ್ನಡ ಸಾಹಿತ್ಯ ಪರಿಷತ್ ರಿಲೇಟೆಡೇ ಕೆಲವೊಂದು ಪಾಯಿಂಟ್ಸ್ನ ನಾವು ನೋಡ್ಕೊಳ್ಳೋಣ, ಯಾಕಂತಂದರೆ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಇದು ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತು 109 years ಓಲ್ಡ್ ಇದು.
ಸೊ ಇದರ ಫೌಂಡರ್ ಯಾರಿದ್ರು ಅಂತಂದರೆ ಅಲ್ಲಿ ನಮಗೆ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಡೇಟು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನಮಗೆ. ಡೇಟ್ಸ್ ತುಂಬ ಕೇಳ್ತಾ ಇರ್ತಾರೆ. ಮೇ 5th 1915, ಮೇ 5th 1915 ಇದನ್ನು ಕಂಡುಹಿಡಿದಿತ್ತು. ಸೊ ಇವಾಗವರೆಗೂ ಎಷ್ಟಾಗಿದೆ ಅಂತಂದರೆ ಇವಾಗವರೆಗೂ 86 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು ಆಗಿದ್ದಾವೆ ಅಂತಂದರೆ ಇದು ನಮಗೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಆಗಿದೆ. ರೀಸೆಂಟ್ ಒನ್ ಆಗಿರುವಂಥದ್ದು ನಾವದೇ ನೋಡಿದ್ದು 86th ಹಾವೇರಿಯಲ್ಲಿ ಕಂಡಕ್ಟ್ ಆಗಿರುವಂಥದ್ದು. 87th ಬಂದ್ಬಿಟ್ಟು ನಮಗೆ ಮಂಡ್ಯದಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಇವಾಗ ನಮಗೆ ಕರ್ನಾಟಕದಿಂದ ಹೊರಗಡೆ ಯಾವಾಗಾದರೂ ಕಂಡಕ್ಟ್ ಮಾಡಿದ್ರಾ ಇದು ಸಮ್ಮೇಳನ ಅಂತ ಆಗ್ಬಿಟ್ಟು ಒಂದು ಕ್ವೆಶನ್ ಬರುತ್ತೆ. ಸೊ ಎರಡು ಸಮ್ಮೇಳನ ಔಟ್ಸೈಡ್ ಕರ್ನಾಟಕ ಕಂಡಕ್ಟ್ ಮಾಡಿರೋವಂಥದ್ದು. ಅದು ಯಾವ್ದ್ಯಾವುದು ಅಂತ ನಾವು ನೋಡ್ಕೊಳ್ಳೋಣ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ನಮಗೆ ಕಾಸರಗೋಡಲ್ಲಿ ಕಂಡಕ್ಟ್ ಮಾಡಿದರು. ಕಾಸರಗೋಡು ಎಲ್ಲಿ? ಕೇರಳ. ಇದನ್ನು ಯಾವಾಗ ಅಂತಂದರೆ 1948 ಕಾಸರಗೋಡಲ್ಲಿ ಇದನ್ನು ಕಂಡಕ್ಟ್ ಮಾಡಿದರು. ಇನ್ನೊಂದು ಬಂದ್ಬಿಟ್ಟು ನಮಗೆ ಸೋಲಾಪುರಲ್ಲೂ ಕಂಡಕ್ಟ್ ಮಾಡಿದರು. ಸೋಲಾಪುರ ನಮಗೆ ಮಹಾರಾಷ್ಟ್ರ 1951. ಅದಾದಮೇಲೆ ಇನ್ನೊಂದು ಸರಿ ನಾವು ನೋಡಬೇಕು ಅಂತಂದರೆ ಡೆಲ್ಲಿಯಲ್ಲಿ 1978. ಸೊ ಟೋಟಲಾಗಿ 3 times. ಸೊ ನ್ಯೂ ಡೆಲ್ಲಿಯಲ್ಲಿ ಡೆಲ್ಲಿ ಅಂತಂದರೆ ನಾನು DL ಅಂತ ಬರೆದಿರ್ತೀನಿ ಅಷ್ಟೇ. ಸೊ ಇಲ್ಲಿ 1978 ಡೆಲ್ಲಿಯಲ್ಲೂ ಕೂಡ ಇದನ್ನು ಕಂಡಕ್ಟ್ ಮಾಡ್ಕೊಂಡಿದ್ದರು. ಸೊ ಡೆಲ್ಲಿದು ಈವೆಂಟ್ ಇತ್ತಲ್ಲ, ಸೊ ಇದು 50th ಈವೆಂಟ್ ಆಗಿತ್ತು. ಸೊ 50th ಈವೆಂಟ್ ಆಗಿದ್ದಿತ್ತು. ಸೊ ಅದಾದಮೇಲೆ ಅದೇ ವರ್ಷ ಏನು ಮಾಡಿದರು ಅಂತಂದರೆ ಚಾಮರಾಜನಗರ, ಬೆಂಗಳೂರು ರೂರಲ್ಲು, ಯಾದಗಿರಿ ಇವನ್ನೆಲ್ಲದನ್ನೂ ಕೂಡ ಹೊಸ ಡಿಸ್ಟ್ರಿಕ್ಟ್ ಆಗಿ ಒಂದು ಅನೌನ್ಸು ಈ ಟೈಮಲ್ಲಿ ಮಾಡ್ಕೊಂಡಿದ್ದರು. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಇದರಲ್ಲಿ ಹೊರಗಡೆ ಯಾವಾಗಾದರೂ ಕಂಡಕ್ಟ್ ಮಾಡಿದಾರ ಅಂತ ಹೇಳ್ಬಿಟ್ಟು ಏನಾದ್ರು ಕೇಳಿದ್ರೆ ಕ್ವೆಶನ್ನು, ಅದಕ್ಕೆ ಆನ್ಸರು 3 ಸರಿ ಮಾಡಿದ್ದಾರೆ. ಎಕ್ಸಾಂಪಲ್ ನಾವು ಇವಾಗಲೇ ನೋಡ್ಕೊಂಡಿರೋ ಹಂಗೆ. ಸೊ ಇವಾಗ ಲೇಟೆಸ್ಟ್ ನಡೆದಿರುವಂಥದ್ದು ಎಲ್ಲಿ ಅಂತಂದರೆ ನಮಗೆ ಲೇಟೆಸ್ಟ್ ನಡೆದಿರುವಂಥದ್ದು ಹಾವೇರಿಯಲ್ಲಿ. ನೆಕ್ಸ್ಟ್ ನಡೆಯುವಂಥದ್ದು ಎಲ್ಲಿ ಅಂತಂದರೆ 87th ನಡೆಯುವಂಥದ್ದು ಮಂಡ್ಯದಲ್ಲಿ. ಸೊ ಅದಕ್ಕೆ ಪ್ರೆಸಿಡೆಂಟ್ ಇನ್ನು ಅನೌನ್ಸ್ ಮಾಡಬೇಕಾಗಿರುತ್ತೆ. ಸೊ ಇಷ್ಟು ನಾವು ಕರೆಂಟ್ ಅಫೇರ್ಸು ಪಾರ್ಟ್ 1 ನೋಡ್ಕೊಂಡಿರೋಂಥದ್ದು. ಪಾರ್ಟ್ 2 ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೆ ನಾವು ಕರೆಂಟ್ ಅಫೇರ್ಸ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ಪ್ರಾಬಬ್ಲಿ ಇನ್ನೊಂದು 2 ಪಾರ್ಟ್ ಆಗತ್ತೆ ಅನ್ಸುತ್ತೆ. ಬಟ್ ಓವರಾಲ್ ಆಗಿ ಎಲ್ಲ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಂತೂ ಅದರಲ್ಲಿ ಕವರ್ ಆಗಿರಬೇಕು. ಸೊ ಇದರದೆಲ್ಲ ನೀವು ಕೂಡ ನೋಟ್ಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಯಾಕಂತಂದರೆ ಇದರಿಂದ ಈ ಸಾಫ್ಟ್ವೇರಿಂದ ನೋಟ್ಸ್ ಮಾಡೋಂಥದ್ದು ಸಖತ್ ಡಿಫಿಕಲ್ಟ್ ಆಗಿರುತ್ತೆ. ಸೊ ಆಗಿರಲಿಲ್ಲ ಅಂತಂದರೆ ನೀವೇ ಸ್ಕ್ರೀನ್ಶಾಟು ತೊಗೊಂಡಿರಿ. ಪ್ರಾಬಬ್ಲಿ ಒಂದು 20 ಸ್ಲೈಡ್ಸ್ ಏನೋ ಇರ್ಬೋದು ಅಷ್ಟೇ. ನಿಮ್ಮದೇ ನೋಟ್ಸ್ ನೀವು ಮಾಡ್ಕೊಂಡಿದ್ದರೆ ಇನ್ನು ರಿವಿಷನ್ಗೆ ಈಸಿ ಆಗಿರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೆ ಸಿಗೋಣ.